ಕರ್ತನಾದ ಯೇಸುಕ್ರಿಸ್ತನ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಮ್. ಯೋಬನ ಪುಸ್ತಕದ ಕುರಿತಾಗಿ ಈ ದಿನ ಕೆಲವೊಂದು ವಿಶೇಷ ವಿಷಯಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನಿನ್ನೆಯ ದಿನದವರೆಗೂ ಎಸ್ತೇರಳ ಪುಸ್ತಕದ ಕುರಿತು ಹಂಚಿಕೊಂಡಿದ್ದೇನಲ್ಲವೇ? ಈ ದಿನ ನಾವು ಯೋಬನ ಪುಸ್ತಕ ಧ್ಯಾನಿಸುವವರಾಗಿದ್ದೇವೆ. ದಯವಿಟ್ಟು ಗಮನಿಸಿ, ಎಸ್ತೇರಳ ಪುಸ್ತಕದೊಂದಿಗೆ ಚರಿತ್ರೆಯ ಪುಸ್ತಕಗಳೆಲ್ಲ ಮುಕ್ತಾಯಗೊಳ್ಳುತ್ತವೆ. ಚರಿತ್ರೆಯ ಎಲ್ಲಾ ಪುಸ್ತಕಗಳು ಮುಕ್ತಾಯಗೊಳ್ಳುತ್ತವೆ. ಧರ್ಮಶಾಸ್ತ್ರದ ನಂತರ ಚರಿತ್ರೆಯ ಪುಸ್ತಕಗಳು ಬರ್ತವೆ. ಆ ಚರಿತ್ರೆಯ ಪುಸ್ತಕಗಳು 12, ಅವೆಲ್ಲ ಮುಕ್ತಾಯಗೊಳ್ಳುತ್ತವೆ. ಈಗ ನಾವು ಪದ್ಯ ಗ್ರಂಥಗಳು ಅಂದರೆ ಪೊಯಿಟ್ರಿಕ್ ಬುಕ್ಸ್ ಎಂದು ಕರೆಯಲ್ಪಡುವಂತಹ ಪದ್ಯಗಳಿಂದ ಕೂಡಿರುವಂತಹ ಪುಸ್ತಕಗಳನ್ನು ನಾವು ಧ್ಯಾನಿಸುವವರಾಗಿದ್ದೇವೆ. ಅದರಲ್ಲಿ ಮೊದಲನೆಯದು ಯೋಬನ ಪುಸ್ತಕ. ಈ ಯೋಬನ ಪುಸ್ತಕ ಯಾರು ಬರೆದಿದ್ದಾರೆ? ಬಹಳ ಜನ ಬೈಬಲ್ ಪಂಡಿತರ ಅಭಿಪ್ರಾಯ ಯೋಬನ ಪುಸ್ತಕ ಯೋಬನೇ ಬರೆದಿರಬಹುದು ಎಂಬುದು ಅವರ ಅಭಿಪ್ರಾಯವಾಗಿದೆ. ನಿಖರವಾಗಿ ಯಾರು ಬರೆದಿದ್ದಾರೆಂದು ಹೇಳದೇ ಇದ್ದರೂ ಕೂಡ ಹೆಚ್ಚು ಶೇಕಡ ಯೋಬನೇ ಬರೆದಿರಬಹುದು. ಯಾಕೆಂದರೆ ಯೋಬನು ಒಂದು ಸಂದರ್ಭದಲ್ಲಿ ಯೋಬನು ಹೇಳ್ತಾನೆ, ನಾನು ಮಾತಾಡಿರುವ ಈ ಮಾತುಗಳೆಲ್ಲ ಲಿಖಿಸಲ್ಪಡಬೇಕೆಂದು ಕೋರುತ್ತೇನೆ, ಬರೆದಿಡಲ್ಪಡಬೇಕೆಂದು ಕೋರುತ್ತೇನೆ, ಒಂದು ಪುಸ್ತಕವಾಗಿರಬೇಕೆಂದು ಕೋರುತ್ತೇನೆ ಎಂದು ಅವನು ಹೇಳಿರುವುದರಿಂದ ಇದು ವೈಯಕ್ತಿಕ ಜೀವಿತಕ್ಕೆ ಸಂಬಂಧಪಟ್ಟಿರುವಂತಹ ಪುಸ್ತಕ ಆದದ್ದರಿಂದ ಯೋಬನೇ ಈ ಪುಸ್ತಕ ಬರೆದಿರಬಹುದು ಎಂಬುದಾಗಿ ಹೆಚ್ಚು ಶೇಕಡರಷ್ಟು ಬೈಬಲ್ ಪಂಡಿತರ ಅಭಿಪ್ರಾಯವಾಗಿದೆ. ಎರಡನೇದಾಗಿ ಎಷ್ಟು ಅಧ್ಯಾಯಗಳಿವೆ? ಇದರಲ್ಲಿ 42 ಅಧ್ಯಾಯಗಳನ್ನು ನಾವು ನೋಡ್ತೇವೆ. ಯೋಬನ ಪುಸ್ತಕದಲ್ಲಿ 42 ಅಧ್ಯಾಯಗಳನ್ನು ನಾವು ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ಯೋಬನ ಪುಸ್ತಕದಲ್ಲಿ ಈ 42 ಅಧ್ಯಾಯಗಳಲ್ಲಿ ಒಟ್ಟು ವಚನಗಳು ಎಷ್ಟಾಗಿವೆ? ಇರುವ 42 ಅಧ್ಯಾಯದಲ್ಲಿ ಒಟ್ಟು ವಚನಗಳು 1070 ವಚನಗಳಿವೆ. 1070 ವರ್ಸಸ್ ಈ ಯೋಬನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ಅಷ್ಟು ಮಾತ್ರವಲ್ಲ, ಈ ಯೋಬನ ಪುಸ್ತಕ ಮತ್ತು ಯೋಬನ ಜೀವಿತ ಆದಿಕಾಂಡದಿಂದ ಮಲಾಕಿ ಪುಸ್ತಕದವರೆಗೂ ಇರುವ ಈ ಹಳೆ ಒಡಂಬಡಿಕೆಯಲ್ಲಿ ಯಾವಾಗ ಬರೆಯಲಾದ ಪುಸ್ತಕವಾಗಿದೆ. ಅಷ್ಟಕ್ಕೂ ಯೋಬ ಯಾವಾಗ ಹುಟ್ಟಿದಾನೆ? ದಾವೀದನ ಕಾಲದಲ್ಲಿಯೋ, ಇಲ್ಲವೇ ಸೊಲೊಮೋನನ ಕಾಲದಲ್ಲಿಯೋ, ಇಲ್ಲವೇ ಯೆಹೋಶುವನ ಕಾಲದಲ್ಲಿಯೋ, ಇಲ್ಲವೇ ಮೋಶೆಯ ಕಾಲದಲ್ಲಿಯೋ, ಇಲ್ಲವೇ ಅಬ್ರಹಾಮನ ಕಾಲದಲ್ಲಿಯೋ, ಇಲ್ಲವೇ ನೋಹಾನನ ಕಾಲದಲ್ಲಿಯೋ ಯಾವಾಗ ಹುಟ್ಟಿರ್ತಾನೆ? ನಿನ್ನೆಯ ದಿನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನಲ್ಲವೇ? ಏನೆಂದರೆ, ನೀವು ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದರೆ ನೆಹೆಮೀಯನ ಪುಸ್ತಕದೊಂದಿಗೆ, ಅಂದರೆ ಆದಿಕಾಂಡದಿಂದ ನೆಹೆಮೀಯನ ಪುಸ್ತಕದವರೆಗೂ ವಾಸ್ತವದಲ್ಲಿ ನಾವು ಬಿಫೋರ್ ಕ್ರೈಸ್ಟ್ ಎಂದು ಕರೆಯುತ್ತೇವಲ್ಲವೇ, ಕ್ರಿಸ್ತ ಪೂರ್ವ ಎಂದು ಕರೆಯುತ್ತೇವಲ್ಲವೇ? ಅಂದರೆ ಮತ್ತಾಯನ ಪುಸ್ತಕಕ್ಕಿಂತಲೂ 400 ವರ್ಷ ಕತ್ತಲೆಯ ಕಾಲ ಇದೆ. ಆ ಕತ್ತಲೆಯ ಕಾಲ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಅಲ್ಲಿಂದ ಆದಾಮನವರೆಗೂ ಜರುಗಿರುವಂತಹ ಚರಿತ್ರೆ ಎಲ್ಲವೂ ಕೂಡ ಆದಿಕಾಂಡದಿಂದ ನೆಹೆಮೀಯನ ಪುಸ್ತಕದವರೆಗೂ ಬರೆಯಲ್ಪಟ್ಟಿವೆ. ಅಂದರೆ ವಾಸ್ತವದಲ್ಲಿ ನೆಹೆಮೀಯನ ಪುಸ್ತಕವೇ ಕೊನೆ ಪುಸ್ತಕ ಆಗಿದೆ. ಅಂದರೆ ನೆಹೆಮೀಯ ಅವನು ಮಾಡಿರುವಂತಹ ಸೇವೆ, ಅದೇ ಸಮಯದಲ್ಲಿ ಮಲಾಕಿ ಕೂಡ ಪ್ರವಾದಿಯಾಗಿದ್ದು ಜನರಿಗೆ ಬಲಪಡಿಸುತ್ತಾ ಬಂದಿದ್ದ. ಹಾಗಾಗಿ ನೆಹೆಮೀಯನ ಪುಸ್ತಕದೊಂದಿಗೆ ಹಳೆ ಒಡಂಬಡಿಕೆ ಮುಕ್ತಾಯಗೊಳ್ಳುತ್ತದೆ. ಆನಂತರ ನಾವು ನೋಡುವ ಎಸ್ತೇರಳ ಪುಸ್ತಕ, ನಂತರ ನೋಡುವ ಯೋಬನ ಪುಸ್ತಕ, ಆನಂತರ ನಾವು ನೋಡುವ ಇತರ ಪುಸ್ತಕಗಳೆಲ್ಲವೂ ಕೂಡ ಇದೇ ಆದಿಕಾಂಡದಿಂದ ನೆಹೆಮೀಯನ ಪುಸ್ತಕದವರೆಗೂ ಮಧ್ಯದಲ್ಲಿಯೇ ಜರುಗಿರುವಂತಹ ಆಯಾ ಸಂಘಟನೆಗಳು, ಆಯಾ ವ್ಯಕ್ತಿಗಳ ಜೀವಿತಗಳು, ಆಯಾ ವ್ಯಕ್ತಿಗಳು ಬರೆದಿರುವ ಜ್ಞಾನೋಕ್ತಿಗಳು, ಇಲ್ಲವೇ ಬರೆದಿರುವಂತಹ ಕೀರ್ತನೆಗಳು. ಆದಿಕಾಂಡದಿಂದ ನೆಹೆಮೀಯನ ಪುಸ್ತಕದವರೆಗೂ ಇರುವಂತಹ ರಾಜರ ಚರಿತ್ರೆಗಳು, ಎಲ್ಲಿ ರಾಜರ ಚರಿತ್ರೆ ಇದೆಯೋ ಆ ರಾಜರ ಚರಿತ್ರೆ ಇರುವ ಸಮಯದಲ್ಲಿ ದೇವರು ರಾಜರನ್ನು, ರಾಜ್ಯವನ್ನು, ರಾಜ್ಯದಲ್ಲಿರುವ ಪ್ರಜೆಗಳನ್ನು ಎಚ್ಚರಿಸಿ ಸರಿಪಡಿಸುವುದಕ್ಕಾಗಿ, ತನ್ನ ಕಡೆಗೆ ಸೇರಿಸಿಕೊಳ್ಳುವುದಕ್ಕಾಗಿ ಪ್ರವಾದಿಗಳನ್ನು ದೇವರು ಕಳಿಸುತ್ತಾರೆ. ಆ ಪ್ರವಾದಿಗಳ ಪುಸ್ತಕಗಳೇ ಯೆಶಾಯ, ಯೆರೆಮೀಯ, ಹೇಜಿಕೇಲ, ಹಾಗೆಯೇ 12 ಜನ ಸಣ್ಣ ಪ್ರವಾದಿಗಳ ಪುಸ್ತಕ. ಇವೆಲ್ಲರೂ ಕೂಡ ದಯವಿಟ್ಟು ಗಮನಿಸಿರಿ, ಈ ಕಾಲದಲ್ಲಿಯೇ ಇದ್ರು. ಅಂದರೆ ನೆಹೆಮೀಯ ಪುಸ್ತಕಕ್ಕಿಂತ ಮೊದಲು ಜರುಗಿರುವಂತಹ ಚರಿತ್ರೆಯಲ್ಲಿಯೇ ಈ ಪ್ರವಾದಿಗಳೆಲ್ಲ ಇದ್ದಾರೆ. ಪೂರ್ತಿ ಹಳೆ ಒಡಂಬಡಿಕೆ ಚರಿತ್ರೆ ಆದಿಕಾಂಡದಿಂದ ನೆಹೆಮೀಯವರೆಗೂ ಇದೆ. ಆನಂತರ ನಾವು ನೋಡುವ ಪುಸ್ತಕವೇ ಎಸ್ತೇರಳು. ಎಸ್ತೇರಳ ಜೀವಿತದ ಕುರಿತಾಗಿ ಬರೆಯಲ್ಪಟ್ಟಿರುವ ಚರಿತ್ರೆ ಅದರಲ್ಲಿ ನಾವು ನೋಡ್ತೇವೆ. ಇದು ಕೂಡ ನೆಹೆಮೀಯನ ಪುಸ್ತಕಕ್ಕಿಂತಲೂ ಮೊದಲೇ ಜರುಗಿತ್ತು. ಆನಂತರ ಯೋಬನ ಪುಸ್ತಕ ನಾವು ನೋಡ್ತೇವೆ. ಈ ಯೋಬನ ಪುಸ್ತಕವು ಕೂಡ ನೆಹೆಮೀಯ ಪುಸ್ತಕಕ್ಕಿಂತ ಮೊದಲೇ, ಅಂದ್ರೆ ಆದಿಕಾಂಡದಿಂದ ನೆಹೆಮೀಯ ಪುಸ್ತಕದವರೆಗೂ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಯೋಬನ ಜೀವಿತದ ಸಂಘಟನೆ ಸಂಭವಿಸಿದೆ.
ಈ ಯೋಬನ ಬಗ್ಗೆ ನಾವು ಒಂದು ವೇಳೆ ನೋಡುವುದಾದರೆ ಅವನು ಊಚ್ ಎಂಬ ದೇಶಕ್ಕೆ ಸಂಬಂಧಪಟ್ಟವನಾಗಿದ್ದನು ಎಂಬುದಾಗಿ ಆ ಮಾತು ನಾವು ಓದುತ್ತೇವೆ. ಹಾಗಾದರೆ ಊಚ್ ಎಂಬ ದೇಶ ಎಲ್ಲಿದೆ, ಎಲ್ಲಿರಬಹುದು ಎಂಬ ಪ್ರಶ್ನೆ ನಿಮಗಿರುವುದಾದರೆ ಪ್ರಲಾಪ ಪುಸ್ತಕದಲ್ಲಿ ಒಂದು ವಾಕ್ಯ ಹೀಗೆ ಹೇಳ್ತದೆ. ಊಚ್ ಎಂಬ ದೇಶದ ಕುರಿತಾಗಿ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಓದೋಣ ಬನ್ನಿರಿ. ಪ್ರಲಾಪ ಪುಸ್ತಕ 4ನೇ ಅಧ್ಯಾಯ 21ನೇ ವಚನ ಓದುತ್ತಿದ್ದೇನೆ. ಯಾವನನ್ನು ಆಶ್ರಯಿಸಿ ಜನಾಂಗಗಳ ಮಧ್ಯದಲ್ಲಿ ಉಳಿಯುವೆವು ಎಂದು ನಾವು ನಂಬಿಕೊಂಡಿದ್ದೇವೋ ಅವನು ಅವರ ಗುಂಡಿಗಳಲ್ಲಿ ಸಿಕ್ಕಿಬಿದ್ದನು. ಊಚ್ ದೇಶದಲ್ಲಿ ವಾಸಿಸುವ ಎದೋಮ್ ಎಂಬ ಯುವತಿಯೇ, ಏನಂತೆ? ಊಚ್ ದೇಶದಲ್ಲಿ ವಾಸಿಸುವ ಎದೋಮ್ ಎಂಬ ಯುವತಿಯೇ, ಹರ್ಷಿಸು, ಉಲ್ಲಾಸಗೊಳ್ಳು. ಇಲ್ಲಿ ಊಚ್ ದೇಶದ ಕುರಿತಾಗಿಯೂ ಬರೆಯಲ್ಪಟ್ಟಿದೆ, ಹಾಗೆಯೇ ಎದೋಮ್ ಕುರಿತಾಗಿಯೂ ಬರೆಯಲ್ಪಟ್ಟಿದೆ. ಬೈಬಲ್ ಪಂಡಿತರ ಅಭಿಪ್ರಾಯವೇನೆಂದರೆ ಊಚ್ ದೇಶವು ಒಮ್ಮೆ ಊಚ್ ಎಂದು ಕರೆಯಲ್ಪಟ್ಟ ದೇಶವು ಅದು ಎದೋಮ್ ದೇಶ ಆಗಿತ್ತು ಎಂಬುದು ಬೈಬಲ್ ಪಂಡಿತರ ಅಭಿಪ್ರಾಯವಾಗಿದೆ. ಎದೋಮ್ ದೇಶ ಎಲ್ಲಿರಬಹುದು ಎಂಬ ಪ್ರಶ್ನೆ ನಿಮಗಿರುವುದಾದ್ರೆ ನಿಮ್ಮ ಬೈಬಲಿನ ಕೊನೆಯ ಹಳೆಯಲ್ಲಿ ಹೀಗೆ ಈ ರೀತಿಯಾಗಿ ನಿಮಗೆ ಹಳೆ ಒಡಂಬಡಿಕೆಯ ಪಾಲಸ್ತೀನ ಎನ್ನುವಂತಹ ಒಂದು ನಿಮಗೆ ಮ್ಯಾಪ್ ಕಾಣಿಸುತ್ತೆ. ಈ ಮ್ಯಾಪ್ ಅನ್ನು ನೀವು ಪರಿಶೀಲಿಸಿ ನೋಡಿದರೆ ಯಹೂದ ಹೆಬ್ರೋನ್ ಕೆಳಗೆ ಇದುಮಯ ಎಂಬ ಪ್ರಾಂತ್ಯ ಕಾಣಿಸುತ್ತದೆ. ಇದುಮಯ ಎಂದರೆ ಎದೋಮ್ ಆಗಿದೆ. ಅಂದರೆ ಇಸ್ರಾಯೇಲ್ ದೇಶಕ್ಕೆ ದಕ್ಷಿಣದಲ್ಲಿ ಇರುವ ದೇಶವೇ ಇದುಮಯ ಆಗಿದೆ, ಇಲ್ಲವೇ ಎದೋಮ್ ಆಗಿದೆ. ಅಂದರೆ ನಮ್ಮ ದೇಶಕ್ಕೆ ಯಾವ ರೀತಿ ಶ್ರೀಲಂಕಾ ಕೆಳಭಾಗದಲ್ಲಿರುತ್ತೋ ಅದೇ ರೀತಿಯಾಗಿ ಎದೋಮ್ ದೇಶವು ಇಸ್ರಾಯೇಲ್ ದೇಶಕ್ಕೆ ದಕ್ಷಿಣ ಭಾಗದಲ್ಲಿ ಕೆಳಭಾಗದಲ್ಲಿ ಇತ್ತು. ಹಾಗಾಗಿ ಆ ಪ್ರಾಂತ್ಯಕ್ಕೆ ಸೇರಿದವನಾಗಿದ್ದನು ಯೋಬನು ಎಂಬುದಾಗಿ ಬೈಬಲ್ ಪಂಡಿತರ ಅಭಿಪ್ರಾಯವಾಗಿದೆ. ರೈಟ್. ಅಷ್ಟಕ್ಕೂ ಯೋಬನು ಯಾವ ಕಾಲದಲ್ಲಿ ಹುಟ್ಟಿರ್ತಾನೆ? ಈಗ ತಾನೇ ಪ್ರಶ್ನಿಸಿದೇನಲ್ಲವೇ? ಯೆಹೋಶುವನ ಕಾಲದಲ್ಲಿಯೋ, ಮೋಶೆಯ ಕಾಲದಲ್ಲಿಯೋ, ಇಲ್ಲವೇ ಯಾಕೋಬನ ಕಾಲದಲ್ಲಿಯೋ ಎಂಬ ಪ್ರಶ್ನೆ ನಿಮಗಿರುವುದಾದರೆ ಬೈಬಲ್ ಪಂಡಿತರ ಅಭಿಪ್ರಾಯವೇನೆಂದರೆ ಮೋಶೆ ಧರ್ಮಶಾಸ್ತ್ರವನ್ನು ಬರೆಯುತ್ತಾನೆ. ಆದಿಕಾಂಡ, ವಿಮೋಚನೆ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡ, ಈ 5 ಕಾಂಡಗಳನ್ನೆಲ್ಲ ಧರ್ಮಶಾಸ್ತ್ರವಾಗಿ ಮೋಶೆ ಬರೆದಿಡುತ್ತಾನೆ. ನಮ್ಮ ಬೈಬಲ್ ಅನ್ನು ನಾವು ತೆರೆದ ಕೂಡಲೇ ಕಾಣಿಸುವುದೇ ಆದಿಕಾಂಡ. ಆದರೆ ಇದನ್ನು ಬರೆದಿದ್ಯಾರು? ಮೋಶೆ ಬರೆದಿದ್ದಾನೆ. ಮೋಶೆ ಬರೆದಿದ್ದಾನೆ. ಆದರೆ ಮೋಶೆಗಿಂತ ಮೊದಲು ಹುಟ್ಟಿದ್ಯಾರು? ಅಬ್ರಹಾಮನು ಹುಟ್ಟಿದ. ಅಬ್ರಹಾಮನಕ್ಕಿಂತ ಮುಂಚೆ ಯಾರು ಹುಟ್ಟಿದ್ರು? ತೆರಹನು ಹುಟ್ಟಿದನು. ಅವನಿಗಿಂತಲೂ ಮುಂಚೆ ಯಾರು ಹುಟ್ಟಿದ್ರು? ನೋಹ ಹುಟ್ಟಿದ. ಅದಕ್ಕಿಂತ ಮುಂಚೆ ಹುಟ್ಟಿದ್ಯಾರು? ಆದಾಮ ಹುಟ್ಟಿದ. ಹಾಗಾಗಿ ಮೋಶೆಗಿಂತಲೂ ಮುಂಚಿತವಾಗಿಯೇ ಈ ಭೂಮಿಯ ಮೇಲೆ ಬಹಳ ತಲೆಮಾರುಗಳಿದ್ವು. ಹಾಗೆ ಬಹಳ ತಲೆಮಾರುಗಳಿವೆ ಅಲ್ಲವೇ? ಆ ತಲೆಮಾರುಗಳಲ್ಲಿಯೇ ಹುಟ್ಟಿದವನು ಈ ಯೋಬನು. ಬೈಬಲ್ ಪಂಡಿತರ ಅಭಿಪ್ರಾಯವೇನೆಂದರೆ ನಮ್ಮ ಬೈಬಲಲ್ಲಿರುವಂತಹ ಎಲ್ಲಾ 66 ಪುಸ್ತಕಗಳಲ್ಲಿಯೇ ಅತ್ಯಂತ ಪುರಾತನವಾದ ಪುಸ್ತಕವೇ ಯೋಬನ ಪುಸ್ತಕ ಆಗಿದೆ ಅನ್ನುತ್ತಾರೆ. ಹಾಗೆ ಅವರ ಅಭಿಪ್ರಾಯವಾಗಿದೆ. ಅಂದರೆ ಮೋಶೆ ಬರೆಯುವಂತಹ ಧರ್ಮಶಾಸ್ತ್ರಕ್ಕಿಂತ ಮುಂಚಿತವಾಗಿಯೇ ಯೋಬನ ಪುಸ್ತಕ ಬರೆಯಲ್ಪಟ್ಟಿದೆ ಎಂಬುದು ಬೈಬಲ್ ಪಂಡಿತರ ಅಭಿಪ್ರಾಯವಾಗಿದೆ. ಕಾರಣವೇನೆಂದರೆ ಯೋಬನು ಜೀವಿಸಿರುವ ಕಾಲ ಪರಿಶೀಲಿಸುವುದಾದರೆ ಅವನು ಸುಮಾರು 200 ವರ್ಷಗಳವರೆಗೂ ಅವನು ಜೀವಿಸುತ್ತಾನೆ. ಶ್ರಮೆಗಳು ಬರುವುದಕ್ಕಿಂತ ಮುಂಚೆ, ಕಷ್ಟಗಳು ಬರುವುದಕ್ಕಿಂತ ಮುಂಚೆ ಅವನು ಮಕ್ಕಳನ್ನು ಪಡೆಯುತ್ತಾನೆ. 7 ಗಂಡು ಮಕ್ಕಳನ್ನು ಪಡೆಯುತ್ತಾನೆ, 3 ಹೆಣ್ಣುಮಕ್ಕಳನ್ನು ಪಡೆಯುತ್ತಾನೆ. ಅವರೆಲ್ಲರೂ ಯೌವನಸ್ಥರಾಗಿದ್ರು. ಹಾಗಾಗಿ ಯೋಬನ ವಯಸ್ಸು 60 ವರ್ಷ ಇಲ್ಲವೇ 50 ರಿಂದ 60 ವರ್ಷ ಇರುತ್ತೆ ಎಂಬ ಭಾವನೆ ಇದೆ. ಆನಂತರ ದೇವರು ಯೋಬನಿಗೆ ಆರೋಗ್ಯವನ್ನು ಅನುಗ್ರಹಿಸುತ್ತಾರೆ. 2ರಷ್ಟು ಆಶೀರ್ವಾದ ಕೊಡ್ತಾರೆ. 2ರಷ್ಟು ಆಶೀರ್ವಾದ ಕೊಟ್ಟ ನಂತರ ಯೋಬನು 140 ವರ್ಷಗಳವರೆಗೂ ಆನಂತರ ಅವನು ಬದುಕುತ್ತಾನೆ. ಹಾಗಾಗಿ 140 ವರ್ಷಗಳು ಪ್ಲಸ್ 60 ಆಗಿರ್ಬೋದು, ಇಲ್ಲವೇ 70 ಆಗಿರ್ಬೋದು. ಒಟ್ಟಿಗೆ ಸೇರಿಸಿದರೆ 200 ವರ್ಷಗಳು. ಅಂದರೆ ವಾಸ್ತವದಲ್ಲಿ 200 ವರ್ಷಗಳವರೆಗೂ ಬೈಬಲ್ನಲ್ಲಿ ಯಾರು ಜೀವಿಸಿದ್ದಾರೆ ಎಂದು ನೋಡುವುದಾದರೆ ಅಬ್ರಹಾಮನು 175 ವರ್ಷ ಜೀವಿಸುತ್ತಾನೆ. ಅಂದರೆ ಅಬ್ರಹಾಮನ ಕಾಲದಲ್ಲಿ 175 ವರ್ಷದವರೆಗೂ ಜೀವಿಸಬಹುದಿತ್ತು. ಆ ನಂತರ ಯಾಕೋಬನು ಕೇವಲ 147 ವರ್ಷಗಳವರೆಗೂ ಮಾತ್ರ ಜೀವಿಸುತ್ತಾನೆ. ಯಾಕೋಬನ ಕಾಲಕ್ಕೆ ಬರೋಷ್ಟೊತ್ತಿಗೆ 147 ವರ್ಷದವರೆಗೂ ಜೀವಿಸುವಂತಹ ಸಾಧ್ಯತೆ ಇತ್ತು. ದಾವೀದನ ಕಾಲಕ್ಕೆ ಬರುವಾಗ ದಾವೀದನು 70 ವರ್ಷ ಬದುಕಿ ಮರಣ ಹೊಂದುತ್ತಾನೆ. ಅಂದರೆ ಕ್ರಮೇಣವಾಗಿ ಆಯುಷು ಕಡಿಮೆಯಾಗ್ತಾ ಬಂತು. ಅಂದರೆ ಯೋಬನು ಜೀವಿಸಿರುವ ಕಾಲದಲ್ಲಿ ಅವನು 200 ವರ್ಷ ಜೀವಿಸಿರುವುದಾದರೆ ಯೋಬನು ಖಂಡಿತವಾಗಿ ಅಬ್ರಹಾಮನಿಗಿಂತಲೂ ಮುಂಚೆ ಹುಟ್ಟಿರುತ್ತಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಬೈಬಲ್ ಪಂಡಿತರ ಅಭಿಪ್ರಾಯವೇನೆಂದರೆ ಕ್ರಿಸ್ತ ಪೂರ್ವ 2200ರಲ್ಲಾಗಲಿ ಇಲ್ಲವೇ 2100 ವರ್ಷದಲ್ಲಾಗಲಿ
ಯೋಬನು ಜನಿಸಿರುತ್ತಾನೆ ಎಂಬುದು ಅವರ ಅಭಿಪ್ರಾಯ. ಅಂದರೆ ಅಬ್ರಹಾಮನು ಹುಟ್ಟುವುದಕ್ಕಿಂತ 100 ಇಲ್ಲವೇ 200 ವರ್ಷಕ್ಕಿಂತ ಮೊದಲೇ ಯೋಬನು ಜನಿಸಿರುತ್ತಾನೆ. ಅಷ್ಟು ಮಾತ್ರವಲ್ಲ, ಆ ಕಾಲದಲ್ಲಿ, ಯಾವ ಕಾಲದಲ್ಲಿ? ಅಬ್ರಹಾಮನ ಕಾಲದಲ್ಲಿ ಯಾರಾದರೂ ಆಸ್ತಿಯುಳ್ಳವರಾಗಿರುವುದಾದರೆ ಆ ಆಸ್ತಿಯನ್ನು ಅವರಿಗಿರುವಂತಹ ಪಶುಗಳ ಮೇರೆಗೆ ಅದು ಲೆಕ್ಕಿಸಲಾಗ್ತಿತ್ತು. ಆ ಕಾಲದಲ್ಲಿ ಒಬ್ಬ ವ್ಯಕ್ತಿಗಿರುವಂತಹ ಪಶುಗಳ ಮೇರೆಗೆ ಅವನು ಬಹಳ ಐಶ್ವರ್ಯವಂತನೆಂದು ಪರಿಗಣಿಸಲಾಗ್ತಿತ್ತು. ಒಂದು ಉದಾಹರಣೆ ಬೇಕಾದರೆ ತೋರಿಸ್ತೇನೆ ಬನ್ನಿ. ಆದಿಕಾಂಡ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದೇನೆಂದರೆ 13ನೇ ಅಧ್ಯಾಯದ 2ನೇ ವಚನ ಹೀಗೆ ಹೇಳ್ತದೆ: ಅಬ್ರಹಾಮನು ಬೆಳ್ಳಿ ಬಂಗಾರ ಪಶುಗಳುಳ್ಳವನಾಗಿ ಬಹಳ ಐಶ್ವರ್ಯವಂತನಾದನು. ಅವನು ಪ್ರಯಾಣ ಮಾಡುತ್ತಾ ದಕ್ಷಿಣದಿಂದ ಬಂದನು. ಆನಂತರ 5ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ: ಅಬ್ರಹಾಮನ ಜೊತೆ ಹೋದ ಲೋಟನಿಗೂ ಕೂಡ ಕುರಿ ದನಗಳು ಡೇರೆಗಳು ಇದ್ದವು. ಸ್ವಲ್ಪ ಮೇಲೆ ಹೋಗಿ ನೋಡುವುದಾದರೆ ಅಬ್ರಹಾಮನ ಬಗ್ಗೆ ಹೀಗೆ ನೋಡ್ತೇವೆ. 12ನೇ ಅಧ್ಯಾಯ: ಅವನು ಸಾರಳ ನಿಮಿತ್ತ ಅಬ್ರಹಾಮನಿಗೆ ಉಪಕಾರ ಮಾಡಿದನು. ಅವನಿಗೆ ದನ ಕುರಿಗಳನ್ನು, ಗಂಡು ಕತ್ತೆಗಳನ್ನು, ದಾಸರನ್ನು, ದಾಸಿಯರನ್ನು, ಹೆಣ್ಣು ಕತ್ತೆಗಳನ್ನು, ಒಂಟೆಗಳನ್ನು ಕೊಟ್ಟನು. ಇದು ಅಬ್ರಹಾಮನ ಆಸ್ತಿಯಾಗಿದೆ. ಹಾಗಾಗಿ ಬೈಬಲ್ನಲ್ಲಿ ನಾವು ನೋಡ್ತೇವೆ, ಬಹಳ ಐಶ್ವರ್ಯವಂತನಾಗಿದ್ದನು. ಅಬ್ರಹಾಮನು ಬಹಳ ಐಶ್ವರ್ಯವಂತನಾಗಿದ್ದನು ಎಂದು ನಾವು ನೋಡುವಾಗ ಅವನಿಗಿರುವಂತಹ ಆಸ್ತಿ ಎಂತದೆಂದರೆ, ಮೇಲೆ ಬರೆಯಲ್ಪಟ್ಟಿದೆ ಪಶುಗಳೆಂದು, ಕೆಳಗೆ ಕೂಡ ಬರೆಯಲ್ಪಟ್ಟಿದೆ ಪಶುಗಳೆಂದು. ಅಂದರೆ ಅಬ್ರಹಾಮನ ಮುಂಚೆ ಇರುವ ಕಾಲದಲ್ಲಿ ಒಬ್ಬ ವ್ಯಕ್ತಿ ಐಶ್ವರ್ಯವಂತನಾಗಿದ್ದಾನಾ ಇಲ್ಲವೋ ಎಂಬುದಾಗಿ ತಿಳಿಸುವಂಥದ್ದು ಅವನಿಗಿರುವಂತಹ ಪಶುಗಳ ಮೇರೆಗೆ ಆ ವ್ಯಕ್ತಿ ಎಷ್ಟು ಐಶ್ವರ್ಯವಂತನೆಂದು ನಿರ್ಣಯಿಸುತ್ತಾ ಇದ್ರು. ಈಗ ಮುಂದೆ ನೋಡೋಣ ಬನ್ನಿ. ಈ ಯೋಬನ ಪುಸ್ತಕದಲ್ಲಿ ಅದನ್ನೇ ಪ್ರಸ್ತಾವಿಸಲ್ಪಟ್ಟಿರುವುದನ್ನು ನಾವು ಓದುತ್ತೇವೆ. ಏನದು? 1ನೇ ಅಧ್ಯಾಯ 3ನೇ ವಚನ: ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕಾನೇಕ ಸೇವಕರು ಇದ್ದದ್ದರಿಂದ ಅವನು ಮೂಡಣ ದೇಶದಲ್ಲೆಲ್ಲ ಹೆಚ್ಚು ಸ್ವಾಸ್ಥ್ಯ ಉಳ್ಳವನಾಗಿದ್ದನು. ಯೋಬನ ಕಾಲದಲ್ಲಿಯೂ ಕೂಡ ಒಬ್ಬ ವ್ಯಕ್ತಿಗಿರುವ ಆಸ್ತಿಯನ್ನು ಅವನಿಗಿರುವಂತಹ ಪಶು ಸಂಪತ್ತಿನ ಮೇರೆಗೆ ಪರಿಗಣಿಸಲಾಗ್ತಾ ಇತ್ತು. ಹಾಗೆಯೇ ಇತ್ತು ಅಬ್ರಹಾಮನ ಕಾಲದಲ್ಲಿಯೂ ಕೂಡ. ಅಂದರೆ ಕಾಲವನ್ನು ನೋಡಿದ್ರೂ ಕೂಡ, ವಯಸ್ಸನ್ನು ನೋಡಿದ್ರೂ ಕೂಡ ಅಬ್ರಹಾಮನಕ್ಕಿಂತ ಮೊದಲು ಯೋಬನು ಜನಿಸಿರುತ್ತಾನೆ ಎಂಬುದಾಗಿ ನಮಗೆ ಅರ್ಥವಾಗುತ್ತದೆ. ಎಕ್ಸಾಕ್ಟ್ ಆಗಿ ಯಾವ ಕಾಲದಲ್ಲಿ ಹುಟ್ಟಿರುತ್ತಾನೆ ಎಂದು ಹೇಳುವುದು ಕಷ್ಟ. ಆದರೆ ಬೈಬಲ್ ಪಂಡಿತರ ಅಭಿಪ್ರಾಯವೇನೆಂದರೆ, ಈಗ ತಾನೇ ಹೇಳಿರುವ ಹಾಗೆ ಕ್ರಿಸ್ತಪೂರ್ವ 2100ರಲ್ಲಿ ಇಲ್ಲವೇ 2200ರಲ್ಲಿಯೇ ಆ ಕಾಲದಲ್ಲಿ ಯೋಬನು ಜನಿಸಿ ಇರುತ್ತಾನೆ. ರೈಟ್ ಫ್ರೆಂಡ್ಸ್, ಈಗ ಯೋಬನ ಜೀವಿತದಿಂದಲೂ ಯೋಬನ ಪುಸ್ತಕದಿಂದಲೂ ನಾವು ಕಲಿಯಬೇಕಾಗಿರುವಂತಹ ಕೆಲವು ಅಮೂಲ್ಯವಾದ ಆತ್ಮಿಕ ಪಾಠಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ. ಯೋಬನು ಎಂಬ ಹೆಸರಿನ ಅರ್ಥವೇನೆಂದರೆ ಬಾಧಿಸಲ್ಪಟ್ಟವನು, ಇಲ್ಲವೇ ಹಿಂಸಿಸಲ್ಪಟ್ಟವನು, ಇಲ್ಲವೇ ದ್ವೇಷಿಸಲ್ಪಟ್ಟವನು ಎಂದರ್ಥ. ಎಂಬ ಈ ಅರ್ಥಗಳು ಯೋಬನು ಎಂಬ ಹೆಸರಿಗೆ ಇರುವಂತದ್ದಾಗಿವೆ. ಕೆಲವು ಬೈಬಲ್ ಪಂಡಿತರ ಅಭಿಪ್ರಾಯವೇನೆಂದರೆ, ವಾಸ್ತವದಲ್ಲಿ ಯೋಬನ ಹೆಸರು ಯೋಬನೆಂಬುದಾಗಿ ಇಲ್ಲದೇ ಇರಬಹುದು. ಆದಾಗ್ಯೂ ಅವನು ಹೊಂದಿಕೊಂಡಿರುವ ಆ ಪರೀಕ್ಷೆಗಳ ನಿಮಿತ್ತ, ಹೊಂದಿರುವ ಶ್ರಮೆಯ ನಿಮಿತ್ತ, ಹೊಂದಿರುವಂತಹ ಆ ಬಾಧೆಗಳ ನಿಮಿತ್ತ ತನ್ನ ಹೆಸರು ಯೋಬನೆಂದು ಇಟ್ಟುಕೊಂಡಿರುತ್ತಾನೆ. ಯೋಬನು ಅಂದರೆ ಬಾಧಿಸಲ್ಪಟ್ಟವನು, ಹಿಂಸಿಸಲ್ಪಟ್ಟವನು, ವೇದನೆಗೊಳಗಾದವನು, ಇವೆಲ್ಲ ಕೂಡ ಆ ಹೆಸರಿಗಿರುವ ಅರ್ಥ. ಹಾಗಾಗಿ ಅವನು ಅನುಭವಿಸಿರುವ ಅನುಭವಗಳ ಮೇರೆಗೆ ಅವನಿಗೆ ಯೋಬನೆಂಬ ಹೆಸರಿಟ್ಟಿರುತ್ತಾರೆ ಎನ್ನುವಂಥದ್ದು ಬೈಬಲ್ ಪಂಡಿತರ ಅಭಿಪ್ರಾಯವಾಗಿದೆ. ಯಾವುದೇನೇ ಆಗಿರಲಿ, ಈ ದಿನ ಯೋಬನ ಪುಸ್ತಕದಿಂದ ಕೆಲವು ಅಮೂಲ್ಯವಾದ ಪಾಠಗಳನ್ನು ಕಲಿಯೋಣ ಬನ್ನಿರಿ. ಇದು ಸುಮಾರು ನಮ್ಮ ಕಾಲದೊಂದಿಗೆ ಹೋಲಿಸುವುದಾದರೆ ಸುಮಾರು 4,000 ವರ್ಷಗಳ ಹಿಂದೆ ಭೂಮಿಯ ಮೇಲೆ ಊಚ್ ಎನ್ನುವಂತಹ ದೇಶದಲ್ಲಿ ಯೋಬನು ಎನ್ನುವಂತಹ ಒಬ್ಬ ಯಥಾರ್ಥವಂತನು, ನೀತಿವಂತನು ವಾಸಿಸುವವನಾಗಿದ್ದನು. ಏನ್ ಜರುಗಿತ್ತು? ಬನ್ನಿ ಎಲ್ಲರೂ ಸೇರಿ ಯೋಬನ ಪುಸ್ತಕಕ್ಕೆ ಹೋಗೋಣ. 1ನೇ ಅಧ್ಯಾಯ 1ನೇ ವಚನ: ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಯಥಾರ್ಥವಂತನು, ನಿರ್ದೋಷಿಯೂ ಆಗಿದ್ದು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟತನವನ್ನು ನಿರಾಕರಿಸುವವನಾಗಿದ್ದನು. ಅವನಿಗೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಇದ್ದರು. ಅವನಿಗೆ ಈಗ ತಾನೇ ದನ ಕುರಿಗಳ ಒಂದು ಪಶುಗಳ ಬಗ್ಗೆ ಓದಿದ್ದೇವಲ್ಲವೇ? 4ನೇ ವಚನ: ಅವನ ಕುಮಾರರು ಒಂದೊಂದು ದಿನ ಒಬ್ಬೊಬ್ಬನ ಮನೆಯಲ್ಲಿ ಔತಣವನ್ನು ನಡೆಸುತ್ತಾ ಆ ಭೋಜನಕ್ಕೆ ಕೂಡಿ ಬಂದು ತಮ್ಮ 3 ಅಕ್ಕ ತಂಗಿಯರನ್ನು ಆ ಔತಣದ ಭೋಜನಕ್ಕೆ ಅವರನ್ನು ಕೂಡ ಕರೆ ಕಳುಹಿಸುತ್ತಿದ್ದರು.
ಅವರವರ ಔತಣದ ಸರದಿ ಮುಗಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಅವರನ್ನು ಶುದ್ಧಿಪಡಿಸಿ ಬೆಳಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಾ ಬಂದನು. ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಾ ಇದ್ದನು. ಯೋಬನ ಪುಸ್ತಕಕ್ಕೂ ಕೂಡ ಒಂದು ಟೈಟಲ್ ಕೊಟ್ಟಿದ್ದೇನೆ, ಏನೆಂದರೆ ಪ್ರಶ್ನಾರ್ಥಕ. ಏನದು? ಪ್ರಶ್ನಾರ್ಥಕ. ಎಸ್ತೇರಳ ಪುಸ್ತಕಕ್ಕೂ ಕೂಡ ಒಂದು ಹೆಸರಿಟ್ಟಿದ್ದೇನೆ, ಏನೆಂದರೆ ಪ್ರತಿಕಾರ. ನೆಹೆಮೀಯನ ಪುಸ್ತಕಕ್ಕೂ ಕೂಡ ಒಂದು ಹೆಸರಿಟ್ಟಿದ್ದೇನೆ, ಏನ್ ಗೊತ್ತಾ? ಏನ್ ಹೆಸರಿಟ್ಟಿದ್ದೇನೆ ನೆನಪಿದೆಯಾ ನಿಮಗೆ? ಪೌಳಿಗೋಡೆ ನಿರ್ಮಾಣ ಇಲ್ಲವೇ ಪ್ರಯಾಣ. ಸೊ ಹೀಗೆ ಒಂದೊಂದು ಪುಸ್ತಕಕ್ಕೆ ಒಂದೊಂದು ಹೆಸರಿಡುತ್ತಾ ಬಂದಿದ್ದೇನಲ್ಲವೇ? ಯೋಬನ ಪುಸ್ತಕಕ್ಕೆ ನಾನಿಟ್ಟ ಹೆಸರೇನೆಂದರೆ ಪ್ರಶ್ನಾರ್ಥಕ. ಏನಿದು ಪ್ರಶ್ನಾರ್ಥಕ? ನೀತಿವಂತನು ಯಾಕೆ ಶ್ರಮೆಗಳನ್ನು ಕಷ್ಟಗಳನ್ನು ಹಾದು ಹೋಗಬೇಕಾಗ್ತದೆ? ಇದೇ ಪ್ರಶ್ನಾರ್ಥಕವಾಗಿದೆ. ನೀತಿವಂತನಿಗೆ ಯಥಾರ್ಥವಂತನಿಗೆ ಯಾಕೆ ಶ್ರಮೆಗಳು ಕಷ್ಟಗಳು ಬರ್ತವೆ? ಈ ಪ್ರಶ್ನೆ ಬಹುಶಃ ನೀವು ಕೂಡ ಹಾಕಿಕೊಂಡಿರಬಹುದು. ನಿಮ್ಮ ಜೀವಿತದಲ್ಲಿ ನೀತಿಯಿಂದ ಯಥಾರ್ಥತೆಯಿಂದ ಜೀವಿಸುತ್ತಿರುವಾಗ ನಿಮಗೆ ಬರುವಂತಹ ಕಷ್ಟಗಳು, ನಿಮಗೆ ಬರುವಂತಹ ಇಕ್ಕಟ್ಟು ಬಿಕ್ಕಟ್ಟುಗಳು, ನಿಮಗೆ ಬರುವಂತಹ ಆರ್ಥಿಕ ಸಮಸ್ಯೆಗಳು, ನಿಮಗೆ ಬರುವಂತಹ ಅವಮಾನಗಳು ನಿಮಗೊಂದು ರೀತಿ ಪ್ರಶ್ನೆ ಹುಟ್ಟಿಸುತ್ತವೆ, ಏನೆಂದರೆ ನನಗ್ಯಾಕೆ ಇಷ್ಟು ಕಷ್ಟಗಳೆಂದು. ಯಥಾರ್ಥತೆಯಿಂದ ಜೀವಿಸಿದರು, ನೀತಿಯಿಂದ ಜೀವಿಸಿದರು, ದೇವರು ಆಶಿಸಿದಂತೆ ಜೀವಿಸಿದರೂ ಕೂಡ, ವಾಕ್ಯಾನುಸಾರವಾಗಿ ಬದುಕುತ್ತಾ ಇದ್ರು ಕೂಡ, ಪ್ರಾರ್ಥಿಸುತ್ತಾ ಇದ್ರು ಕೂಡ, ಸಾಕ್ಷಿಯಾಗಿ ಜೀವಿಸುತ್ತಾ ಬದುಕುತ್ತಾ ಇದ್ರೂ ಕೂಡ ಯಾಕೆ ನನಗಿಷ್ಟೊಂದು ಕಷ್ಟಗಳು ಎಂಬ ಪ್ರಶ್ನೆ ನಿಮಗೂ ಬರಬಹುದು. ದಯವಿಟ್ಟು ಗಮನಿಸಿ ಪ್ರಿಯರೇ, ಅದೇ ಪ್ರಶ್ನೆ ಯೋಬನಿಗೂ ಕೂಡ ಬಂದಿತ್ತು. ನನಗ್ಯಾಕೆ ಈ ಕಷ್ಟಗಳು? ಅವನ ಜೀವಿತದಲ್ಲಿ ಸಂಭವಿಸುತ್ತಿರುವ ಅನೇಕ ಕಷ್ಟಗಳು ಪ್ರಶ್ನಾರ್ಥಕವಾಗಿ ಮಾರ್ಪಟ್ಟು, ಅದಕ್ಕಾಗಿಯೇ ಯೋಬನ ಪುಸ್ತಕಕ್ಕೆ ನಾನಿಟ್ಟ ಹೆಸರೇನೆಂದರೆ ಪ್ರಶ್ನಾರ್ಥಕವಾಗಿದೆ. ಅವನಿಗೆ ಪ್ರಶ್ನೆ ಇತ್ತು, ಯಾಕೆ ನನಗೀ ಕಷ್ಟ? ಯಾಕೆ ನನಗೇ ಇಷ್ಟು ಕಷ್ಟಗಳು? ಯಾಕೆ ನನಗೀ ಬಾಧೆಗಳು ಎಂಬ ಪ್ರಶ್ನೆ ಯೋಬನಿಗೆ ಕೊರಗಿಸಿತು. ಈ ದಿನ ನಮ್ಮ ಮಧ್ಯ ಯಾರಾದರೂ ಇದ್ದೀರಾ? ಕಷ್ಟಗಳನ್ನು, ವ್ಯಾಧಿ ಬಾಧೆಗಳನ್ನು ಹಾದು ಹೋಗುತ್ತಾ ಯಾಕೆ ನನಗೀ ಕಷ್ಟಗಳು, ಯಾಕೆ ನನಗೀ ಸಮಸ್ಯೆಗಳು, ಯಾಕೆ ನನಗೀ ಬಾಧೆಗಳು ಎಂದು ಪ್ರಶ್ನಿಸುವಂತವರಿದ್ದೀರಾ? ಹಾಗಾದರೆ ಅದಕ್ಕೆ ಕೆಲವು ಅಭಿಪ್ರಾಯಗಳಿವೆ. ಸೈತಾನನ ಅಭಿಪ್ರಾಯ ಏನಾಗಿದೆ? ಸೈತಾನನು ಏನು ಯೋಚಿಸ್ತಾನೆ ಅಂದ್ರೆ, ಸಾಧಾರಣವಾಗಿ ನೀತಿವಂತನು ನೀತಿಯಿಂದ ಜೀವಿಸುತ್ತಿರುವಾಗ, ಹಾಗೆ ನೀತಿಯಿಂದ ಜೀವಿಸುವುದಕ್ಕೋಸ್ಕರ ಕಾರಣವೇನು? ನೀತಿವಂತನು ಶ್ರಮೆಗಳನ್ನು ಹಾದು ಹೋಗುತ್ತಿರುವಾಗ, ಹಾಗೆ ಶ್ರಮೆಗಳನ್ನು ಹಾದು ಹೋಗುವುದಕ್ಕೆ ಕಾರಣವೇನು? 6ನೇ ವಚನ. ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ದಿನವು ಬಂದಿತು. ಆ ದಿನ ಸೈತಾನನು ಎಂಬ ಅಪವಾದಿ ಅವರ ಜೊತೆಯಲ್ಲಿ ಬಂದನು. ಯೆಹೋವನು ಸೈತಾನನನ್ನು, ನೀನು ಎಲ್ಲಿಂದ ಬಂದಿ ಎಂದು ಕೇಳಲು, ಭೂಲೋಕದಲ್ಲಿ ಅಲ್ಲಲ್ಲಿ ತಿರುಗುತ್ತಾ ಅಲ್ಲಲ್ಲಿ ಸಂಚರಿಸುತ್ತಾ ಬಂದೆನು ಎಂದು ಯೆಹೋವನಿಗೆ ಪ್ರತ್ಯುತ್ತರ ಕೊಟ್ಟನು. ಆಗ ಯೆಹೋವನು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿದೀಯಾ? ಅವನು ಯಥಾರ್ಥವಂತನು ನಿರ್ದೋಷಿಯೂ ಆಗಿದ್ದು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುವವನಾಗಿದ್ದಾನೆ. ಭೂಮಿಯ ಮೇಲೆ ಅವನಿಗೆ ಸಮಾನ ಬೇರೆ ಯಾರೂ ಇಲ್ಲ. ಎಂಥ ಅದ್ಭುತವಾದ ಸಾಕ್ಷಿ ನೋಡಿ ಪ್ರಿಯರೇ, ದೇವರೇ ಸಾಕ್ಷಿ ಕೊಡ್ತಿದ್ದಾರೆ. ಅದೇನೆಂದರೆ, ಭೂಮಿಯ ಮೇಲೆ ಯೋಬನಂತಹ ನೀತಿವಂತನು ಯಥಾರ್ಥವಂತನು ಮತ್ತೊಬ್ಬನು ಇಲ್ಲವೇ ಇಲ್ಲ ಎಂದು. ಇದೇ ವಿಷಯವನ್ನು ಯೆಹೆಜ್ಕೇಲನು ತನ್ನ ಪುಸ್ತಕದಲ್ಲಿ ಬರೆಯುತ್ತಾನೆ. ಯೆಹೆಜ್ಕೇಲ 14ನೇ ಅಧ್ಯಾಯ 14ನೇ ವಚನ. ನೋಹಾನನು ಹಾಗೆಯೇ ದಾನಿಯೇಲನು ಹಾಗೆಯೇ ಯೋಬನು, ಈ ಮೂವರು ಕೂಡ ತಮ್ಮ ನೀತಿಯ ನಿಮಿತ್ತವಾಗಿ ತಮ್ಮನ್ನು ತಾವು ರಕ್ಷಿಸಿಕೊಂಡರು. ನೋಹಾನನು, ದಾನಿಯೇಲನು, ಯೋಬನು, ಈ ಮೂವರು ಕೂಡ ತಮ್ಮ ನೀತಿಯ ನಿಮಿತ್ತ ತಮ್ಮನ್ನು ತಾವು ರಕ್ಷಿಸಿಕೊಳ್ತಾರೆ. ಅಂದರೆ ನೋಹ ಹೇಗೆ ನೀತಿವಂತನಾಗಿದ್ದನು, ದಾನಿಯೇಲನು ಹೇಗೆ ನೀತಿವಂತನಾಗಿದ್ದನು, ಯೋಬನು ಕೂಡ ಹಾಗೆಯೇ ನೀತಿವಂತನಾಗಿದ್ದನು. ಇನ್ನೊಂದು ದೊಡ್ಡ ವಿಷಯವೇನೆಂದರೆ, ಪಾಪಿಷ್ಟ ಪ್ರಜೆಗಳು ಪಾಪಿಷ್ಟ ಕಾರ್ಯಗಳಿಂದ ದೇವರ ಮನಸ್ಸು ನೋಯಿಸಿರುವಾಗ ನೋಹಾನನು ದೇವರ ದಯೆಯನ್ನು ಪಡೆದುಕೊಂಡು ದೇವರೊಂದಿಗೆ ನಡೆದನು, ನೀತಿಯಿಂದ ಜೀವಿಸಿದನು ಎಂದು ನಾವು ನೋಡ್ತೇವೆ. ಹಾಗೆಯೇ ಯೋಬನ ಕಾಲದಲ್ಲಿಯೂ ಕೂಡ ತನ್ನ ಸುತ್ತಲೂ ಇರುವ ಪಾಪಿಷ್ಟ ಪ್ರಜೆಗಳ ಮಧ್ಯ ಯೋಬನು ನೀತಿಯಿಂದ ಜೀವಿಸಿದನು. ದೇವರೇ ಆ ದಿನ ಯೋಬನಿಗೆ ಪರಿಶೀಲಿಸಿ ನೋಡಿದಾಗ, ದೇವರೇ ಪರಿಶೋಧಿಸಿದಾಗ, ಭೂಲೋಕದಲ್ಲಿರುವ ಎಲ್ಲರಿಗಿಂತಲೂ ಯೋಬನಂತೆ ದೇವರ ದೃಷ್ಟಿಯಲ್ಲಿ ನಂಬರ್ 1 ಆಗಿದ್ದನಂತೆ. ಯೋಬನಂತಹ ನೀತಿವಂತನು ಮತ್ತೊಬ್ಬನಿಲ್ಲ ಎಂದು ಹೇಳುವಂಥದ್ದು ನಿಜಕ್ಕೂ ಅದ್ಭುತವಲ್ಲವೋ?
ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರೆಂದು ನನಗೆ ಗೊತ್ತಿಲ್ಲ. 3 ಜನವೋ, 4 ಜನವೋ, 5 ಜನವೋ, ಈ 5 ಜನರಲ್ಲಿ ಒಂದು ವೇಳೆ ದೇವರು ಯಾರು ನೀತಿವಂತರು ಎಂದು ಒಂದು ವೇಳೆ ಪರಿಶೀಲಿಸುವುದಾದರೆ, ಸಹೋದರ, ಸಹೋದರಿ, ದೇವರು ನಿಮ್ಮ ಹೆಸರು ಹೇಳಲಿಕ್ಕಾಗುತ್ತಾ? ನಿಮ್ಮ ಮನೆಯಲ್ಲಿ ಗಂಡ, ಹೆಂಡತಿ ಮತ್ತು ಒಬ್ಬ ಮಗ ಇದ್ದಾನೆ ಎಂಬುದಾಗಿ ಯೋಚಿಸೋಣ. ಈ 3ರಲ್ಲಿ ಗಂಡನಾಗಿ ನೀವು ಹೇಳಬಲ್ಲಿರಾ, ದೇವರು ನನ್ನನ್ನು ಈ 3ರಲ್ಲಿ ನೀತಿವಂತನೆಂದು ನೋಡುತ್ತಾರೆ? ಇಲ್ಲವೇ 3ರಲ್ಲಿ ನಾನು ನೀತಿವಂತಳಾಗಿ ಕಾಣಿಸುತ್ತೇನೆ, ನನ್ನ ತಾಯಿಗಿಂತ ತಂದೆಗಿಂತ ಖಂಡಿತವಾಗಿ ನಾನು ನೀತಿವಂತನಾಗಿ ಕಾಣಿಸುತ್ತೇನೆ ಎಂದು ಹೇಳಲಿಕ್ಕಾಗತ್ತಾ? ನಿಮ್ಮ ಮನೆಯಲ್ಲಿರುವವರನ್ನು ಯಾರನ್ನು ದೇವರು ಅತಿ ಹೆಚ್ಚು ನೀತಿವಂತರು ಯಾರು ಎಂದು ದೇವರು ಒಂದು ವೇಳೆ ಪರಿಶೀಲಿಸುವುದಾದರೆ ಯಾರಿರ್ತೀರಿ? ಧೈರ್ಯದಿಂದ ಹೇಳಬಲ್ಲೀರಾ, ನಾನು ನನ್ನ ಮನೆಯಲ್ಲಿರುವ ಎಲ್ಲರಿಗಿಂತಲೂ ಹೆಚ್ಚು ನೀತಿವಂತನಾಗಿದ್ದೇನೆ ಎಂದು ಹೇಳಬಲ್ಲೀರಾ? ಮನೆಯಲ್ಲಿ ಒಂದು ವೇಳೆ ನೀವು ಯಾವುದಾದರೂ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾ ಇದ್ದೀರಂದ್ಕೊಳ್ಳಿ. ಈ ಅಪಾರ್ಟ್ಮೆಂಟ್ ಅಲ್ಲಿ ಇರುವ ಎಲ್ಲರಿಗಿಂತಲೂ, ಎಲ್ಲಾ ಜನರಿಗಿಂತಲೂ ನೀತಿವಂತರಾಗಿ ಜೀವಿಸುವವರು ಯಾರು ಎಂದು ದೇವರು ಒಂದು ವೇಳೆ ನೋಡುವುದಾದರೆ ನಿಮ್ಮ ಹೆಸರು ಹೇಳಲಿಕ್ಕಾಗುತ್ತಾ? ಇಡೀ ಈ ಅಪಾರ್ಟ್ಮೆಂಟ್ನಲ್ಲಿಯೇ ನೀತಿಯಿಂದ, ಯಥಾರ್ಥತೆಯಿಂದ ಜೀವಿಸುವವನು ಇಗೋ ಈ ನನ್ನ ಮಗನು, ಈ ನನ್ನ ಮಗಳು ಎಂದು ನಿಮ್ಮ ಬಗ್ಗೆ ದೇವರು ಹೇಳಲಿಕ್ಕಾಗುತ್ತಾ? ಒಮ್ಮೆ ಯೋಚಿಸಿ. ಒಂದು ವೇಳೆ ನಿಮ್ಮ ಬೀದಿಯಲ್ಲಿರುವಂತಹ ಎಲ್ಲಾ ಮನೆಗಳನ್ನು ದೇವರು ಪರಿಶೀಲಿಸಿ, ಈ ಬೀದಿಯಲ್ಲಿ ಎಲ್ಲರಿಗಿಂತಲೂ, ಯಾವ ಬೀದಿಯಲ್ಲಿ ನೀವು ಇರ್ತಾ ಇದ್ದೀರೋ ಆ ಬೀದಿಯಲ್ಲಿ ಎಲ್ಲರಿಗಿಂತಲೂ ನೀವು ನೀತಿವಂತರು, ಯಥಾರ್ಥವಂತರು ಎಂಬುದಾಗಿ ದೇವರು ನಿಮ್ಮ ಬಗ್ಗೆ ಹೇಳಲಿಕ್ಕಾಗುತ್ತಾ? ನೀವು ಉದ್ಯೋಗ ಮಾಡುವ ಆಫೀಸಲ್ಲಿ ಎಷ್ಟು ಜನ ಉದ್ಯೋಗ ಮಾಡ್ತಿದ್ದಾರೆಂದು ನನಗೆ ಗೊತ್ತಿಲ್ಲ. ಸೇವೆ ಮಾಡುವಂತಹ ಸೇವೆಯ ಸಂಸ್ಥೆಯಲ್ಲಿ ಎಷ್ಟು ಜನ ಆ ಸೇವೆ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆಂದು ನನಗೆ ಗೊತ್ತಿಲ್ಲ. ಆದರೆ ನಿಮಗೆ ಗೊತ್ತು. ನನ್ನ ಪ್ರಶ್ನೆ, ಉದ್ಯೋಗ ಸ್ಥಳದಲ್ಲಿ 10 ಜನ ಉದ್ಯೋಗ ಮಾಡ್ತಿದ್ದಾರಾ? 50 ಜನ ಉದ್ಯೋಗ ಮಾಡ್ತಾ ಇದ್ದಾರಾ? ಹಾಗೆ ನಿಮ್ಮೊಂದಿಗೆ ಸೇರಿ ಉದ್ಯೋಗ ಮಾಡುವಂತಹ ಅವರಲ್ಲಿ ದೇವರು ನಿಮ್ಮ ವಿಷಯದಲ್ಲಿ ಹೇಳಲಿಕ್ಕಾಗುತ್ತಾ? ಈ ಕಂಪನಿಯಲ್ಲಿ ಉದ್ಯೋಗ ಮಾಡುವ ಎಲ್ಲರಿಗಿಂತಲೂ ನೀತಿವಂತನು, ಯಥಾರ್ಥವಂತನು, ಎಲ್ಲರಿಗಿಂತಲೂ ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡುವವನು ಎಂದು ದೇವರು ನಿಮ್ಮ ಬಗ್ಗೆ ಹೇಳಲಿಕ್ಕಾಗುತ್ತಾ? ಯಾವ ಸಭೆಯಲ್ಲಿ, ಯಾವ ಸಂಸ್ಥೆಯಲ್ಲಿ, ಯಾವ ಸೇವೆಯಲ್ಲಿ ನೀವು ಸೇವೆ ಮಾಡ್ತಿದ್ದೀರಿ ಗೊತ್ತಿಲ್ಲ ಸಹೋದರ, ಸಹೋದರಿ. 10 ಜನ ಇರ್ಬೋದು, 50 ಜನ ಇರ್ಬೋದು, 100 ಜನ ಇರ್ಬೋದು. ನಮ್ಮ ಕಲ್ವರಿ ಟೆಂಪಲ್ ಆದ್ರೆ ಸುಮಾರು 500 ಜನರು ಸಂಪೂರ್ಣ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಸುಮಾರು 4,000 ಜನರು ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಅದು ಪಾರ್ಟ್ ಟೈಮ್ ಸೇವೆ ಆಗಿರ್ಬೋದು ಅಥವಾ ಫುಲ್ ಟೈಮ್ ಸೇವೆ ಆಗಿರ್ಬೋದು. ನೀವು ಯಾರೊಂದಿಗೆ ಸೇವೆ ಸಲ್ಲಿಸುತ್ತಾ ಇದ್ದೀರೋ ಅವರಲ್ಲಿ ದೇವರು ನಿಮ್ಮ ಬಗ್ಗೆ ಹೇಳಲಿಕ್ಕಾಗುತ್ತಾ? ಸೇವೆಯಲ್ಲಿ ಪಾಲ್ಗೊಳ್ಳುವ ಇತರ ಎಲ್ಲರಿಗಿಂತಲೂ ಇವನು, ಈಕೆ ಎಲ್ಲರಿಗಿಂತಲೂ ಹೆಚ್ಚು ನೀತಿವಂತನು, ಯಥಾರ್ಥವಂತನು ಎಂದು ದೇವರು ಹೇಳುವುದಾದರೆ, ನಿಮ್ಮ ಕುರಿತಾಗಿ ಇಲ್ಲವೇ ನನ್ನ ಕುರಿತಾಗಿ ದೇವರು ಹೇಳುವುದಾದರೆ ಎಷ್ಟು ಚೆನ್ನಾಗಿರುತ್ತೆ. ಈ ದಿನ ನಮ್ಮ ದೇಶದಲ್ಲಿ ಬಹಳ ಜನರು, ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಸೇವಕರಿದ್ದಾರೆ. ಆ ಸೇವಕರನ್ನೆಲ್ಲ ದೇವರು ಪರಿಶೀಲಿಸಿ ನೋಡಿದಾಗ ಸತೀಶ್ ಕುಮಾರ್ ಆದ ನನ್ನ ಬಗ್ಗೆ ಬಹು ನೀತಿವಂತನು, ಯಥಾರ್ಥವಂತನು ಎಂದು ದೇವರು ಹೇಳುವುದಾದರೆ ನನ್ನ ಜೀವಿತದಲ್ಲಿ ಅದಕ್ಕಿಂತಲೂ ದೊಡ್ಡ ಧನ್ಯತೆ ಮತ್ತು ಭಾಗ್ಯ ಬೇರೆ ಯಾವುದಿರುತ್ತೆ ಹೇಳಿ? ಯೋಬನ ಪುಸ್ತಕ 1ನೇ ಅಧ್ಯಾಯ. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಯಥಾರ್ಥವಂತನು, ನಿರ್ದೋಷಿಯೂ ಆಗಿದ್ದು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುವವನಾಗಿದ್ದನು. ಅವನಿಗೆ 7 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು ಕೂಡ ಇದ್ದರು. ಅವನಿಗೆ ಕೆಲವೊಂದು ಪಶುಗಳು ಸಂಪತ್ತಿನ ರೂಪದಲ್ಲಿ ಕೂಡ ಇದ್ದವು. 4ನೇ ವಚನ. ಅವನ ಕುಮಾರರೆಲ್ಲರೂ ಒಂದೊಂದು ದಿನ ಒಬ್ಬೊಬ್ಬನ ಮನೆಯಲ್ಲಿ ಔತಣವನ್ನು ನಡೆಸುತ್ತಾ ಆ ಭೋಜನಕ್ಕೆ ಕೂಡಿ ಬಂದು ತಮ್ಮ 3 ಅಕ್ಕ ತಂಗಿಯರನ್ನು ಆ ಔತಣದ ಭೋಜನಕ್ಕೆ ಅವರನ್ನು ಕೂಡ ಕರೆ ಕಳುಹಿಸುತ್ತಿದ್ದರು. ಅವರವರ ಔತಣದ ಸರದಿ ಮುಗಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಅವರನ್ನು ಶುದ್ಧಿಪಡಿಸಿ ಬೆಳಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಾ ಬಂದನು. ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಾ ಇದ್ದನು. ಏನಂತೆ? ಯೋಬನು ಹಾಗೆ ಯಾವಾಗಲೂ ಮಾಡುತ್ತಾ ಇದ್ದನು. 6ನೇ ವಚನ. ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ದಿನವು ಬಂದಿತು. ಆ ದಿನ ಸೈತಾನನು ಎಂಬ ಅಪವಾದಿ ಅವರ ಜೊತೆಯಲ್ಲಿ ಬಂದನು. ಯೆಹೋವನು ಸೈತಾನನನ್ನು, ನೀನು ಎಲ್ಲಿಂದ ಬಂದಿ ಎಂದು ಕೇಳಲು, ಭೂಲೋಕದಲ್ಲಿ ಅಲ್ಲಲ್ಲಿ ತಿರುಗುತ್ತಾ ಅಲ್ಲಲ್ಲಿ ಸಂಚರಿಸುತ್ತಾ ಬಂದೆನು ಎಂದು ಯೆಹೋವನಿಗೆ ಪ್ರತ್ಯುತ್ತರ ಕೊಟ್ಟನು. ಆಗ ಯೆಹೋವನು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿದೀಯಾ? ಅವನು ಯಥಾರ್ಥವಂತನು, ನಿರ್ದೋಷಿಯೂ ಆಗಿದ್ದು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುವವನಾಗಿದ್ದಾನೆ. ಭೂಮಿಯ ಮೇಲೆ ಅವನಿಗೆ ಸಮಾನ ಬೇರೆ ಯಾರೂ ಇಲ್ಲ. ಸಹೋದರ ಸಹೋದರಿಯರೇ,
ಯೋಬನನ್ನು ದೇವರು ನೋಡಿದಾಗ ಸಾಕ್ಷಿ ಕೊಡ್ತಾ ಇದ್ದಾರೆ ಸೈತಾನನಿಗೆ. ಏನೆಂದು ಗೊತ್ತಾ? ಯೋಬನು ಭೂಮಿಯ ಮೇಲೆ ಇರುವವರೆಲ್ಲರಲ್ಲಿಯೂ ಬಹಳ ನೀತಿವಂತನಾಗಿದ್ದಾನೆ, ಯಥಾರ್ಥವಂತನಾಗಿದ್ದಾನೆ. ಅವನು ನೀತಿವಂತನು ಮತ್ತು ಯಥಾರ್ಥವಂತನು ಹೇಗೆ ಆದನು ಗೊತ್ತಾ? ಪಾಪವನ್ನು ವಿಸರ್ಜಿಸಿ ಬಿಟ್ಟಿದ್ದನು, ಪಾಪಕ್ಕೆ ಅಸಹ್ಯಪಟ್ಟವನಾಗಿದ್ದನು. ಗಮನ ಕೊಟ್ಟು ಕೇಳಿ ಡಿಯರ್ ಫ್ರೆಂಡ್ಸ್, ನಾವು ಪಾಪವನ್ನು ಪ್ರೀತಿಸುವವರೆಗೂ, ಪಾಪವನ್ನು ಇಷ್ಟಪಡುವವರೆಗೂ, ಪಾಪ ಮಾಡುವವರೆಗೂ ನಾವು ಯಾವತ್ತೂ ಕೂಡ ನೀತಿಯಿಂದ, ಯಥಾರ್ಥತೆಯಿಂದ ದೇವರ ದೃಷ್ಟಿಯಲ್ಲಿ ಕಾಣಿಸಲು ಸಾಧ್ಯವೇ ಇಲ್ಲ. ನಮ್ಮಲ್ಲಿ ಕೆಲವರು ಬಹಳ ಪಾಪಗಳನ್ನು ಬಿಟ್ಟಿದ್ದಾರೆ, ಆದರೆ ಕೆಲವೊಂದನ್ನು ಇನ್ನೂ ಬಿಟ್ಟಿಲ್ಲ. ನಮ್ಮಲ್ಲಿ ಇನ್ನೂ ಕೆಲವರು ಆ ಕೆಲವು ಪಾಪಗಳನ್ನು ಕೂಡ ಬಿಟ್ಟಿದ್ದಾರೆ, ಆದರೆ ಇನ್ನೂ ಕೆಲವೊಂದನ್ನು ಇಟ್ಟುಕೊಂಡಿದ್ದಾರೆ. ದಯವಿಟ್ಟು ಗಮನಿಸಿ ಪ್ರಿಯರೇ, ಹುಳಿ ಹಿಡಿದಿರುವ ಮುದ್ದೆ ನೀವು ತಕ್ಕೊಂಡು ಹಿಟ್ಟಿನಲ್ಲಿ ಹಾಕಿದ್ರೆ ಆ ಹಿಟ್ಟನ್ನೆಲ್ಲ ಆ ಹುಳಿ ಹಾಳು ಮಾಡುತ್ತೆ. ಹಾಗೆಯೇ ಒಂದೇ ಪಾಪ ಆದರೂ ಕೂಡ ನಿಮ್ಮನ್ನು ಪಾಪಿಯನ್ನಾಗಿ ನಿರ್ಣಯಿಸುತ್ತದೆ, ದೇವರಿಂದ ದೂರ ಮಾಡಿಬಿಡುತ್ತದೆ. ಹಾಗಾಗಿ ದಯವಿಟ್ಟು ನಾನು ಬಹಳ ಪಾಪ ಮಾಡುವುದಿಲ್ಲ, ಕೇವಲ ಒಂದು ಪಾಪ ಅಷ್ಟೇ ಮಾಡುತ್ತೇನೆ ಎಂದು ಸಮರ್ಥಿಸಿಕೊಳ್ಳುವ ಪ್ರಯತ್ನ ಮಾಡಬೇಡಿರಿ. ಯಾಕೆಂದರೆ ದಾವೀದನ ಕುರಿತಾಗಿ ದೇವರು ಕೊಟ್ಟ ಸಾಕ್ಷಿ ಏನೆಂದರೆ, ಕೇವಲ ಊರಿಯನ ವಿಷಯದಲ್ಲಿ ಹೊರತಾಗಿ ಬೇರೆ ಯಾವ ವಿಷಯದಲ್ಲಿಯೂ ಕೂಡ ದಾವೀದನು ತಪ್ಪು ಮಾಡಲಿಲ್ಲ. ಒಂದೇ ವಿಷಯದಲ್ಲಿ ತಪ್ಪು ಮಾಡಿದ್ದಾನೆ, ಅಂದರೆ ಊರಿಯನ ಹೆಂಡತಿಯಾದ ಬೆತ್ಷೆಬಾ ಮತ್ತು ಊರಿಯ ಅವರ ವಿಷಯದಲ್ಲಿ ಹೊರತಾಗಿ ಬೇರೆ ಯಾವ ವಿಷಯದಲ್ಲಿಯೂ ದಾವೀದನು ಪಾಪ ಮಾಡಲಿಲ್ಲ. ಆದರೆ ದೇವರು ಅವನನ್ನು ಶಿಕ್ಷಿಸುತ್ತಾರೆ. ದೇವರ ದೃಷ್ಟಿಯಲ್ಲಿ ದಾವೀದನು ಬಹುಘೋರ ಪಾಪಿಯಾಗಿ ಕಾಣಿಸಿಕೊಂಡನು. ಫಲಿತವಾಗಿ ದೇವರು ದಾವೀದನಿಗೆ ಬಹಳವಾಗಿ ಶಿಕ್ಷಿಸುತ್ತಾರೆ. ದಾವೀದನು ತಾನು ಮಾಡಿರುವ ಪಾಪ ಅಂತೂ ಒಪ್ಪಿಕೊಳ್ತಾನೆ, ಆದರೆ ಅದರ ಪರಿಣಾಮ ಮಾತ್ರ ಜೀವಿತ ಕಾಲವೆಲ್ಲ ಅನುಭವಿಸುತ್ತಾನೆ. ಹಾಗಾಗಿ ಒಂದೇ ತಪ್ಪು ಮಾಡಿದ್ದೇನೆ, ಒಂದೇ ತಪ್ಪನ್ನು ಮಾಡ್ತಾ ಇದ್ದೇನೆ ಎಂದು ದಯವಿಟ್ಟು ಸಮರ್ಥಿಸಿಕೊಳ್ಳಬೇಡಿ. ಆ ಒಂದೇ ತಪ್ಪು ಸಾಕು ನಿಮ್ಮನ್ನು ದೇವರ ರಾಜ್ಯಕ್ಕೆ ಹೋಗಲಾರದ ಹಾಗೆ ತಡೆಯುವುದಕ್ಕಾಗಿ. ಭೂಲೋಕದವರೆಲ್ಲರಲ್ಲಿ ಮೋಶೆ ಬಹು ಸಾತ್ವಿಕನಾಗಿದ್ದನು, ಅದ್ಭುತವಾದ ನಾಯಕನಾಗಿದ್ದನು, ದೇವರೊಂದಿಗೆ ಮುಖಾಮುಖಿಯಾಗಿ ಮಾತಾಡಿದವನಾಗಿದ್ದನು. ಅಷ್ಟೇ ಅಲ್ಲ, ಬಹು ಸಾತ್ವಿಕನಾಗಿದ್ದನು. ಮೋಶೆ ವಿರುದ್ಧ ಕೊರಹನ ಸಂಗಡದವರು ಎದ್ದೇಳುವಾಗ ಅವರಿಗೆ ಅಡ್ಡ ಬಿದ್ದು ಸಾಷ್ಟಾಂಗವಾಗಿ ನಮಸ್ಕರಿಸುತ್ತಾನೆ. ನಾವಿಬ್ಬರು ಯಾಕೆ ಜಗಳ ಆಡೋಣ, ದೇವರ ಬಳಿಗೆ ಹೋಗೋಣ ಬನ್ನಿ. ದೇವರು ನಿಮ್ಮನ್ನು ಆರಿಸಿಕೊಂಡಿರುವುದಾದ್ರೆ ನೀವೇ ನಾಯಕರಾಗಿದ್ದು ನಮ್ಮನ್ನು ಮುಂದೆ ನಡೆಸಿ ಅನ್ನುತ್ತಾನೆ. ನನ್ನನ್ನು ಆರಿಸಿಕೊಂಡಿರುವುದಾದ್ರೆ ಅದನ್ನು ದೇವರೇ ತಿಳಿಸ್ತಾರೆ, ನನ್ನೊಂದಿಗೆ ಜಗಳ ಆಡಬೇಡಿ ಅನ್ನುತ್ತಾನೆ. ಅಷ್ಟು ಸಾತ್ವಿಕ ಉಳ್ಳವನಾಗಿದ್ದನು. ಹಾಗಾಗಿ ದಯವಿಟ್ಟು ಗಮನಿಸಿ ಪ್ರಿಯರೇ, ಆದಾಗ್ಯೂ ಒಂದು ಸಾರಿ ಪ್ರಜೆಗಳು ಬಹಳ ಕೋಪಗೊಳಿಸುತ್ತಿರುವಾಗ ಕೊನೆಗೆ ತಾಳದೆ ದೇವರು ಮೋಶೆಗೆ ಕೋಲನ್ನು ತೆಗೆದುಕೊಂಡು ಹೋಗಿ ಬಂಡೆಗೆ ಮಾತಾಡು ಅಂದ್ರೆ ಬಂಡೆಗೆ ಹೊಡೆಯುತ್ತಾನೆ. ಹಾಗೆ ಬಂಡೆಗೆ ಹೊಡೆಯುವುದು ದೇವರ ವಾಕ್ಯಕ್ಕೆ, ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿತ್ತು. ಆದಾಗ್ಯೂ ಹೊಡೆಯುತ್ತಾನೆ. ಏನ್ ಜರುಗಿತು? ಆಗ ದೇವರು ಹೇಳ್ತಾರೆ, ನೀನು ವಾಗ್ದಾನ ಭೂಮಿಗೆ ಹೋಗೋದಿಲ್ಲ, ನನ್ನ ಮಾತಿಗೆ ವ್ಯತಿರೇಕವಾಗಿ ನೀನು ವ್ಯವಹರಿಸಿದಿ, ಹಾಗಾಗಿ ವಾಗ್ದಾನ ಭೂಮಿಗೆ ನೀನು ಹೋಗೋದಿಲ್ಲ. ಆ ಒಂದು ತಪ್ಪಿನ ನಿಮಿತ್ತ ಮೋಶೆ ವಾಗ್ದಾನ ಭೂಮಿಗೆ ಹೋಗ್ಲಿಕ್ಕಾಗಲಿಲ್ಲ. 40 ವರ್ಷಗಳವರೆಗೂ ಅರಣ್ಯದಲ್ಲಿ ತರಬೇತಿಯನ್ನು ಹೊಂದುತ್ತಾನೆ. ಆನಂತರ 40 ವರ್ಷ ಅರಣ್ಯದಲ್ಲಿ ನಾಯಕನಾಗಿ ನಡೆಸುತ್ತಾನೆ. ಅದಕ್ಕಿಂತ ಮುಂಚೆಯ 40 ವರ್ಷ ಐಗುಪ್ತ ದೇಶದಲ್ಲಿ ಸಕಲ ವಿದ್ಯೆಗಳನ್ನು ಕಲಿಯುತ್ತಾನೆ. ಅಷ್ಟೊಂದು ಅನುಭವ ಹೊಂದಿರುವ ಮೋಶೆ 120 ವರ್ಷದವನಾಗಿ ಆ ವಾಗ್ದಾನ ಭೂಮಿಗೆ ಹೋಗಲು ಇಚ್ಛಿಸಿದಾಗ ಆಗ್ಲಿಲ್ಲ ಪ್ರಿಯರೇ. ಆಗಲ್ಲ ಮೋಶೆ, ನೀನು ಹೋಗಲ್ಲ ಎಂದು ಹೇಳಿದಾಗ ಎಷ್ಟು ಸಾರಿ ಮೋಶೆ ದೇವರಿಗೆ ಬೇಡಿಕೊಳ್ತಾನೆ, ದೇವರೇ ಒಂದೇ ಒಂದು ರಿಕ್ವೆಸ್ಟ್ ಹೇಳು. ಏನು ಮೋಶೆ? ಒಂದೇ ಒಂದು ಸಾರಿ ವಾಗ್ದಾನ ಭೂಮಿಗೆ ಬರ್ತೇನಯ್ಯ ಅಂದಾಗ ಆಗೋದಿಲ್ಲ. ಮತ್ತೆ ಸ್ವಲ್ಪ ಕಾಲ ಆಗಿದ್ಮೇಲೆ ದೇವ್ರೆ ಒಂದು ವಿಷಯ ಮಾತಾಡ್ಬೇಕು. ಏನು ಹೇಳು? ಏನಿಲ್ಲ ದೇವ್ರೆ, ವಾಗ್ದಾನ ಭೂಮಿಗೆ ಬರ್ತೇನೆ, ಒಂದೇ ಒಂದು ಸಾರಿ ವಾಗ್ದಾನ ಭೂಮಿಗೆ ಬರ್ತೇನೆ ಅಂದಾಗ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಆನಂತರ ಮತ್ತೆ ಮೋಶೆ ಬಂದು ಹೇಳ್ತಾನೆ, ದೇವರೇ ನನಗೊಂದೇ ಒಂದು ಕೋರಿಕೆ ಇದೆ, ಏನೆಂದು ಹೇಳು? ವಾಗ್ದಾನ ಭೂಮಿ ಬರ್ತೇನೆ, ಇನ್ನೆಂದಿಗೂ ಆ ವಾಗ್ದಾನ ಭೂಮಿಯ ಕುರಿತು ನೀನು ನನ್ನ ಬಳಿಗೆ ಪ್ರಸ್ತಾವನೆ ತರಬಾರ್ದು, ನೀನು ವಾಗ್ದಾನ ಭೂಮಿಗೆ ಹೋಗುವ ಚಾನ್ಸ್ ಇಲ್ಲ ಎಂದು ದೇವ್ರು ಹೇಳಿಬಿಟ್ರು. ಏನ್ ತಪ್ಪು ಮಾಡಿದ ಹೇಳಿ ಆ ದಿನ ಮೋಶೆ ಕೋಪಗೊಂಡ. ಪಟ್ಟಣವನ್ನೇ ಸ್ವಾಧೀನ ಮಾಡಿಕೊಳ್ಳುವವನಿಗಿಂತಲೂ ತನ್ನನ್ನು ತಾನು ಸ್ವಾಧೀನ ಮಾಡಿಕೊಳ್ಳುವವನೇ ಶ್ರೇಷ್ಠನು. ತನ್ನ ಕೋಪ ಸ್ವಾಧೀನದಲ್ಲಿಟ್ಟುಕೊಳ್ಳಲಿಕ್ಕಾಗಲಿಲ್ಲ, ಆವೇಶ ಕಂಟ್ರೋಲ್ ಮಾಡಿಕೊಳ್ಳಲಿಕ್ಕಾಗಲಿಲ್ಲ. ಫಲಿತವಾಗಿ ಸೇರಬೇಕಾಗಿರುವಂತಹ ವಾಗ್ದಾನ ಭೂಮಿಗೆ ಸೇರ್ಲಿಕ್ಕಾಗಲಿಲ್ಲ. ಅದಕ್ಕಾಗಿಯೇ ಪ್ರಿಯ ಸಹೋದರ ಸಹೋದರಿಯರೇ, ಜಾಗರೂಕರಾಗಿ ಎಚ್ಚರವಾಗಿರಿ. 20 ರಿಂದ 30 ಲಕ್ಷದ ಜನರು ವಾಗ್ದಾನ ಭೂಮಿಗೆ ಸೇರಬೇಕಿತ್ತು, ಆದರೆ ಕೇವಲ 2 ಸೇರುತ್ತಾರೆ, ಉಳಿದವರೆಲ್ಲ ಸಾಯ್ತಾರೆ. ಕಾರಣವೇನು? ಅವಿಧೇಯತೆ, ಅವಿಶ್ವಾಸ, ಅಪವಿತ್ರತೆ. ಆ ದಿನ ಅವರು ವಾಗ್ದಾನ ಭೂಮಿಗೆ ಸೇರದಂತೆ ತಡೆಯಿತು. ಈ ದಿನ ನಮ್ಮ ಮಧ್ಯೆ ಯಾರಾದ್ರಿದ್ದೀರಾ? ದೇವರ ಮಾತಿಗೆ ಅವಿಧೇಯರಾಗಿ ಜೀವಿಸುವಂತವರು.
ಪ್ರಾರ್ಥಿಸುವಾಗ ದೇವರು ಉತ್ತರಿಸುತ್ತಾರೆಂದು ತಿಳಿದರೂ ಕೂಡ ವಿಶ್ವಾಸವಿಡದೆ ಪ್ರಾರ್ಥಿಸುವಂಥವರು. ಹಾಗೆ ಕ್ರೈಸ್ತರೆಂದು ಹೇಳಿಕೊಳ್ತಾ, ರಕ್ಷಿಸಿದ್ದೇನೆಂದು ಹೇಳಿಕೊಳ್ತಾ ದೀಕ್ಷಾಸ್ನಾನ ತೆಗೆದುಕೊಂಡ್ರೂ ಕೂಡ ಅಪವಿತ್ರವಾದ ಕಾರ್ಯಕಲಾಪಗಳಲ್ಲಿ ಮುಳುಗಿ ತೇಲಾಡುವಂಥವ್ರು ಯಾರಾದ್ರೂ ಇದ್ದೀರಾ? ಜಾಗ್ರತೆ, ಅದು ನಿಮ್ಮನ್ನು ಎಡವಿ ಬೀಳುವಂತೆ ಮಾಡಬಹುದು. ವಾಗ್ದಾನ ಭೂಮಿಗೆ ಸೇರಲಾರದಂತೆ ನಿಮ್ಮ ಪಾಪಿಷ್ಟ ಜೀವಿತ ನಿಮ್ಮನ್ನು ದೂರ ಮಾಡಬಹುದು. ಹಾಗಾಗಿ ಎಚ್ಚರಗೊಳ್ಳಿರೆಂದು ಮತ್ತು ಎಚ್ಚರಗೊಳ್ಳೋಣ ಎಂದು ಮನವಿ ಮಾಡಿಕೊಳ್ಳುತ್ತೇನೆ. ದೇವರು ಸಾಕ್ಷಿ ಕೊಡ್ತಾರೆ, ಯೋಬನಂಥವನು ಭೂಮಿಯ ಮೇಲೆ ಯಾರೂ ಇಲ್ಲ ಎಂದು ಸಾಕ್ಷಿ ಕೊಡ್ತಾರೆ. ಆಗ ಸೈತಾನನು ಅಂದ ಮಾತೇನು ಗೊತ್ತಾ? ಮೊದಲು ಯೋಬನು, ಸೈತಾನನು. ಎರಡನೆಯದಾಗಿ ಯೋಬನು ಸ್ನೇಹಿತರು. ಮೂರನೆಯದಾಗಿ ಯೋಬನು ಸರ್ವ ಸೃಷ್ಟಿಕರ್ತ. ಈ ಮೂವರ ಮಧ್ಯ ಜರುಗಿರುವ ಸಂಭಾಷಣೆಯನ್ನೇ ಇದರಲ್ಲಿ ನೋಡ್ತೇವೆ. ನೀವು ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದರೆ ಯೋಬನ ಸೈತಾನನ ಸಂಭಾಷಣೆ 1ನೇ ಅಧ್ಯಾಯದಲ್ಲಿದೆ. ಯೋಬನು ಮತ್ತು ಅವನ ಸ್ನೇಹಿತರ ಸಂಭಾಷಣೆ 2ನೇ ಅಧ್ಯಾಯದಿಂದ 37ನೇ ಅಧ್ಯಾಯದವರೆಗೂ ಇದೆ. ಆನಂತರ ಯೋಬನು ಸರ್ವ ಸೃಷ್ಟಿಕರ್ತನ ಸಂಭಾಷಣೆ 38, 39, 40ನೇ ಅಧ್ಯಾಯದಲ್ಲಿದೆ. ಇದು ಯೋಬನ ಪುಸ್ತಕ ಡಿವೈಡ್ ಮಾಡುವಾಗ ಕಾಣಿಸುವ 3 ಭಾಗಗಳು. ಆಗ ಯೋಬನ ಕುರಿತು ಸೈತಾನನು ಮಾತಾಡ್ತಾ ಏನ್ ಹೇಳ್ತಾನೆ ಗೊತ್ತಾ? ಯಾಕೆ ಯೋಬನು ನೀತಿಯಿಂದ ಜೀವಿಸಿದ್ದಾನೆಂದರೆ ಅವನಿಗೆ ನೀನು ಸರ್ವವನ್ನು ಕೊಟ್ಟಿದೀಯಲ್ಲವೇ, ಅವನಿಗೆ ಯಾವ ಕೊರತೆ ಇಲ್ಲದಂತೆ ಮಾಡಿದೀಯಲ್ಲವೇ, ಅವನಿಗೆ ಅಪಾರ ಆಶೀರ್ವಾದ ಕೊಟ್ಟೆ, ಆಪ್ತರನ್ನೆಲ್ಲ ಕೊಟ್ಟೆ, ಆಸ್ತಿ ಪಾಸ್ತಿಗಳನ್ನು ಕೊಟ್ಟೆ, ಅಧಿಕಾರವನ್ನು ಕೊಟ್ಟೆ, ಆರೋಗ್ಯವನ್ನು ಕೊಟ್ಟೆ, ಅಷ್ಟೊಂದು ಕೊಟ್ಟಿರುವುದರಿಂದ ನಿನ್ನ ಭಜನೆ ಮಾಡ್ತಿದ್ದಾನೆ. ಯಸ್, ಯೋಬನು ಆ ದಿನಗಳಲ್ಲಿ ದೊಡ್ಡ ವ್ಯಕ್ತಿಯಾಗಿದ್ದ, ಆ ದಿನಗಳಲ್ಲಿ ಪರಿಪಾಲಿಸುವವನಾಗಿದ್ದ, ಅಧಿಕಾರಿಯಾಗಿದ್ದ, ಆಪ್ತರನ್ನೆಲ್ಲ ಹೊಂದಿಕೊಂಡಿದ್ದ, ಆಸ್ತಿಪಾಸ್ತಿ ಉಳ್ಳವನಾಗಿದ್ದ. ಅಷ್ಟೇ ಅಲ್ಲ ಪ್ರಿಯರೇ, ಆರೋಗ್ಯ ಉಳ್ಳವನಾಗಿದ್ದ. ಇಷ್ಟೆಲ್ಲ ಹೊಂದಿದವನಾದ್ದರಿಂದ ಸೈತಾನನು ಯೋಬನಿಗೆ ತೋರಿಸಿ ಹೇಳ್ತಾನೆ, ಹೇಗೆ ನಿನಗೆ ಅವನು ಭಜನೆ ಮಾಡಲ್ಲ? ನೀನು ಎಲ್ಲವನ್ನೂ ಕೊಟ್ಟಿದ್ದಿ. ಯಾರೇ ಆಗಲಿ ಅವರು ಕೋರಿದ್ದನ್ನು ನೀನು ಅವರಿಗೆ ಕೊಡುವುದಾದ್ರೆ ದೇವರೇ, ಅವರು ಖಂಡಿತವಾಗಿ ನಿನ್ನ ಭಜನೆ ಮಾಡ್ತಾರೆ. ಯಾವಾಗ ಅವರು ಕೋರಿಕೊಂಡದ್ದನ್ನು ನೀನು ಕೊಡುವುದಿಲ್ಲವೋ, ಅವರು ಬೇಡಿಕೊಂಡದ್ದನ್ನು ಆಶಿಸಿದ್ದನ್ನು ಯಾವಾಗ ನೀನು ಕೊಡುವುದಿಲ್ಲವೋ, ಆವಾಗ ಅವರ ನಿಜ ಸ್ವರೂಪ ಬಯಲಾಗ್ತದೆ. ಇದು ನಿಜವಲ್ಲವೋ? ಇದು ವಾಸ್ತವವಲ್ಲವೋ? ಸೈತಾನನು ಹೇಳ್ತಿದ್ದಾನೆ, ನೀನ್ ಬೇಡಿದ್ದೆಲ್ಲ ಕೊಟ್ಟಿದೆ, ಅದಕ್ಕಾಗಿಯೇ ನಿನ್ನ ಭಜನೆ ಮಾಡ್ತಿದ್ದಾನೆ. ವಾಸ್ತವದಲ್ಲಿ ಯೋಬನಿಗೆ ಬೇಕಾದದ್ದು ನೀನಲ್ಲ, ನೀನ್ ಕೊಟ್ಟ ಆಶೀರ್ವಾದ ಬೇಕು. ಅವುಗಳನ್ನು ಸಮೃದ್ಧಿಯಾಗಿ ಕೊಟ್ಟಿರುವುದರಿಂದ ಆ ಆಶೀರ್ವಾದಗಳನ್ನು ಅನುಭವಿಸುತ್ತಿದ್ದಾನೆ, ಆನಂದಿಸ್ತಿದ್ದಾನೆ, ಸವಿಯುತ್ತಿದ್ದಾನೆ, ಅದಕ್ಕೆ ಆರಾಧಿಸ್ತಿದ್ದಾನೆ. ಏನ್ ದೊಡ್ಡ ವಿಷಯ? ಈಗ ನಿನ್ಗೇನ್ ಬೇಕು ಹೇಳು? ನೀನು ಕೊಟ್ಟ ಅಪಾರ ಆಶೀರ್ವಾದವನ್ನು, ಆಪ್ತರನ್ನು, ಆರೋಗ್ಯವನ್ನು, ಅಧಿಕಾರವನ್ನು ತೆಗೆದುಹಾಕು. ಆಗ ನಿಜ ಸ್ವರೂಪ ಹೊರಬರುತ್ತೆ. ಆರಾಧಿಸುತ್ತಾನೋ ಇಲ್ಲವೇ ಅಗಲಿ ಹೋಗ್ತಾನೋ ಗೊತ್ತಾಗುತ್ತದೆ. ಆರಾಧಿಸುತ್ತಾನೋ ಅವಮಾನಿಸುತ್ತಾನೋ ಗೊತ್ತಾಗ್ತದೆ. ಹಾಗಾಗಿ ತೆಗೆದುಹಾಕು. ಯೋಬನು ನಿನ್ನನ್ನು ಸೇವಿಸ್ತಿರೋದು ನಿನ್ನ ನಿಮಿತ್ತವಾಗಿ ಅಲ್ಲ, ನೀನು ಕೊಡುತ್ತಿರುವ ಆಶೀರ್ವಾದಗಳ ನಿಮಿತ್ತವಾಗಿ. ಈ ದಿನ ನಮ್ಮ ಮಧ್ಯ ಕೆಲವರು ಅಂಥವರು ಕೂಡ ಇದ್ದಾರೆ. ಯಾಕೆ ಅಂಥವರು ದೇವರನ್ನು ಆರಾಧಿಸ್ತಾರೆ, ದೇವರನ್ನು ಸೇವಿಸ್ತಾರೆ, ದೇವರನ್ನು ಪೂಜಿಸ್ತಾರೆ, ದೇವರನ್ನು ಪ್ರಾರ್ಥಿಸ್ತಾರೆ ಗೊತ್ತಾ? ಎಲ್ಲಿ ಪ್ರಾರ್ಥಿಸದೆ ಹೋದರೆ ದೇವರು ಉದ್ಯೋಗದಿಂದ ತೆಗೆದುಹಾಕ್ತಾರೇನೋ, ಪ್ರಾರ್ಥಿಸದೇ ಇದ್ದರೆ ಎಲ್ಲಿ ಕೊರೋನಾ ಬರ್ತದೇನೋ, ಪ್ರಾರ್ಥಿಸದೇ ಇದ್ದರೆ ಆರೋಗ್ಯ ಕೆಟ್ಟ ಹೋಗ್ತದೇನೋ, ಸಭೆಗೆ ಹೋಗದಿದ್ದರೆ ಎಲ್ಲಿ ಕಷ್ಟಗಳು ಬರ್ತವೆ ಏನೋ, ಬೈಬಲ್ ಏನಾದ್ರೂ ಓದದಿದ್ದರೆ ಇಕ್ಕಟ್ಟು ಬಿಕ್ಕಟ್ಟು ಬರ್ತವೆ ಏನೋ. ಇಷ್ಟೆಲ್ಲ ಯಾಕೆ ಬೇಕು? ಬೈಬಲ್ ಓದೋಣ ಬಿಡು, ಇದೆಲ್ಲ ಯಾಕೆ? ಪ್ರಾರ್ಥಿಸೋಣ ಬಿಡು, ಇದೆಲ್ಲ ಯಾಕೆ ಬೇಕು? ಸ್ವಲ್ಪ ಜಾಗ್ರತೆಯಿಂದಿರೋಣ. ಇಲ್ಲವಾದರೆ ಎಲ್ಲಿ ಕಷ್ಟಗಳು ಬರ್ತವೆಯೇನೋ, ಶ್ರಮೆಗಳು ಬರ್ತವೆಯೇನೋ, ಬಾಧೆಗಳು ಬರ್ತವೇನೋ, ಆರ್ಥಿಕ ತೊಂದರೆ ಬರ್ತವೇನೋ, ಅನಾರೋಗ್ಯ ಸಮಸ್ಯೆ ಬರ್ತವೇನೋ, ಅವಮಾನಕ್ಕೊಳಗಾಗ್ತೇವೇನೋ, ಆಪ್ತರೆಲ್ಲ ಶತ್ರು ಆಗ್ತಾರೇನೋ, ಹೀಗೆ ಅಂದುಕೊಂಡು ನೀವು ಪರಿಸ್ಥಿತಿಯನ್ನು ಅನುಕೂಲವಾಗಿ ಮಾರ್ಪಡಿಸಿಕೊಳ್ಳುವುದಕ್ಕಾಗಿ, ಆಶೀರ್ವಾದ ಅನುಭವಿಸುವುದಕ್ಕಾಗಿ ಒಂದು ವೇಳೆ ದೇವರನ್ನು ನೀವು ಆರಾಧಿಸುತ್ತಿರುವುದಾದರೆ ನಿಮ್ಮ ಆತ್ಮಿಕತೆ ಸರಿಯಾದದಲ್ಲ. ಯಾಕೆ ನೀವು ದೇವರನ್ನು ಸೇವಿಸ್ತಾ ಇದ್ದೀರಿ ಗೊತ್ತಾ? ದೇವರು ನಿಮಗೆ ಅನುಗ್ರಹಿಸುತ್ತಿರುವ ಆಶೀರ್ವಾದದ ನಿಮಿತ್ತ ಆತನನ್ನು ಸೇವಿಸ್ತಾ ಇದ್ದೀರಿ. ಆ ಆಶೀರ್ವಾದ ದೇವರು ನಿಮ್ಮಿಂದ ದೂರ ಮಾಡಿದ್ರೆ ಏನ್ ಮಾಡ್ತೀರಿ ಹೇಳಿ? ಸೈತಾನನು ಹೇಳ್ತಿದ್ದಾನೆ, ಎಲ್ಲವನ್ನೂ ಯೋಬನಿಗೆ ಕೊಟ್ಟಿರುವುದರಿಂದ ಆರಾಧಿಸ್ತಿದ್ದಾನೆ. ಅವುಗಳನ್ನು ದೂರ ಮಾಡಿ ನೋಡು. ನಿನ್ನ ಮೇಲೆಯೇ ಬೇಸರಗೊಳ್ತಾನೆ, ನಿನ್ನ ಮೇಲೆಯೇ ಗುಣಗುಟ್ಟುತ್ತಾನೆ, ನಿನ್ನ ಮೇಲೆಯೇ ದೂರ್ತಾನೆ. ದೇವ್ರೆ ಯಾಕೆ ಹೀಗೆ ಮಾಡ್ದೆ ಅನ್ನುತ್ತಾನೆ. ಬೇಕಾದ್ರೆ ನೋಡು. ಅಂದಾಗ ದೇವ್ರು ಹೇಳ್ತಾರೆ, ಯೋಬನು ನಾನು ಅನುಗ್ರಹಿಸುವ ಆಶೀರ್ವಾದಗಳಿಂದಲ್ಲ ನನ್ನನ್ನು ಸೇವಿಸ್ತಿರೋದು, ಮತ್ಯಾವುದಕ್ಕೆ? ನನ್ನನ್ನು ದೇವರೆಂದು ನಂಬಿರುವುದರಿಂದ ಆರಾಧಿಸ್ತಿದ್ದಾನೆ. ಇಲ್ಲ ದೇವರೇ, ಹಾಗಂತ ನೀನ್ ಅಂದ್ಕೊಳ್ತಾ ಇದ್ದೀ. ಈ ದಿನ ನಮ್ಮ ಮಧ್ಯ ಅಂಥವ್ರು ಕೂಡ ಇದ್ದಾರೆ.
ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ಎಂಬ ನಂಬಿಕೆಯಿಂದಲೇ ನೀವು ದೇವರ ಬಳಿಗೆ ಬರ್ತೀರಿ. ಕೆಲವರು ನನ್ನ ಬಳಿಗೆ ಬಂದು ಕಲ್ವರಿ ಸ್ವರ ಟಿವಿ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಲು ಬಯಸ್ತೇವೆ ಅನ್ನುತ್ತಾರೆ. ಬಹಳ ಸಂತೋಷ. ಈ ಆಲೋಚನೆ ನಿಮ್ಗ್ಯಾಕ್ ಬಂತು ಎಂದು ಕೇಳ್ತೇನೆ. ಯಾರೋ ಒಬ್ರು ಹೇಳಿದ್ರು ಕಲ್ವರಿ ಸ್ವರಕ್ಕೆ ಸ್ಪಾನ್ಸರ್ ಮಾಡಿದ್ರೆ ಗರ್ಭಫಲ ಬರುತ್ತಂತೆ, ಅದಕ್ಕೆ ಬಂದಿದ್ದೇವೆ ಅನ್ನುತ್ತಾರೆ. ಅದಕ್ಕೆ ಸ್ಪಾನ್ಸರ್ ಮಾಡ್ತೇವೆ ಅಂದಾಗ ಖಂಡಿತವಾಗಿ ಹೇಳ್ತೇನೆ, ಅದು ತಪ್ಪು. ಗರ್ಭಫಲ ಕೊಡ್ತಾರೆ ಎನ್ನುವುದಕ್ಕಾಗಿ ಕಲ್ವರಿ ಸ್ವರಕ್ಕೆ ಸ್ಪಾನ್ಸರ್ ಮಾಡುವಂಥದ್ದು ತಪ್ಪು. ದಯವಿಟ್ಟು ನಿಮ್ಮ ದುಡ್ಡು ವಾಪಸ್ ತಕೊಂಡು ಹೋಗಿ ಅನ್ನುತ್ತೇನೆ. ಯಾಕೆ ನಾವು ಕಲ್ವರಿ ಸ್ವರಕ್ಕೆ ಸ್ಪಾನ್ಸರ್ ಮಾಡಿ ಸುವಾರ್ತೆ ತಲುಪಿಸಬೇಕು ಗೊತ್ತಾ? ಅದು ದೇವರ ಆಜ್ಞೆಯಾಗಿದೆ. ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆ ಪ್ರಕಟಿಸಿ ಅಂದಿದ್ದಾರೆ. ಎಲ್ಲರೂ ಸರ್ವಲೋಕಕ್ಕೆ ಹೋಗಲಿಕ್ಕಾಗದೇ ಇರುವುದರಿಂದ ಈ ದಿನಗಳಲ್ಲಿರುವ ಟೆಕ್ನಾಲಜಿಯನ್ನು ಆಧಾರ ಮಾಡಿಕೊಂಡು ದೇವರ ಸುವಾರ್ತೆಯನ್ನು ಸರ್ವ ಜನರಿಗೆ ತಲುಪಿಸುವ ಅವಕಾಶ, ಅದು ಟಿವಿ ಆಗಿರಬಹುದು, ರೇಡಿಯೋ ಆಗಿರಬಹುದು, ಇತರ ಮಾಧ್ಯಮ ಆಗಿರಬಹುದು. ಯೇಸು ಕ್ರಿಸ್ತನು ನನ್ನನ್ನು ರಕ್ಷಿಸಿದ್ದಾರೆ. ಯೇಸು ಕ್ರಿಸ್ತನು ಎಲ್ಲರನ್ನು ರಕ್ಷಿಸುವುದಕ್ಕಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ ಎಂಬ ಸತ್ಯ ತಿಳಿಯಲಾರದೆ ಅನೇಕ ಜನ ನಶಿಸಿ ಹೋಗ್ತಿದ್ದಾರೆ. ನಶಿಸಿ ಹೋಗುವಂತವರಿಗೆ ರಕ್ಷಿಸುವಂತಹ ದೇವರನ್ನು ಪರಿಚಯಿಸುವ ಜವಾಬ್ದಾರಿ ರಕ್ಷಿಸಲ್ಪಟ್ಟಂತಹ ಪ್ರತಿಯೊಬ್ಬರ ಮೇಲೆ ಇರುವುದರಿಂದ ಆ ಜವಾಬ್ದಾರಿಕೆಯನ್ನು ಅಂಗೀಕರಿಸಿ ಯೇಸು ಕ್ರಿಸ್ತನ ಕುರಿತಾದ ಸುವಾರ್ತೆಯನ್ನು ನಾನು ಪ್ರಚುರಪಡಿಸುತ್ತಿದ್ದೇನೆ ಎನ್ನುವುದು ದೇವರ ಉದ್ದೇಶ. ಅದನ್ನೇ ನಾವು ನೆರವೇರಿಸಬೇಕು. ದೇವರ ಚಿತ್ತವನ್ನು ನೆರವೇರಿಸುವಾಗ, ದೇವರ ವಾಕ್ಯಾನುಸಾರವಾಗಿ ಜೀವಿಸುವಾಗ ದೇವರು ಖಂಡಿತವಾಗಿ ಆಶೀರ್ವದಿಸ್ತಾರೆ. ಇದೇ ವಿಷಯವನ್ನು ಧರ್ಮೋಪದೇಶ ಕಾಂಡದಲ್ಲಿ ಮೋಶೆ ಕೂಡ ಒತ್ತಿ ಹೇಳ್ತಾನೆ. 28ನೇ ಅಧ್ಯಾಯ 29ನೇ ಅಧ್ಯಾಯದಲ್ಲಿ ನೀವು ನೋಡುವುದಾದರೆ, ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಅನುಸರಿಸುವುದಾದರೆ ಈ ರೀತಿಯಾಗಿ ಆಶೀರ್ವದಿಸಲ್ಪಡುತ್ತೀರಿ. ಈ ಎಲ್ಲಾ ಶುಭಗಳು ನಿಮಗುಂಟಾಗುವವು, ಹೀಗೆ ಅಭಿವೃದ್ಧಿ ಆಗ್ತೀರಿ ಎಂದು ಹೇಳ್ತಾನೆ. ದೇವರ ಮಾತು ನಾವು ಕೇಳುವಾಗ ಅಭಿವೃದ್ಧಿ ಆಗ್ತೇವೆ. ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆ ಪ್ರಕಟಿಸಿರಿ ಅನ್ನುವಂಥದ್ದು ದೇವರ ಆಜ್ಞೆ ಆಗಿದೆ. ಆಜ್ಞೆ ಅತಿಕ್ರಮಿಸುವುದು ಪಾಪ ಆಗಿರುವುದಾದರೆ ಆಜ್ಞೆ ಅನುಸರಿಸುವುದು ಆಶೀರ್ವಾದ. ಸುವಾರ್ತೆಯನ್ನು ಲಕ್ಷಾಂತರ ಜನರಿಗೆ ತಲುಪಿಸುವಂತವರ ಜೀವಿತದಲ್ಲಿ ದೇವರು ಅನೇಕ ಆಶೀರ್ವಾದಗಳನ್ನು ಕೊಡ್ತಿದ್ದಾರೆ. ಯಾಕೆಂದರೆ ಅವರು ವಾಕ್ಯಾನುಸಾರವಾಗಿ ಜೀವಿಸುತ್ತಾ ಅದೇ ವಾಕ್ಯವನ್ನು ಕ್ರಿಯೆಯಲ್ಲಿ ಇಡುತ್ತಾ ಇರುವುದರಿಂದ ದೇವರು ಆಶೀರ್ವದಿಸುತ್ತಾರೆ. ಹಾಗೆ ಆಶೀರ್ವದಿಸುವುದರಿಂದ ಮಾಡ್ತೇನೆ ಅನ್ನೋದು ಸರಿಯಲ್ಲ. ನೋ, ನೀವು ದೇವರಿಗೂ ಮತ್ತು ದೇವರ ವಾಕ್ಯಕ್ಕೂ ಕೈಕೊಂಡು ನಡೆದು ಆತನ ಚಿತ್ತ ನೀವು ಮಾಡುವುದಾದರೆ, ಆತನ ಚಿತ್ತ ನೆರವೇರಿಸುವುದಾದರೆ, ವಾಕ್ಯಕ್ಕೆ ವಿಧೇಯರಾಗುವುದಾದರೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಅಂಥವರಿಗೆ ಮುಖದ ಮೇಲೆ ಹೇಳ್ಬಿಡ್ತೇನೆ, ಗರ್ಭಫಲ ಆಗ್ತದೆ ಎಂದು ಕಲ್ವರಿ ಸ್ವರಕ್ಕೆ ಸ್ಪಾನ್ಸರ್ ಮಾಡಬೇಡಿ. ಉದ್ಯೋಗ ದೇವರು ಕೊಡಿಸ್ತಾರೆ ಎಂದು ಕಲ್ವರಿ ಸ್ವರಕ್ಕೆ ಸ್ಪಾನ್ಸರ್ ಮಾಡಬೇಡಿ. ನಿಮ್ಮ ಜವಾಬ್ದಾರಿಕೆ ನೀವು ನಿರ್ವಹಿಸಿರಿ. ಸುವಾರ್ತೆ ಪ್ರಕಟಿಸುವುದು ನಮ್ಮ ಜವಾಬ್ದಾರಿಕೆಯಾಗಿದೆ. ನಮ್ಮ ಜವಾಬ್ದಾರಿಕೆ ನಾವು ನಿರ್ವಹಿಸೋಣ. ದೇವರು ಆಶೀರ್ವದಿಸುವುದು ಬಿಡೋದು ಅದು ಆತನ ಕೈಯಲ್ಲಿದೆ. ಆದರೆ ಆಶೀರ್ವಾದ ಒಂದೇ ನೋಡಬೇಡಿ, ಜವಾಬ್ದಾರಿಕೆಯನ್ನು ಕೂಡ ನೋಡಿ. ಸುವಾರ್ತೆ ಪ್ರಚುರಪಡಿಸುವುದು, ಸುವಾರ್ತೆ ಪ್ರಕಟಿಸುವುದು ರಕ್ಷಿಸಲ್ಪಟ್ಟ ನಮ್ಮೆಲ್ಲರ ಜವಾಬ್ದಾರಿಕೆಯಾಗಿದೆ ಎಂದು ಬೈಬಲ್ ಹೇಳ್ತದೆ. ಜವಾಬ್ದಾರಿಕೆ ನಿರ್ವಹಿಸೋಣ. ಫಲಿತವಾಗಿ ದೇವರು ಆಶೀರ್ವದಿಸ್ತಾರ ಬಿಡ್ತಾರ ಅದು ಆತನ ಕೈಯಲ್ಲಿರುವಂತದ್ದಾಗಿದೆ. ಅದಕ್ಕಾಗಿಯೇ ನಾವು ಮಾಡುವವರಾಗಿರಬಾರದು. ಹಾಗಾಗಿ ನಿಮ್ಮ ಗಿಫ್ಟ್ ಬೇಕಾಗಿಲ್ಲ, ಕಾಣಿಕೆ ಬೇಕಾಗಿಲ್ಲ, ಹಿಂತೆಗೆದುಕೊಂಡು ಹೋಗಿರಿ ಅನ್ನುತ್ತೇನೆ. ಎಷ್ಟು ಸಾರಿ ಎಷ್ಟೋ ಜನರಿಗೆ ಹೀಗೆ ಹೇಳಿದ್ದೇನೆ. ಈ ದಿನ ನಮ್ಮ ಮಧ್ಯೆ ಯಾರಾದರಿದ್ದೀರಾ? ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ ದೇವರ ಸನ್ನಿಧಿಯಲ್ಲಿ ಕಾಣಿಕೆ ಕೊಡುವಂತವರಿದ್ದೀರಾ? ಹಾಗೆ ಕೊಡಬೇಡಿ. ಯಾಕೆ ಕಾಣಿಕೆ ಕೊಡಬೇಕು ಗೊತ್ತಾ? ಕೃತಜ್ಞತೆ ಉಳ್ಳವರಾಗಿ ಕೊಡಬೇಕು. ದೇವರು ಸಜೀವರ ಸಂಖ್ಯೆಯಲ್ಲಿ ಇಟ್ಟಿದ್ದಾರೆ. ದೇವರು ನನಗೆ ಉದ್ಯೋಗ ಕೊಟ್ಟಿದ್ದಾರೆ. ದೇವರು ನನಗೆ ಆರೋಗ್ಯ ಕೊಟ್ಟಿದ್ದಾರೆ. ದೇವರು ನನಗೆ ಆದಾಯ ಕೊಟ್ಟಿದ್ದಾರೆ. ದೇವರು ನನಗೆ ಒಂದು ಕುಟುಂಬ ಕೊಟ್ಟಿದ್ದಾರೆ. ದೇವರು ನನಗೆ ಎಷ್ಟೊಂದು ಕೊಟ್ಟಿದ್ದಾರೆ. ಹಾಗಾಗಿ ನೀವು ಹೊಂದಿಕೊಂಡಿರುವುದರ ಕುರಿತು ಕೃತಜ್ಞತೆ ಭಾವವುಳ್ಳವರಾಗಿ ಕೊಡಬೇಕು. ಅದು ದೇವರ ಉದ್ದೇಶವಾಗಿದೆ. ಯಾವುದೇ ಕಾಣಿಕೆ ನೀವು ಕೊಡುವಾಗ ಅದನ್ನು ನೀವು ಕೃತಜ್ಞತೆ ಭಾವದಿಂದ ಕೊಡಬೇಕು. ಅದಕ್ಕೆ ಪ್ರತಿಫಲವಾಗಿ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಒಂದು ವೇಳೆ ಆಶೀರ್ವದಿಸದೇ ಇದ್ದರೆ ಅದರ ಕುರಿತು ನಾವು ಹೆಚ್ಚು ವರಿ ಮಾಡೋದಿಲ್ಲ. ಕಾರಣವೇನೆಂದರೆ ನಾವು ಕೊಟ್ಟ ಕಾಣಿಕೆ ಕೃತಜ್ಞತೆಯಿಂದ ಕೊಟ್ಟಿದ್ದೇವೆ. ನಮ್ಮ ಕರ್ತವ್ಯ ನಾವು ನಿರ್ವಹಿಸಿದ್ದೇವೆ. ಅದಕ್ಕೆ ಪ್ರತಿಯಾಗಿ ದೇವರು ಎಷ್ಟು ಆಶೀರ್ವದಿಸ್ತಾರೆ, ಹೇಗೆ ಆಶೀರ್ವದಿಸ್ತಾರಾ ಇಲ್ಲ ಎನ್ನುವಂಥದ್ದು ಅಪ್ರಸ್ತುತ. ಅದು ನಮಗೆ ಸಂಬಂಧಪಟ್ಟದಲ್ಲ. ಇದ್ದಾರಾ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ದೇವರ ಬಳಿಗೆ ಬರುವುದಕ್ಕಾಗಿ ಕಾರಣವೇನು? ರೋಗ ವಾಸಿ ಮಾಡಿಕೊಳ್ಳುವುದಕ್ಕಾಗಿ. ದೇವರ ಬಳಿಗೆ ಬರಲು ಕಾರಣವೇನು? ನೀವು ಬೇಡಿದ್ದನ್ನು ಹೊಂದಿಕೊಳ್ಳುವುದಕ್ಕಾಗಿ, ನೀವು ಅಂದ್ಕೊಂಡದ್ದನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ. ಇಂತಹ ಉದ್ದೇಶಗಳಿಂದ ದೇವರ ಬಳಿಗೆ ನೀವು ಬರುತ್ತಾ ಇರುವುದಾದರೆ ನೀವು ಬರುತ್ತಾ ಇರುವುದು ವರ ಕೊಡುವ ದೇವರಿಗೋಸ್ಕರವಲ್ಲ, ವರಗಳಿಗೋಸ್ಕರ ಬರುವವರಾಗಿದ್ದೀರಿ. ಈ ರೀತಿ ನೀವು ವರಗಳಿಗೋಸ್ಕರವೇ ದೇವರ ಬಳಿಗೆ ಬರುವುದಾದರೆ ಖಂಡಿತವಾಗಿ ನೀವು ನಿರುತ್ಸಾಹಕ್ಕೊಳಗಾಗ್ತೀರಿ. ಸಹೋದರ ಸಹೋದರಿಯರ, ದಯವಿಟ್ಟು ನಿಮ್ಮಲ್ಲಿ ಯಾರೊಬ್ಬರೂ ಕೂಡ ದೇವರ ಬಳಿಗೆ ವರಗಳಿಗೋಸ್ಕರ ಬರಬಾರದು. ದೇವರಿಗೋಸ್ಕರ ಬನ್ನಿರಿ. ದೇವರನ್ನು ಪ್ರೀತಿಸುವುದಕ್ಕಾಗಿ ಬನ್ನಿರಿ. ದೇವರನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಬನ್ನಿರಿ. ದೇವರನ್ನು ಆರಾಧಿಸುವುದಕ್ಕಾಗಿ ಬನ್ನಿರಿ. ಆತನನ್ನು ಸೇವಿಸುವುದಕ್ಕಾಗಿ ಬನ್ನಿರಿ. ಫಲಿತವಾಗಿ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ ಎಂಬ ವಿಷಯ ಮರೆಯಬೇಡಿರಿ. ಸೈತಾನನು ಯೋಬನ ಬಗ್ಗೆ ಹೇಳ್ತಾನೆ, ಯಾಕೆ ಅವನು ಭಜನೆ ಮಾಡೋದಿಲ್ಲ? ಎಲ್ಲವನ್ನೂ ನೀನು ಕೊಟ್ಟಿದೆ, ಅಪಾರವಾಗಿ ಆಶೀರ್ವದಿಸಿದೆ, ಆಸ್ತಿ ಕೊಟ್ಟಿದೆ, ಆರೋಗ್ಯ ಕೊಟ್ಟಿದೆ, ಅದಕ್ಕಾಗಿಯೇ ಆರಾಧಿಸ್ತಿದ್ದಾನೆ. ಎಲ್ಲವನ್ನೂ ತೆಗೆದುಹಾಕು, ಆಗ ನಿಜ ಸ್ವರೂಪ ಬಯಲಾಗ್ತದೆ. ಬೇಕಾದ್ರೆ ಹಾಗೆ ಮಾಡ್ನೋಡು. ದೇವರು ಅದಕ್ಕೆ ಪರ್ಮಿಷನ್ ಕೊಡ್ತಾರೆ.
13ನೇ ವಚನ. ಒಂದಾನೊಂದು ದಿವಸ ಯೋಬನ ಗಂಡು ಹೆಣ್ಣು ಮಕ್ಕಳು ಅಣ್ಣನ ಮನೆಯಲ್ಲಿ ಊಟ ಮಾಡುತ್ತಾ ದ್ರಾಕ್ಷರಸ ಕುಡಿಯುತ್ತಾ ಇರುವಾಗ ಒಬ್ಬ ದೂತನು ಯೋಬನ ಬಳಿಗೆ ಬಂದು, ನಿನ್ನ ಎತ್ತುಗಳು ಉಳುತ್ತಾ ಅವುಗಳ ಹತ್ತಿರ ಕತ್ತೆಗಳು ಮೇಯುತ್ತಾ ಇರುವಾಗ ಶೇಬಾದವರು ಅವುಗಳ ಮೇಲೆ ಬಿದ್ದು ಅವುಗಳನ್ನು ಹಿಡಿದುಕೊಂಡು ಹೋದರು, ಆಳುಗಳನ್ನು ಕತ್ತಿಯಿಂದ ಸಂಹರಿಸಿದರು. ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಎಂದು ಹೇಳಿದನು. ಅವನು ಮಾತಾಡುತ್ತಿರುವಾಗಲೇ ಮತ್ತೊಬ್ಬನು ಬಂದು, ದೇವರ ಬೆಂಕಿ ಆಕಾಶದಿಂದ ಬಿದ್ದು ಕುರಿಗಳನ್ನು ಆಳುಗಳನ್ನು ದಹಿಸಿ ನುಂಗಿಬಿಟ್ಟಿದೆ. ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಅಂದನು. ಅಷ್ಟರಲ್ಲಿ ಇನ್ನೊಬ್ಬನು ಬಂದು, ಕಸ್ದೀಯರು 3 ಗುಂಪುಗಳಾಗಿ ಬಂದು ಒಂಟೆಗಳ ಮೇಲೆ ಬಿದ್ದು ಹೊಡೆದುಕೊಂಡು ಹೋದರು. ಇದಲ್ಲದೆ ಆಳುಗಳನ್ನು ಕತ್ತಿಯಿಂದ ಹತಮಾಡಿದರು. ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದೆನು ಅಂದನು. ಅವನು ಮಾತಾಡುತ್ತಿರುವಾಗಲೇ ಬೇರೊಬ್ಬನು ಬಂದು, ನಿನ್ನ ಕುಮಾರ ಕುಮಾರ್ತೆಯರು ತಮ್ಮ ಅಣ್ಣನ ಮನೆಯಲ್ಲಿ ಉಂಡು ಕುಡಿಯುತ್ತಾ ಇರುವಾಗ ಇಗೋ ಅರಣ್ಯದ ಕಡೆಯಿಂದ ಬಿರುಗಾಳಿ ಬೀಸಿ ಮನೆಯ 4 ಮೂಲೆಗಳಿಗೂ ಬಡೆಯಿತು. ಮನೆಯು ಯೌವನಸ್ಥರ ಮೇಲೆ ಬಿದ್ದಿತು, ಅವರು ಸತ್ತು ಹೋದರು. ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಅಂದನು. ಒಂದೇ ದಿವಸದಲ್ಲಿ ಯೋಬನು ಅಪಾರ ಆಶೀರ್ವಾದವೆಲ್ಲ ಕಳೆದುಕೊಂಡ, ಆಪ್ತರನ್ನೆಲ್ಲ ಕಳೆದುಕೊಂಡ ಪ್ರಿಯರೇ, ಆಸ್ತಿಯನ್ನು ಕಳೆದುಕೊಂಡ, ಅಂತಸ್ತನ್ನು ಕೂಡ ಕಳೆದುಕೊಂಡ. ಇದು ಸಾಧ್ಯವೋ? ಸೈತಾನನು ದೇವರಿಗೆ ಹೇಳ್ತಾನೆ, ಯೋಬನು ನಿನ್ನನ್ನು ಯಾಕೆ ಸೇವಿಸ್ತಿದ್ದಾನೆ ಗೊತ್ತಾ? ನೀನು ಅವನಿಗೆ ಎಲ್ಲವನ್ನು ಕೊಟ್ಟಿರುವುದರಿಂದ ಅವನು ನಿನ್ನ ಭಜನೆಯನ್ನು ಮಾಡ್ತಿದ್ದಾನೆ. ದೇವರು ಹೇಳ್ತಾರೆ, ಹಾಗಲ್ಲ, ಅವನು ಯಥಾರ್ಥವಂತನು ನೀತಿವಂತನೂ ಆಗಿದ್ದಾನೆ. ನನ್ನ ವರಗಳ ನಿಮಿತ್ತ ಅಲ್ಲ ನನ್ನ ಭಜನೆ ಮಾಡ್ತಾ ಇರೋದು, ನನ್ನ ನಿಮಿತ್ತವೇ ಅವನು ನನ್ನನ್ನು ಘನಪಡಿಸ್ತಿದ್ದಾನೆ. ಹಾಗಲ್ಲ ಹಾಗಲ್ಲ ಯೆಹೋವನೇ, ಬೇಕಾದರೆ ನೀನೇ ನೋಡು. ಆಗ ಯೋಬನು ತನಗಿರುವ ಆಸ್ತಿ ಕಳೆದುಕೊಳ್ಳುತ್ತಾನೆ ಪ್ರಿಯರೇ. ಯೋಬನು ಇರುವ ಅಂತಸ್ತನ್ನು ಕಳೆದುಕೊಳ್ಳುತ್ತಾನೆ ಪ್ರಿಯರೇ. ಯೋಬನು ತನಗಿರುವ ಆಪ್ತ ಮಕ್ಕಳನ್ನೆಲ್ಲ ಕಳೆದುಕೊಳ್ಳುತ್ತಾನೆ. ಏನ್ ಮಾಡಬೇಕು? ನಮ್ಮಲ್ಲಿ ಕೆಲವರು ಉದ್ಯೋಗ ಕಳೆದುಕೊಂಡಾಗ ದೇವರ ಮೇಲೆ ಮುನಿಸುತ್ತಾರೆ. ಒಂದು ಮದುವೆ ಸಂಬಂಧ ಬರುತ್ತೆ, ಬಂದು ಸೆಟ್ ಆಗಿದ ಕೂಡ್ಲೆ ಕ್ಯಾನ್ಸಲ್ ಆಗ್ಬಿಡುತ್ತೆ. ಈಗ ಆ ಹುಡುಗಿಯನ್ನು ನೀವು ನೋಡ್ಬೇಕು. ಏನ್ ದೇವರು ಮೋಸದ ದೇವರು. ಪ್ರಾರ್ಥನೆ ಮಾಡಿದ್ರೆ ದೇವ್ರು ಹೀಗ ಮಾಡೋದು. ಖಂಡಿತವಾಗಿ ಮದುವೆ ಆಗ್ತದೆ ಅಂದ್ಕೊಂಡೆ, ಆದರೆ ದೇವರೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಇನ್ಮೇಲೆ ನಾನು ಪ್ರಾರ್ಥಿಸಲ್ಲ, ಇನ್ನು ಮೇಲೆ ಪ್ರಾರ್ಥನೆ ಆಲಯಕ್ಕೂ ಬರಲ್ಲ ಎಂಬುದಾಗಿ ದೇವ್ರ ಮೇಲೆ ಮುನಿಸ್ತಾರೆ. ಈಗ ತಾನೇ ಹೇಳಿದೇನಲ್ಲವೇ? ಸೈತಾನ ಹೇಳ್ತಾನೆ, ನೀನು ಅವನಿಗೆ ಬೇಕಾದದ್ದೆಲ್ಲ ಕೊಡ್ತಾ ಇರುವುದರಿಂದ ಅವನು ನಿನಗೆ ಆರಾಧಿಸ್ತಿದ್ದಾನೆ. ನೀನು ಅವುಗಳನ್ನೆಲ್ಲ ತೆಗೆದುಹಾಕು. ಕೇಳಿರುವವುಗಳನ್ನು ಅನುಗ್ರಹಿಸಿದಾಗ ಅನುಭವಿಸುತ್ತಾ ಇರುವವುಗಳನ್ನೆಲ್ಲ ತೆಗೆದುಹಾಕಿ ನೋಡು. ಆಗ ನೋಡು ಆರಾಧಿಸ್ತಾನ ಇಲ್ಲವೇ ಕಿರುಚುತ್ತಾನ ಎಂದು. ಆಗ ನೋಡು ಆರಾಧಿಸ್ತಾನ ಇಲ್ಲವೇ ನಿನ್ನನ್ನು ಅಗಲಿ ಹೋಗ್ತಾನಾ ಎಂದು. ಇದು ಸೈತಾನನ ಪ್ರಶ್ನೆಯಾಗಿತ್ತು. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ನಂಬಿಕೆ ಹೇಗಿದೆ? ಕೇವಲ ದೇವರು ನಮಗೆ ಉತ್ತರ ಕೊಟ್ರೆ ಮಾತ್ರ, ನಾವು ಕೋರಿಕೊಂಡದ್ದನ್ನು ದೇವರು ಕೊಟ್ರೆ ಮಾತ್ರ, ನಮ್ಮನ್ನು ದೇವರು ಆಶೀರ್ವದಿಸುವಾಗ ಮಾತ್ರ ದೇವರನ್ನು ಆರಾಧಿಸುವವರಾಗಿರುವುದಾದ್ರೆ, ನಮ್ಮ ಆರಾಧನೆ, ನಮ್ಮ ಭಕ್ತಿ, ದೇವರ ಮೇಲಿರುವ ನಮ್ಮ ನಂಬಿಕೆಯು ಅದು ಕೇವಲ ಸ್ವಾರ್ಥತೆಯಿಂದ ಕೂಡಿದ್ದಾಗಿರುತ್ತೆ. ಯೋಬನ ಜೀವಿತ ಎಷ್ಟೋ ಆದರ್ಶ ಮತ್ತು ಆದರಣೆಯಾಗಿದೆ. 4,000 ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಹುಟ್ಟಿದ, ಆದರೆ ಈ ದಿನಕ್ಕೂ ಕೂಡ ಆಶೀರ್ವಾದಕರವಾಗಿದ್ದಾನೆ. ಕಾರಣ ಅವನ ಯಥಾರ್ಥತೆಯಾಗಿದೆ. ಸಹೋದರ ಸಹೋದರಿಯರೇ, ನೀತಿವಂತರನ್ನು ಜ್ಞಾಪಕ ಮಾಡಿಕೊಳ್ಳುವುದು ಆಶೀರ್ವಾದವಾಗಿದೆ. ಯೋಬನ ಜೀವಿತ, ಅವನ ಜ್ಞಾಪಕ ನಮಗೆ ಆಶೀರ್ವಾದವಾಗಿದೆ. ನಾವು ಕೂಡ ಹಾಗೆ ಜೀವಿಸಿದ್ರೆ ಎಷ್ಟು ಚೆನ್ನಾಗಿದೆ. ಯಾಕೆ ದೇವರಿಗೆ ಬಹಳವಾಗಿ ಪ್ರೀತಿಸುವವರಿಗೆ ಕಷ್ಟಗಳು ಬರುತ್ತವೆ ಎಂಬ ಈ ಪ್ರಶ್ನೆಗೆ ಉತ್ತರ ಯೋಬನ ಪುಸ್ತಕದಲ್ಲಿ ನಮಗೆ ದೊರಕುತ್ತದೆ. ಮೊದಲನೇದಾಗಿ ಯೋಬನ ಕುರಿತು ಕ್ಲುಪ್ತವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಎಂದು ಆಶಿಸುತ್ತೇನೆ. ಯೋಬನು ಎಂಬ ಹೆಸರಿನ ಅರ್ಥವೇನೆಂದರೆ, ಬಾಧಿಸಲ್ಪಟ್ಟಂತಹ. ಕೆಲವೊಂದು ಜನರು ವ್ಯಕ್ತಪಡಿಸುವ ಅಭಿಪ್ರಾಯವೇನೆಂದರೆ, ಯೋಬನು ಬಹಳವಾಗಿ ಬಾಧಿಸಲ್ಪಟ್ಟಿರುವುದರಿಂದ ಅವನಿಗೆ ಆ ಹೆಸರಿಟ್ಟಿರುತ್ತಾರೆ ಎನ್ನುವಂಥದ್ದು ಕೂಡ ಕೆಲವೊಂದು ಜನ ಬೈಬಲ್ ಪಂಡಿತರ ಅಭಿಪ್ರಾಯ ಆಗಿದೆ. ರೈಟ್? ಯೋಬನು ತನ್ನ ಜೀವಿತದಲ್ಲಿ ಅವನು ಸಮೃದ್ಧಿಯನ್ನು ಕಾಣುತ್ತಾನೆ. ಯೋಬನು ಸಂತಾನವುಳ್ಳವನಾಗಿದ್ದ. ಯೋಬನು ಸಂತೋಷವನ್ನು ಅನುಭವಿಸಿದ. ಅದೇ ಯೋಬನು ಸಂತಾಪದಿಂದ ಮುಳುಗಿ ಹೋಗುತ್ತಾನೆ. ಅದೇ ಯೋಬನು ಸ್ನೇಹಿತರನ್ನು ಹೊಂದಿಕೊಂಡಿದ್ದ. ಅದಾದ ನಂತರ ಯೋಬನು ಸರಿಯಾದ ಫಲಿತಾಂಶವನ್ನು ಕಂಡ. ಸಮೃದ್ಧಿ 2ನೇದಾಗಿ, ಸಂತಾನ 3ನೇದಾಗಿ, ಸಂತಾಪ 4ನೇದಾಗಿ, ಸ್ನೇಹಿತರು 5ನೇದಾಗಿ, ಸಕಲ ಆಶೀರ್ವಾದಗಳು. 2 ವರ್ಷ ಹಂಚಿಕೊಂಡೆ. ಮೊದಲು ಸಂತೋಷ ಆಡ್ ಮಾಡಿದೆ, ಈಗ ಸಂತಾಪ ಆಡ್ ಮಾಡಿದ್ದೇನೆ ಅಷ್ಟೇ. ಮೊದಲನೇದಾಗಿ ಸಮೃದ್ಧಿ ಏನೆಂದು ನೋಡೋಣ ಬನ್ನಿ. ನಿಮ್ಮ ಸತ್ಯವೇದ ತೆಗೆಯಿರಿ. ಯೋಬನ ಪುಸ್ತಕ 1ನೇ ಅಧ್ಯಾಯ ಓದುತ್ತಿದ್ದೇನೆ.
ವಚನ 1 ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಯಥಾರ್ಥವಂತನೂ ನ್ಯಾಯವಂತನಾಗಿ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟತನವನ್ನು ವಿಸರ್ಜಿಸಿ ಬಿಡುವವನಾಗಿದ್ದ. ಇಲ್ಲಿ ಯೋಬನ ಸತ್ಪ್ರವರ್ತನೆಯನ್ನು ನೋಡಿರಿ. ನಾವು ಸತ್ಪ್ರವರ್ತನೆ ಎಂಬುದನ್ನು ಕೂಡ ಆಡ್ ಮಾಡೋಣ. ಯಾಕೆಂದರೆ ಯೋಬನ ಜೀವಿತದಲ್ಲಿ ಅದ್ಭುತವಾದಂತಹ ಆತ್ಮಿಕತೆಯನ್ನು ನಾವು ನೋಡುತ್ತಿದ್ದೇವೆ. ಅವನು ಒಬ್ಬ ಸಜ್ಜನನಾಗಿದ್ದ, ಇಲ್ಲವೇ ಸತ್ಪ್ರವರ್ತನೆಯುಳ್ಳವನಾಗಿದ್ದ ಎನ್ನುವಂಥದ್ದು ಬೈಬಲಿನ ಸಾರಾಂಶ ಆಗಿದೆ. ಒಬ್ಬ ಮನುಷ್ಯನಿದ್ದನು, ಅವನ ಹೆಸರು ಯೋಬನು. ಅವನು ಯಥಾರ್ಥವಂತನೂ ನ್ಯಾಯವಂತನೂ ಆಗಿದ್ದು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದು ಕೆಟ್ಟತನವನ್ನು ವಿಸರ್ಜಿಸುವವನಾಗಿದ್ದ. ಮೊದಲನೇದಾಗಿ ಸಜ್ಜನನಾಗಿದ್ದ. ಅವನು ಅದ್ಭುತನಾದ ಆತ್ಮಿಕನಾಗಿದ್ದ. ಅವನ ಆತ್ಮಿಕತೆ ದೇವರಿಗೆ ಬಹಳವಾಗಿ ಸಂತೋಷಪಡಿಸಿರುವುದರಿಂದ ದೇವರು ಅವನಿಗೆ ಬಹಳವಾಗಿ ಆಶೀರ್ವದಿಸಿದರು. ಸಹೋದರ ಸಹೋದರಿಯರೇ, ನಾವು ಎದಕ್ಕಾಗಿ ತವಕ ಪಡುತ್ತೇವೆ ಗೊತ್ತಾ? ಆಸ್ತಿಯನ್ನು ಸಂಪಾದಿಸಬೇಕು ಎಂದು ತವಕಿಸುತ್ತೇವೆ, ಅಂತಸ್ತು ಸಂಪಾದಿಸಬೇಕು ಎಂದು ತವಕಿಸುತ್ತೇವೆ, ಅಧಿಕಾರ ಸಂಪಾದಿಸಬೇಕು ಎಂದು ತವಕಿಸುತ್ತೇವೆ. ಈ ದಿನ ಎದಕ್ಕೋಸ್ಕರ ನೀವು ತವಕಿಸುತ್ತಾ ಇದ್ದೀರಿ? ಕೆಲವರು ಹೆಸರಿಗೋಸ್ಕರ ತವಕಿಸುತ್ತಾರೆ, ಪ್ರಖ್ಯಾತಿಗೋಸ್ಕರ, ಪ್ರಸಿದ್ಧತೆಗೋಸ್ಕರ, ಪದವಿಗೋಸ್ಕರ, ಇವುಗಳಿಗಾಗಿ ತವಕಿಸುತ್ತಾ ಇರ್ತಾರೆ. ಒಂದು ವಿಷಯ ಹೇಳ್ತೇನೆ ಕೇಳಿರಿ. ಈ ದಿನ ಮನುಷ್ಯ ಏನನ್ನು ಕೋರಿಕೊಳ್ಳುತ್ತಿದ್ದಾನೋ ಅದನ್ನು ಕೊಡಬಲ್ಲಾತನು ಕೇವಲ ದೇವರಾಗಿದ್ದಾರೆ. ಹಾಗಾಗಿ ನೀವು ಯಾವುದನ್ನು ಕೋರಿಕೊಳ್ತಾ ಇದ್ದೀರೋ ಅವುಗಳನ್ನು ಹೊಂದಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ನೀವು ಹೊಂದಿಕೊಳ್ಳಬೇಕಾದದ್ದು ದೇವರನ್ನು. ದೇವರು ನಿಮ್ಮ ಸಂಗಡ ಇರುವುದಾದರೆ ಆತನ ಸಂಗಡ ಸಕಲ ಆಶೀರ್ವಾದ ನಿಮ್ಮ ಜೊತೆಗಿರುತ್ತವೆ. ಅದೇ ರೀತಿ ದೇವರು ನಿಮ್ಮ ಸಂಗಡ ಇಲ್ಲದೆ ಇರುವುದಾದರೆ ನಿಮಗೆ ಆಶೀರ್ವಾದವಾಗಿ ಕಾಣಿಸಿಕೊಳ್ಳುವ ಎಲ್ಲವೂ ಕೂಡ ನಿಮಗೆ ನಷ್ಟವನ್ನು ಕಷ್ಟವನ್ನು ತರುತ್ತವೆ. ಅರ್ಥವಾಯ್ತಾ? ದೇವರು ಇಲ್ಲದಂತಹ ಅಂದವು ಪ್ರಮಾದ, ದೇವರು ಇಲ್ಲದಂತಹ ಆಸ್ತಿ ಪ್ರಮಾದ, ದೇವರು ಇಲ್ಲದಂತಹ ಅಧಿಕಾರ ಪ್ರಮಾದ ಎನ್ನುವುದನ್ನು ಮರೆಯಬೇಡಿ. ದೇವರು ಇರದಿದ್ದರೂ ಕೂಡ ನಿಮಗೆ ಆಸ್ತಿ ಪಾಸ್ತಿ ಇರುವುದಾದರೆ, ಅಂದ ಚಂದ ಇರುವುದಾದರೆ, ಆಸ್ತಿ ಇರುವುದಾದರೆ, ಆಪ್ತರೆಲ್ಲರೂ ಇರುವುದಾದರೆ ನಿಮ್ಮ ಜೀವಿತ ಅಸ್ತವ್ಯಸ್ತವಾಗಿಯೇ ಇರುತ್ತೆ, ಅಶಾಂತಿ ಅಸಮಾಧಾನದೊಂದಿಗೆ ತುಂಬಿಕೊಂಡಿರುತ್ತೆ. ಆದರೆ ದೇವರು ನಿಮ್ಮೊಂದಿಗಿರುವುದಾದರೆ ಅಂದ ಚಂದ ಇಲ್ಲದಿದ್ದರು, ಆಸ್ತಿ ಪಾಸ್ತಿ ಇಲ್ಲದಿದ್ದರು, ಅಂತಸ್ತು ಇಲ್ಲದಿದ್ದರು, ಆಪ್ತರೆಲ್ಲ ಇಲ್ಲದಿದ್ದರು ನಿಮ್ಮ ಜೀವಿತ ಬಹಳ ಆನಂದಕರವಾಗಿರುತ್ತೆ. ಕಾರಣವೇನೆಂದರೆ ಆನಂದಕ್ಕೆ ಆಧಾರ ನಮ್ಮ ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾರೆ. ಸಂತೋಷಕ್ಕೆ ಆಧಾರಕ್ಕೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾರೆ. ಆ ವಾಸ್ತವವನ್ನು ಈ ದಿನ ನಾವು ತಿಳಿದುಕೊಳ್ಳುವಂಥವರಾಗಿದ್ದೇವೆ. ಮೊದಲನೇದಾಗಿ ಸಜ್ಜನನಾಗಿದ್ದ, ಬಹಳ ಒಳ್ಳೆಯವನಾಗಿದ್ದ. ಎರಡನೇದಾಗಿ ಸಮೃದ್ಧಿಯುಳ್ಳವನಾಗಿದ್ದ. ಅವನು ಸಜ್ಜನನಾಗಿರುವುದರಿಂದ, ಸತ್ಪ್ರವರ್ತನೆಯುಳ್ಳವನಾಗಿರುವುದರಿಂದ ದೇವರು ಅವನಿಗೆ ಸಮೃದ್ಧಿಯಾಗಿ ಆಶೀರ್ವದಿಸಿದರು. ಸಹೋದರ ಸಹೋದರಿಯರೇ, ಬೈಬಲ್ ಹೇಳುತ್ತದೆ, ಯಥಾರ್ಥವಂತನನ್ನು ಆಶೀರ್ವದಿಸುವುದಕ್ಕಾಗಿ ಯೆಹೋವನ ಕಣ್ಣುದೃಷ್ಟಿ ಲೋಕವೆಲ್ಲ ಸಂಚರಿಸುತ್ತಾ ಇದೆ ಎಂದು. ದೇವರು ನನ್ನನ್ನು ಆಶೀರ್ವದಿಸುತ್ತಾ ಇಲ್ಲ, ದೇವರು ನನಗೆ ಕನಿಕರಿಸುತ್ತಾ ಇಲ್ಲ, ದೇವರು ನನಗೆ ಅಭಿವೃದ್ಧಿ ಕೊಡುತ್ತಾ ಇಲ್ಲ, ದೇವರು ನನ್ನನ್ನು ಆಶೀರ್ವದಿಸುತ್ತಾ ಇಲ್ಲ, ದೇವರು ನನ್ನನ್ನು ಸ್ವಸ್ಥಪಡಿಸುತ್ತಾ ಇಲ್ಲ, ದೇವರು ನನ್ನ ಮನವಿ ಲಾಲಿಸುತ್ತಾ ಇಲ್ಲ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾ ಇಲ್ಲ ಎಂದು ನೀವು ಹೇಳ್ತಾ ಇದ್ದೀರಿ. ಆದರೆ ಅದು ವಾಸ್ತವವಲ್ಲ. ಯಾಕೆನ್ನುವುದಾದರೆ ದೇವರು ಎದುರು ನೋಡಿ ಕಾಯ್ತಾ ಇದ್ದಾರೆ. ಆತನ ಕಣ್ಣು ದೃಷ್ಟಿ ಪ್ರಪಂಚವನ್ನೆಲ್ಲ ಎದುರು ನೋಡ್ತಾ ಇದೆ. ಎದಕ್ಕಾಗಿ ಅಂದರೆ ಯಥಾರ್ಥವಂತರು ಯಾರಾದರೂ ಇದ್ದಾರಾ? ನೀತಿಯಿಂದ ಜೀವಿಸುವಂಥವರು ಯಾರಾದರೂ ಇದ್ದಾರಾ? ಅವರು ಅಭಿವೃದ್ಧಿ ಹೊಂದುವಂತೆ ಮಾಡಬೇಕು, ಅವರನ್ನು ಆಶೀರ್ವಾದಿಸಬೇಕು, ಅವರಿಗೆ ದಿವ್ಯ ದಾನ ಕೊಡಬೇಕು ಎಂದು ದೇವರು ಹುಡುಕುತ್ತಾ ಇದ್ದಾರೆ. ಆದರೆ ನೀವೇನು ಹೇಳ್ತಾ ಇದ್ದೀರಿ? ದೇವರು ನನ್ನನ್ನು ಆಶೀರ್ವದಿಸ್ತಾ ಇಲ್ಲ, ದೇವರು ನನ್ನನ್ನು ಕನಿಕರಿಸುತ್ತಾ ಇಲ್ಲ, ದೇವರು ತನ್ನ ಕೃಪೆ ನನಗೆ ತೋರಿಸ್ತಾ ಇಲ್ಲ, ದೇವರು ನನ್ನ ಜೀವಿತದಲ್ಲಿ ಆಶ್ಚರ್ಯ ಕಾರ್ಯ ಮಾಡ್ತಾ ಇಲ್ಲ ಎಂದು ನೀವು ಅನ್ನುತ್ತಾ ಇದ್ದೀರಿ. ಆದರೆ ಅದು ವಾಸ್ತವವಲ್ಲ. ಮತ್ತ್ಯಾಕೆ ದೇವರು ನಿಮಗೆ ಉತ್ತರ ಕೊಡ್ತಾ ಇಲ್ಲ? ದಯವಿಟ್ಟು ಗಮನಿಸಿರಿ. ಭಕ್ತನಾದ ದಾವೀದನು ಒಂದು ಮಾತನ್ನು ಹೇಳಿದ್ದಾನೆ, ಪಾಪವನ್ನು ನನ್ನ ಹೃದಯದಲ್ಲಿ ನಾನು ಲಕ್ಷ್ಯವಿಟ್ಟುಕೊಳ್ಳುವುದಾದರೆ, ಪಾಪ ಮಾಡುವುದಾದರೆ ಅನ್ನಲಿಲ್ಲ, ನನ್ನ ಹೃದಯದಲ್ಲಿ ನಾನು ಪಾಪದ ಮೇಲೆ ಲಕ್ಷ್ಯವಿಡುವುದಾದರೆ ಅನ್ನುತ್ತಾನೆ. ಲಕ್ಷ್ಯವಿಡುವುದೆಂದರೆ ಒಂದು ವಿಧವಾದ ಪಾಪದ ವಿಷಯದಲ್ಲಿ ಕೋರಿಕೆ ಉಂಟಾಗೋದು. ನೀವು ಪಾಪ ಮಾಡ್ತೀರಿ ಅನ್ನುವಂಥದ್ದಲ್ಲ, ಆದರೆ ಪಾಪದ ವಿಷಯದಲ್ಲಿ ನಿಮಗೆ ಎಲ್ಲೋ ಒಂದು ವಿಷಯದಲ್ಲಿ ಆಸೆ ಇರುತ್ತೆ. ಯಾವುದೋ ಒಂದು ತಪ್ಪು ಮಾಡುವುದಕ್ಕಾಗಿ, ಪಾಪ ಮಾಡುವುದಕ್ಕಾಗಿ ನಿಮ್ಮ ಮನಸ್ಸಲ್ಲಿ ಇಷ್ಟ ಇರುತ್ತೆ. ದೇವರಿಗೆ ಇಷ್ಟವಿಲ್ಲದೇ ಇರುವಂಥದ್ದು, ದೇವರಿಗೆ ಇಷ್ಟ ಆಗದೇ ಇರುವಂಥದ್ದರ ಮೇಲೆ ನಿಮಗಿಷ್ಟವಿದೆ, ಅಷ್ಟು ಸಾಕು ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಲಾರದಕ್ಕಾಗಿ. ಅದಕ್ಕಾಗಿಯೇ ಭಕ್ತನಾದ ದಾವೀದನು ಹೇಳ್ತಾನೆ, ನಾನು ಪಾಪದಲ್ಲಿ ಲಕ್ಷ್ಯವಿಡುವುದಾದರೆ, ಅಂದರೆ ಪಾಪದ ವಿಷಯದಲ್ಲಿ ನನಗೆ ಇಷ್ಟ ಇರುವುದಾದರೆ, ನನಗೆ ಪ್ರೀತಿ ಇರುವುದಾದರೆ, ನನ್ನ ಪ್ರಾರ್ಥನೆಗೆ ಅದು ಅಡ್ಡತಡೆಯಾಗಿ ಬರುತ್ತೆ. ರಕ್ಷಿಸಲಾರದಂತೆ ಯೆಹೋವನ ಹಸ್ತವು ಮೋಟಿಗೈ ಆಗಲಿಲ್ಲ, ಕೇಳಲಾರದ ಹಾಗೆ ಆತನ ಕಿವಿಗಳು ಕಿವುಡಾಗಲಿಲ್ಲ. ನಿಮ್ಮ ದೋಷಗಳು, ನಿಮ್ಮ ಅಪರಾಧಗಳು ದೇವರಿಗೂ ನಿಮಗೂ ಮಧ್ಯದಲ್ಲಿ ಅಡ್ಡ ಬಂದ್ಬಿಟ್ಟಿವೆ.
ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾ ಇಲ್ಲ ಎಂದು ನಿಮ್ಗೆ ಅನಿಸುತ್ತಿರುವುದಾದರೆ, ದೇವರು ನಿಮ್ಮನ್ನು ಕನಿಕರಿಸುತ್ತಾ ಇಲ್ಲ ಎಂಬ ಭಾವನೆ ಒಂದು ವೇಳೆ ನಿಮ್ಗೆ ಉಂಟಾಗುತ್ತಿರುವುದಾದರೆ, ನೀವು ಮಾಡಬೇಕಾದದ್ದೇನು ಗೊತ್ತಾ? ನಿಮ್ಮ ಹೃದಯ ಪರಿಶೀಲಿಸಿಕೊಳ್ಳಬೇಕು. ನಿಮ್ಮ ಹೃದಯವನ್ನು ಪರೀಕ್ಷಿಸಿಕೊಳ್ಳಬೇಕು. ದೇವರಿಗೂ ನಿಮಗೂ ಮಧ್ಯದಲ್ಲಿ ಯಾವುದಾದರೂ ಅಡ್ಡ ಬಂದಿದೆಯೇನೋ ಎನ್ನುವುದನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿ. ಕೆಲವೊಂದು ಸಾರಿ ನಾವು ಕಾರಲ್ಲಿ ಹೋಗುತ್ತಾ ಇರುವಾಗ ಗ್ಲಾಸು ಕೆಲವೊಮ್ಮೆ ಏನೂ ಕಾಣಿಸೋದಿಲ್ಲ. ಯಾಕೆ ಕಾಣಿಸುವುದಿಲ್ಲ ಹೇಳಿ? ಕಾರಲ್ಲಿ ಹೋಗ್ತಿರುವಾಗ ನಮ್ಮ ಎದುರುಗಡೆ ಏನೂ ಕಾಣಿಸೋದಿಲ್ಲ. ಕಾರಣವೇನು? ಮಂಜು ಬೀಳುವುದರಿಂದ. ಮಂಜು ಕವಿದುಕೊಳ್ಳುವುದರಿಂದ ಎದುರುಗಡೆ ಗ್ಲಾಸಲ್ಲಿ ಏನೂ ಕಾಣಿಸೋದಿಲ್ಲ. ಹಾಗೆ ಏನು ಕಾಣಿಸದೇ ಇರುವುದಾದರೆ ಕಾರಣವೇನು? ನಿಮ್ಮ ಕಣ್ಣು ಹೋಗಿವೆಯಾ? ಹೌದಾ? ಇಲ್ಲ ಪ್ರಿಯರೇ, ಮತ್ತೇನು? ಆ ಮಂಜು ಮಾಡಿದ್ದೇನೆಂದರೆ ಎದುರುಗಡೆ ಇರುವಂತಹ ದಾರಿ ನಿಮಗೆ ಕಾಣಿಸಲಾರದಂತೆ ಮಾಡುತ್ತಾ ಇದೆ. ನಿಮಗೆ ದಾರಿ ಇಲ್ಲ ಅಂತ ಅದರ ಅರ್ಥ ಅಲ್ಲ, ದಾರಿ ಇದೆ. ಆದರೆ ಆ ದಾರಿ ಕಾಣಿಸಿಕೊಳ್ಳಲಾರದಕ್ಕೆ ಕಾರಣವೇನೆಂದರೆ ನಿಮ್ಮ ಕಾರಿಗಿರುವ ಗ್ಲಾಸಿಗೆ ಮಂಜು ಅಡ್ಡವಾಗಿ ಬಂದಿದೆ. ಅದೇ ರೀತಿ ಸಹೋದರ ಸಹೋದರಿಯರೇ, ದೇವರು ನಿಮಗೆ ದಾರಿ ತೋರಿಸ್ತಾ ಇಲ್ಲ ಅಂದ್ಕೊಳ್ತಿದ್ದಾರಾ? ತೋರಿಸ್ತಿದ್ದಾರೆ. ದಾರಿ ತೋರಿಸ್ತಾನೆ, ದಾರಿ ಸಿದ್ಧವಾಗಿದೆ. ಆದಾಗ್ಯೂ ಯಾಕೆ ನೀವು ನೋಡ್ಲಿಕ್ಕಾಗ್ತಾ ಇಲ್ಲ? ಮಂಜು ಅಂದ್ರೆ ಯಾವುದೋ ಒಂದು ಪಾಪ ನಿಮ್ಮ ಕಣ್ಮುಂದೆ ಬಂದು ನಿಮ್ಮ ಕಣ್ಣನ್ನು ಬ್ಲರ್ ಮಾಡಿ ಬಿಟ್ಟಿದೆ. ಅದಕ್ಕಾಗಿಯೇ ಆ ಮಂಜನ್ನು ನಾವೇನ್ ಮಾಡ್ತೇವೆ? ವೈಪರ್ನಿಂದ ಕ್ಲೀನ್ ಮಾಡಿಕೊಳ್ತೇವೆ. ಅದನ್ನೇ ಮಾಡಬೇಕು. ಆ ಮಂಜನ್ನು, ಪಾಪವೆಂಬ ಮಂಜನ್ನು ಶುದ್ಧಿ ಮಾಡುವಂಥದ್ದೇ ಪರಿಶುದ್ಧವಾದ ಸತ್ಯವೇದವಾಗಿದೆ, ದೇವರ ವಾಕ್ಯವಾಗಿದೆ. ಈ ವಾಕ್ಯ ಏನ್ ಮಾಡುತ್ತೆ ಗೊತ್ತಾ? ನಿಮ್ಮ ಲೋಪವನ್ನು ತಿಳಿಯಪಡಿಸುತ್ತೆ. ನಿಮ್ಮ ಪಾಪ ಯಾವುದೆಂದು ಗೊತ್ತಿಲ್ಲದಿರುವಾಗ ವಾಕ್ಯ ತಿಳಿಯಪಡಿಸುತ್ತೆ. ಅದಕ್ಕಾಗಿಯೇ ವಾಕ್ಯ ನಾವು ಓದಬೇಕು. ನಮ್ಮಲ್ಲಿ ಬಹಳ ಜನರು ವಾಕ್ಯ ಕೇಳ್ತಿದ್ದಾರೆ ಹೊರತು ವೈಯಕ್ತಿಕವಾಗಿ ವಾಕ್ಯ ಓದುತ್ತಾ ಇಲ್ಲ. ದಯವಿಟ್ಟು ವೈಯಕ್ತಿಕವಾಗಿ ನೀವು ವಾಕ್ಯ ಓದುವುದನ್ನು ಅಭ್ಯಾಸ ಮಾಡಿಕೊಳ್ಳ್ರಿ. ಆಗ ದೇವರು ನಿಮ್ಮ ಸಂಗಡವೇ ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಹಾಗೆ ಆತನು ಮಾತಾಡುತ್ತಿರುವಾಗ ನಿಮಗೆ ಗೊತ್ತಾಗುತ್ತದೆ, ಇದು ದೇವರು ನನ್ನ ಸಂಗಡವೇ ಮಾತಾಡ್ತಿದ್ದಾರೆಂದು. ದೇವರು ನನ್ನ ಲೋಪ ಏನೆಂದು ಬಯಲ್ಪಡಿಸ್ತಿದ್ದಾರೆ, ನನ್ನ ತಪ್ಪೇನೆಂದು ಬಯಲ್ಪಡಿಸ್ತಿದ್ದಾರೆ ಎಂಬ ಸತ್ಯವನ್ನು ಅರಿತುಕೊಳ್ತೀರಿ. ಯೋಬನು ತನ್ನ ಜೀವಿತದಲ್ಲಿ ಒಬ್ಬ ಸಜ್ಜನನಾಗಿದ್ದ, ಅಂದರೆ ಸತ್ಪ್ರವರ್ತನೆಯುಳ್ಳವನಾಗಿದ್ದ. ಅದಕ್ಕಾಗಿಯೇ ದೇವರು ಸಮೃದ್ಧಿಯನ್ನು ಕೊಟ್ಟರು. ಅವನಿಗೆ ಎಷ್ಟು ಸಮೃದ್ಧಿ ಕೊಟ್ಟಿದ್ದಾರೆ ಎನ್ನುವುದಾದರೆ ನೋಡಿರಿ. ಯೋಬ 1ನೇ ಅಧ್ಯಾಯ 2ನೇ ವಚನ. ಅವನಿಗೆ 7 ಮಂದಿ ಗಂಡು ಮಕ್ಕಳನ್ನು 3 ಮಂದಿ ಹೆಣ್ಣು ಮಕ್ಕಳಿದ್ರು. ಎಲ್ಲ ಒಟ್ಟಿಗೆ ಸೇರಿಸಿದ್ರೆ 10 ಮಂದಿ. 10 ಯಾವುದಕ್ಕೆ ಸಾದೃಶ್ಯ ಗೊತ್ತಾ? ಪರಿಪೂರ್ಣತೆಗೆ ಸಾದೃಶ್ಯವಾಗಿದೆ. 7ನೇ ನಂಬರ್ ಆಗಲಿ, 10ನೇ ನಂಬರ್ ಆಗಲಿ, 40ನೇ ನಂಬರ್ ಆಗಲಿ, ಈ ನಂಬರ್ಸ್ಗಳೆಲ್ಲ ಸಾಧಾರಣವಾಗಿ ಕಂಪ್ಲೀಟ್ನೆಸ್ಗೆ ಸಾದೃಶ್ಯವಾಗಿದೆ, ಸೂಚನೆಯಾಗಿದೆ ಎಂದು ಹೇಳುತ್ತಾ ಇರ್ತಾರೆ. 3ನೇ ನಂಬರ್ ಆಗಲಿ, 4ನೇ ನಂಬರ್ ಆಗಲಿ, ಹೀಗೆ ಈ ನಂಬರ್ಗಳು ಸಂಪೂರ್ಣತೆಗೆ ಸೂಚನೆಯಾಗಿವೆ. 10 ಮಂದಿ ಮಕ್ಕಳಂತೆ ಪ್ರಿಯರೇ, ಮತ್ತಿನ್ನೇನು ಬೇಕು ಹೇಳಿ? ಎಲ್ಲರೂ ಗಂಡು ಮಕ್ಕಳೇ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲ, ಎಲ್ಲರೂ ಹೆಣ್ಮಕ್ಕಳೇ ಅನ್ನುವಂಥದ್ದು ಕೂಡ ಇಲ್ಲ, ಒಬ್ಬನೇ ಒಬ್ಬ ಮಗ, ಒಬ್ಬಳೇ ಒಬ್ಬಳು ಮಗಳು ಎನ್ನುವಂಥದ್ದು ಕೂಡ ಇಲ್ಲ. ಈಗ ತಾನೇ ಹೇಳಿದೇನಲ್ಲವೇ? ಸಮೃದ್ಧಿ ಸಂತಾನ. ದೇವರು ಸಮೃದ್ಧಿಯಾಗಿ ಸಂತಾನ ಕೊಟ್ಟಿದ್ರು. 7 ಮಂದಿ ಗಂಡು ಮಕ್ಕಳಂತೆ, 3 ಮಂದಿ ಹೆಣ್ಣುಮಕ್ಕಳಂತೆ, ಎಲ್ಲ ಒಟ್ಟಿಗೆ ಸೇರಿಸಿದ್ರೆ 10 ಮಂದಿ. ಸಂತಾನ ಕೊಟ್ಟಂತಹ ದೇವರು ಅವರನ್ನು ಪೋಷಿಸುವುದಕ್ಕೋಸ್ಕರ ಸಮೃದ್ಧಿಯನ್ನು ಕೂಡ ಕೊಟ್ರಂತೆ. 3ನೇ ವಚನ. ಅವನಿಗೆ 7,000 ಕುರಿಗಳು. ಎಷ್ಟಂತೆ? 7,000 ಕುರಿಗಳನ್ನು, 3,000 ಒಂಟೆಗಳನ್ನು. ಸಾಧಾರಣವಾಗಿ ನಮ್ಮ ರೋಡ್ಗಳ ಮೇಲೆ ಒಂಟೆ ಹೋಗುವಾಗ ಬಸ್ಸನ್ನು ಕೂಡ ನಿಲ್ಲಿಸ್ತಾರೆ. ಅಯ್ಯೋ ಒಂಟೆ, ಅಗೋ ಒಂಟೆ ಎಂಬುದಾಗಿ ಆಶ್ಚರ್ಯಪಡ್ತಾರೆ. ಅದೇ ರೀತಿ ಪಾರ್ಕಲ್ಲೂ ಕೂಡ ಒಂಟೆ ಒಂದೇ ಇದ್ರೂ ಕೂಡ ಎಲ್ಲರೂ ಲೈನಲ್ಲಿ ನಿಂತ್ಕೊಳ್ತಾರೆ. ಅದಕ್ಕಾಗಿ ಆ ಒಂಟೆ ಹತ್ತುವುದಕ್ಕಾಗಿ ದುಡ್ಡು ಕೊಟ್ಟು ಕೂಡ ಅದ್ರ ಮೇಲೆ ಕೂತ್ಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಮಕ್ಕಳು ಕೂತ್ಕೊಳ್ಳುವಂತೆ ಪ್ರಯತ್ನ ಪಡುತ್ತಾರೆ. ಎಲ್ಲೋ ಒಂದು ಪಾರ್ಕಲ್ಲಿ ಒಂದೇ ಒಂದು ಒಂಟೆ ಇದ್ದರೆ ಅದಕ್ಕೆಷ್ಟೋ ಡಿಮ್ಯಾಂಡ್ ಇರುತ್ತೆ. ಸಹೋದರ ಸಹೋದರಿಯರೇ, ಒಮ್ಮೆ ಆಲೋಚಿಸಿರಿ. ಯೋಬನು ಅಂತೆ 3,000 ಒಂಟೆ ಉಳ್ಳವನಾಗಿದ್ದಾನಂತೆ. ಆ ಕಾಲದಲ್ಲಿ ಆಸ್ತಿಯನ್ನು ಅವರಿಗಿರುವಂತಹ ಪಶುಗಳ ಮೇರೆಗೆ ಅಳೆಯುತ್ತಾ ಇದ್ರಂತೆ. ಹಾಗಾಗಿ ಮೊದಲನೇದಾಗಿ 7,000 ಕುರಿಗಳು, ಎರಡನೇದಾಗಿ 3,000 ಒಂಟೆಗಳು, ನಂತರ 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕಾನೇಕ ಸೇವಕರು ಅವನಿಗೆ ಆಸ್ತಿಯಾಗಿ ಇದ್ದಿರುವುದರಿಂದ ಮೂಡಣ ದೇಶದವರಲ್ಲೆಲ್ಲ ಅವನೇ ಸ್ವಾಸ್ಥ್ಯವುಳ್ಳವನಾಗಿದ್ದ, ಸಜ್ಜನನು, ಸಂತಾನವುಳ್ಳವನಾಗಿದ್ದ, ಸಮೃದ್ಧಿಯುಳ್ಳವನಾಗಿದ್ದ. ಸಾಧಾರಣವಾಗಿ ಒಬ್ಬ ವ್ಯಕ್ತಿ ಆತ್ಮೀಕನಾಗಿ ಜೀವಿಸುವಾಗ ಆಸ್ತಿ ಪಾಸ್ತಿಗಳು ಇರುವುದಿಲ್ಲ ಎಂಬುದು ವಾಡಿಕೆಯಾಗಿದೆ. ಅದು ವಾಸ್ತವವಲ್ಲ. ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಧನವಂತರು, ದೊಡ್ಡ ದೊಡ್ಡ ಆತ್ಮಿಕರಾಗಿಯೂ ಕೂಡ ಬೆಳೆದು ಬಂದಂಥವರು ಬಹಳ ಜನ ಇದ್ದಾರೆ. ಸಾಧಾರಣವಾಗಿ ಎಲ್ಲರೂ ಹೇಳುವುದೇನೆಂದರೆ, ಧನ ಇದ್ರೆ ಗುಣ ಇರೋದಿಲ್ಲಂತೆ, ಗುಣ ಇದ್ರೆ ಏನಿರಲ್ಲ, ಧನ ಇರೋದಿಲ್ಲಂತೆ. ಅದು
ಎಲ್ಲಾ ವೇಳೆಯಲ್ಲಿ ಕರೆಕ್ಟ್ ಅಲ್ಲ, ಎಲ್ಲರ ವಿಷಯದಲ್ಲಿ ಕರೆಕ್ಟ್ ಅಲ್ಲ. ನೋಡಿ ಪ್ರಿಯರೇ, ಆತ್ಮಿಕತೆ ಇದ್ರೆ ಆಸ್ತಿ ಇರಲ್ಲ, ಆಸ್ತಿ ಇದ್ರೆ ಆತ್ಮಿಕತೆ ಇರಲ್ಲ. ಅದು ಎಲ್ಲಾ ವೇಳೆಯಲ್ಲಿ ಸಾಧ್ಯವಿಲ್ಲ, ಎಲ್ಲರ ವಿಷಯದಲ್ಲಿ ಸಾಧ್ಯವಿಲ್ಲ. ಆತ್ಮಿಕತೆ ಇದ್ದಾಗಿಯೂ ಆಸ್ತಿ ಉಳ್ಳಂಥವರು ಬಹಳ ಜನ ಬೈಬಲ್ನಲ್ಲಿದ್ದಾರೆ. ಅಬ್ರಹಾಮನು ಬಹಳ ಧನವಂತನಾಗಿದ್ದ, ಯೋಬನು ಬಹಳ ಧನವಂತನಾಗಿದ್ದ, ದಾವೀದನು ಬಹಳ ಧನವಂತನಾಗಿದ್ದ, ಯೆಹೋಷಾಫಾಟನು ಬಹಳ ಧನವಂತನಾಗಿದ್ದ. ಪ್ರಿಯ ಸಹೋದರ ಸಹೋದರಿಯರೇ, ಧನ ಇದ್ದ ಮಾತ್ರಕ್ಕೆ ಗುಣ ಖಂಡಿತವಾಗಿ ಹಾಳಾಗ್ಲೇಬೇಕು ಎಂಬ ರೂಲ್ ಏನಿಲ್ಲ. ಆದರೆ ಹಣದ ಆಸೆ, ಅಂದರೆ ಹಣದ ವಿಷಯದಲ್ಲಿರುವಂತಹ ಆಸೆ, ಬೇರೆಯವರಿಗೆ ಬೇರೆ ವಿಷಯದಲ್ಲಿ ಆಸೆ ಇರಲ್ಲ. ಒಂದೇ ಆಸೆ ಇರುತ್ತೆ, ಏನೆಂದು? ಹಣ ಕೂಡಿಡಬೇಕು, ಹಣ ಕೂಡಿಡಬೇಕು, ದುಡ್ಡು ಕೂಡಿಡಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಕೂಡಿಡಬೇಕು. ಅದೇ ಆಸೆ ಇರುತ್ತೆ, ಅದೇ ತವಕ ಇರುತ್ತೆ, ಅದೇ ಅವರ ಧ್ಯಾಸ ಆಗಿರುತ್ತೆ. ಅದು ಅಪಾಯ. ದೇವರೇ ಹೇಳಿದ್ದಾರೆ, ಈ ಭೂಮಿಯ ಮೇಲೆ ನೀವು ಹಣವನ್ನು ಕೂಡಿಡಬೇಡಿರೆಂದು. ಪರಲೋಕದಲ್ಲಿ ನಿಮ್ಮ ಗಂಟನ್ನು ಕೂಡಿಟ್ಟುಕೊಳ್ಳಿರಿ. ಪರಲೋಕದಲ್ಲಿ ಗಂಟನ್ನು ಕೂಡಿಟ್ಟುಕೊಳ್ಬೇಕಾದ್ರೆ ಏನ್ ಮಾಡಬೇಕು? ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆ ರೂಪದಲ್ಲಿ ಈ ಲೋಕದಲ್ಲಿ ತೋರಿಸಬೇಕು. ನನಗೆ ಗೊತ್ತಿರುವ ಸತ್ಯ, ಯೇಸು ಕ್ರಿಸ್ತನ ಕುರಿತಾದ ಸತ್ಯ ಸುವಾರ್ತೆ ಪ್ರಕಟಿಸುವವನಿಗಿಂತಲೂ ದೊಡ್ಡ ಐಶ್ವರ್ಯವಂತನು ಈ ಲೋಕದಲ್ಲಿ ಬೇರೆ ಯಾರು ಇಲ್ಲವೇ ಇಲ್ಲ. ಯಾಕೆಂದ್ರೆ ಎಲ್ಲರಿಗಿಂತಲೂ ಎಲ್ಲದಕ್ಕಿಂತಲೂ ಬಹು ಬೆಲೆಯುಳ್ಳಂಥದ್ದು ಒಂದು ಆತ್ಮ ಆಗಿದೆ. ಈ ಆತ್ಮವನ್ನು ಕೊಂಡುಕೊಳ್ಳಬೇಕಾದ್ರೆ, ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಪರಲೋಕಕ್ಕೆ ಹೋಗಬೇಕಾದ್ರೆ ಈ ಭೂಮಿಯ ಮೇಲಿರುವ ಎಲ್ಲಾ ಡೈಮಂಡ್ಸ್ಗಳನ್ನು ಸೇರಿಸಿ ಮಾರಿ ಪರಲೋಕಕ್ಕೆ ಹೋಗುವ ಟಿಕೆಟ್ ಕೊಂಡುಕೊಳ್ಳಲು ಸಾಧ್ಯ ಅಂತೀರಾ? ಇಲ್ಲ ಪ್ರಿಯರೇ. ಈ ಭೂಮಿಯ ಮೇಲಿರುವ ಡೈಮಂಡ್ಸ್, ಈ ಭೂಮಿಯ ಮೇಲಿರುವ ಗೋಲ್ಡ್, ಇಲ್ಲವೇ ಈ ಭೂಮಿಯ ಮೇಲಿರುವ ಹಣವನ್ನೆಲ್ಲ ಒಟ್ಟು ಕೂಡಿಸಿದ್ರೂ ಕೂಡ ಒಬ್ಬ ವ್ಯಕ್ತಿ ಪರಲೋಕಕ್ಕೆ ಹೋಗುವ ಟಿಕೆಟ್ ಕೊಂಡುಕೊಳ್ಳಲು ಸಾಲೋದಿಲ್ಲ. ಯಾಕೆಂದರೆ ಪರಲೋಕಕ್ಕೆ ಪ್ರವೇಶಿಸಬೇಕಾದ್ರೆ ಬಹು ಬೆಲೆ ಕಟ್ಟಬೇಕಾಗುತ್ತೆ. ಬಹು ಅಮೂಲ್ಯವಾಗಿದೆ, ಅಷ್ಟು ಸುಲಭ ಅಲ್ಲವೇ ಅಲ್ಲ. ಹಾಗಿರುವಲ್ಲಿ ಒಬ್ಬ ಪಾಪಿಷ್ಠನು ಪರಿಶುದ್ಧನಾಗಿ ಮಾಡಲ್ಪಟ್ಟು ಪರಲೋಕಕ್ಕೆ ಹೋಗುವುದು ಹೇಗೆ ಸಾಧ್ಯ? ಅದು ಅಸಾಧ್ಯ. ಅದಕ್ಕಾಗಿಯೇ ದೇವರು ಏನ್ ಮಾಡಿದ್ದಾರೆ? ತನ್ನ ಮಗನಾಗಿರುವ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ. ಆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಪಾಪಿಷ್ಠ ಮನುಷ್ಯನು ಮಾಡಿರುವ ಎಲ್ಲಾ ಪಾಪಿಷ್ಠ ಕಾರ್ಯಗಳಿಗಾಗಿ ತಾನೇ ತನ್ನ ಮೇಲೆ ಶಿಕ್ಷೆಯನ್ನು ವಿಧಿಸಿಕೊಂಡ. ಮನುಷ್ಯರಿಗೆ ಬರಬೇಕಾದ ಶಿಕ್ಷೆಯನ್ನೆಲ್ಲ ಆತನು ತನ್ನ ಮೇಲೆ ಹೊತ್ತುಕೊಂಡ. ಕ್ರಯಧನವಾಗಿ ತನ್ನನ್ನು ತಾನು ಒಪ್ಪಿಸಿಕೊಟ್ಟ. ಮನುಷ್ಯರ ಪರವಾಗಿ ತಾನೇ ಬೆಲೆಯನ್ನು ಕಟ್ಟಿದ. ತಪ್ಪು ಮಾಡಿರೋದು ನಾವು, ಶಿಕ್ಷೆ ಬರಬೇಕಾದದ್ದು ನಮಗೆ. ಆದರೆ ಯೇಸು ತಾನು ಶಿಕ್ಷೆಯನ್ನು ಅನುಭವಿಸಿ ನಮಗೆ ಶಿಕ್ಷೆ ಬರಲಾರದಂತೆ ಅಳಿಸಿ ಹಾಕಿದ್ದಾರೆ. ಈಗ ಪರಲೋಕಕ್ಕೆ ಹೋಗಬೇಕಾದರೆ ನಾವು ಟಿಕೆಟ್ ಕೊಂಡುಕೊಳ್ಳುವುದು ಸಾಧ್ಯವಿಲ್ಲ. ಆದರೆ ದೇವರೇ ಹೇಳಿದ್ದಾರೆ, ನನ್ನ ಮಗನಾಗಿರುವ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಂತಹ ಪ್ರತಿಯೊಬ್ಬನೂ ನನ್ನ ಮಗನನ್ನಾಗಿ ಮಗಳನ್ನಾಗಿ ಮುದ್ರಿಸಲ್ಪಡುತ್ತಾರೆ ಎಂದು. ಸಹೋದರ ಸಹೋದರಿಯರೇ, ಒಬ್ಬ ಪಾಪಿಷ್ಠನು ಪರಿಶುದ್ಧನಾಗಿ ಮಾಡಲ್ಪಟ್ಟು ಪರಲೋಕಕ್ಕೆ ಸೇರಿಸಲ್ಪಡುವುದಕ್ಕಾಗಿ ಒಂದೇ ಒಂದು ಮಾರ್ಗ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಆ ಯೇಸು ಕ್ರಿಸ್ತನನ್ನು ಅಂಗೀಕರಿಸುವಂಥವನು ದೇವರಿಗೆ ಮಗನಾಗಿ ಮಗಳಾಗಿ ಅಂಗೀಕರಿಸಲ್ಪಡುತ್ತಾರೆ. ಯಾರು ಪರಲೋಕದಲ್ಲಿರ್ತಾರೆ? ದೇವರಿರ್ತಾರೆ. ಇನ್ಯಾರು ಪರಲೋಕದಲ್ಲಿರ್ತಾರೆ? ದೇವರ ಮಕ್ಕಳಿರ್ತಾರೆ. ಅಂದರೆ ಈಗ ನೀವು ನಾನು ಪರಲೋಕದಲ್ಲಿ ದೇವರೊಂದಿಗೆ ಇರಬೇಕಾದ್ರೆ ಏನ್ ಮಾಡಬೇಕು? ನಾವು ದೇವರ ಮಕ್ಕಳಾಗಬೇಕು. ನಾವು ದೇವರ ಮಕ್ಕಳಾಗಬೇಕಾದರೆ ನಮ್ಮಿಂದ ಹೇಗೆ ಸಾಧ್ಯವಾಗ್ತದೆ? ದೇವರೇ ಆ ಮಾರ್ಗ ತೋರಿಸಿದ್ದಾರೆ. ಯಾವುದು ಆ ಮಾರ್ಗ? ಯೇಸು ಕ್ರಿಸ್ತನನ್ನು ನಾವು ಅಂಗೀಕರಿಸಿದಾಗ ನಮ್ಮೆಲ್ಲರನ್ನು ದೇವರು ಏನ್ ಮಾಡ್ತಾರೆ? ತಮ್ಮ ಮಕ್ಕಳನ್ನಾಗಿ ಮುದ್ರಿಸುತ್ತಾರೆ. ಕ್ರಿಸ್ತನನ್ನು ಅಂಗೀಕರಿಸುವುದರಿಂದ ನಾವು ದೇವರ ಮಕ್ಕಳಾಗಿ ಮಾಡಲ್ಪಡ್ತೇವೆ, ದೇವರ ಸ್ವಾಸ್ಥ್ಯವಾಗಿ ಮಾರ್ಪಡುತ್ತೇವೆ. ಆದುದರಿಂದ ನಾವು ಮರಣ ಹೊಂದುವಾಗ ದೇವರೇನ್ ಮಾಡ್ತಾರೆ? ಆತನ ಮಕ್ಕಳಾದ ನಮ್ಮನ್ನು ತನ್ನ ಮನೆಗೆ ಕರೆದೊಯ್ಯುತ್ತಾರೆ. ಯುಗ ಯುಗಗಳವರೆಗೂ ನಾವು ದೇವರೊಂದಿಗೆ ಪರಲೋಕದಲ್ಲಿ ನಿವಾಸಿಸಲು ಸಾಧ್ಯ. ಎಷ್ಟು ಅದ್ಭುತ! ಈಗ ದೇವರಿಗಿರುವ ಆಸೆ ಏನೆಂದರೆ, ಆ ಯೇಸುವಿನ ಕುರಿತಾದ ಸತ್ಯವನ್ನು, ಸುವಾರ್ತೆಯನ್ನು ಲೋಕಕ್ಕೆ ಸಾರುವುದಾದರೆ ಆ ಜನರು ಯೇಸುವಿನಲ್ಲಿ ನಂಬಿಕೆ ಇಡುವುದರ ಮೂಲಕ ಪರಲೋಕದ ಜೀವಬಾಧ್ಯರ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಬರೆಯಲ್ಪಡುವುದಾದರೆ ದೇವರು ಎಷ್ಟು ಸಂತೋಷಿಸುತ್ತಾರೆ. ಆ ರೀತಿಯಾಗಿ ಯಾರನ್ನೇ ಆಗಲಿ ನೀವು ಯೇಸುವಿನ ಕಡೆಗೆ ತಿರುಗಿಸಿರುವುದಾದರೆ, ಯಾರನ್ನೇ ಆಗಲಿ ನೀವು ಒಂದು ವೇಳೆ ರಕ್ಷಣೆಯ ಮಾರ್ಗಕ್ಕೆ ನಡೆಸಿರುವುದಾದರೆ ಅವರ ಕುರಿತಾಗಿ ದೇವರು ಏನ್ ಹೇಳಿದ್ದಾರೆ ಗೊತ್ತಾ? ಅಂಥವರು ಆಕಾಶದಲ್ಲಿರುವ ನಕ್ಷತ್ರಗಳ ಹಾಗೆ ಪ್ರಕಾಶಿಸುವರು. ಏನನ್ನುತ್ತಾರೆ? ಸಾಧಾರಣವಾಗಿ ನಕ್ಷತ್ರಕ್ಕೆ ಇಂಗ್ಲಿಷ್ನಲ್ಲಿ ಸ್ಟಾರ್ ಅನ್ನುತ್ತಾರೆ, ಹೌದಲ್ಲವೋ? ಸಾಧಾರಣವಾಗಿ ಯಾರೇ ಆಗಲಿ ಮಾಡುತ್ತಿರುವ ಕೆಲಸದಲ್ಲಿ ಉನ್ನತವಾದ ವಿದ್ಯೆಯನ್ನು ಸಾಧಿಸುವವರಿಗೆ ಏನನ್ನುತ್ತಾರೆ? ಸ್ಟಾರ್ ನೋಡ್ರಿ. ಏನಂತೆ? ಸ್ಟಾರ್ ಅನ್ನುತ್ತಾರೆ. ಯಶ್ ಲೋಕದಲ್ಲಿ ದೊಡ್ಡ ದೊಡ್ಡ ವಿದ್ಯೆ ಸಾಧಿಸಿ ಉನ್ನತ ಸ್ಥಾನಕ್ಕೆ ಸೇರುವ ವ್ಯಕ್ತಿಯನ್ನು ನೋಡಿ ಸ್ಟಾರ್ನೊಂದಿಗೆ ಹೋಲಿಸ್ತಾರೆ. ಹಾಗೆಯೇ ದೇವರು ಕೂಡ ತನ್ನ ಮಕ್ಕಳು ಆತ್ಮಗಳನ್ನು ರಕ್ಷಣೆಯೊಳಗೆ ನಡೆಸುವಾಗ ಹಾಗೆ ಯಾರನ್ನೆಲ್ಲಾ ರಕ್ಷಣೆಗೆ ನಡೆಸುತ್ತಾರೋ ಅದರ ನಿಮಿತ್ತವಾಗಿ ನಮ್ಮನ್ನು ಆತನು ಸ್ಟಾರ್ಸ್ಗಳಾಗಿ ಪರಿಗಣಿಸುತ್ತಾನೆ. ಆ ವಾಕ್ಯ ತೋರಿಸ್ತೇನೆ ಬನ್ನಿ. ದಾನಿಯೇಲನ ಪುಸ್ತಕ ಕೊನೆಯ ಅಧ್ಯಾಯ. ನಾವು ಕೂಡ ಸ್ಟಾರ್ಸ್ ಆಗಬಹುದು. ಹೇಗೆ? ದೇವರ ದೃಷ್ಟಿಯಲ್ಲಿ ಸ್ಟಾರ್ಸ್ ಆಗಬಹುದು. 12ನೇ ಅಧ್ಯಾಯ 3ನೇ ವಚನ. ಜ್ಞಾನಿಗಳಾದರೋ ಆಕಾಶ ಮಂಡಲದಲ್ಲಿರುವ ಜ್ಯೋತಿರ್ಮಂಡಲಗಳಂತೆ ಪ್ರಕಾಶಿಸುವರು.
ನೀತಿ ಮಾರ್ಗವನ್ನು ಅನುಸರಿಸಿ ನಡೆದುಕೊಳ್ಳುವ ಹಾಗೆ ಯಾರು ಅನೇಕರನ್ನು ತಿರುಗಿಸುವರೋ, ನೀತಿ ಮಾರ್ಗವನ್ನು ಅನುಸರಿಸಿ ನಡೆದುಕೊಳ್ಳುವ ಹಾಗೆ ಯಾರು ಅನೇಕರನ್ನು ತಿರುಗಿಸುವರೋ ಅವರು ನಕ್ಷತ್ರಗಳ ಹಾಗೆ ನಿರಂತರವೂ ಪ್ರಕಾಶಿಸುವರು. ನಕ್ಷತ್ರಗಳ ಹಾಗೆ ನಾವು ಪ್ರಕಾಶಿಸುತ್ತೇವೆ. ಏನನ್ನು ಮಾಡುವಾಗ? ಆಸ್ತಿ ಪಾಸ್ತಿ ಕೂಡಿಡುವಾಗ ಅಂತೀರಾ? ಅಂದ ಚಂದವನ್ನು ತೋರ್ಪಡಿಸುವಾಗ ಅನ್ನುತ್ತೀರಾ? ಏನನ್ನುತ್ತೀರಿ? ಹೇಗೆ ನಾವು ದೇವರ ದೃಷ್ಟಿಯಲ್ಲಿ ಸ್ಟಾರ್ಸ್ ಎಂದು ಪರಿಗಣಿಸಲ್ಪಡಬಹುದು? ಬೈಬಲ್ ಹೇಳುತ್ತೆ, ನೀತಿ ಮಾರ್ಗದಲ್ಲಿ ಯಾರು ಅನೇಕರನ್ನು ನಡೆಸುತ್ತಾರೋ ಅವರನ್ನು ದೇವರು ಸ್ಟಾರ್ಸ್ನೊಂದಿಗೆ ಹೋಲಿಸ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಇದೇ ಎಲ್ಲದಕ್ಕಿಂತಲೂ ದೊಡ್ಡ ಹಣ ಸಂಪಾದಿಸುವಂಥದ್ದಾಗಿದೆ. ಪರಲೋಕದಲ್ಲಿನ ಐಶ್ವರ್ಯ ಸಂಪಾದಿಸುವುದು ಅಂದ್ರೆ ಇದೇ. ಅದಕ್ಕಾಗಿಯೇ ದೀನಸೇವಕನಾದ ನನ್ನ ಸಂದೇಶ ಕೇಳಿದವರಲ್ಲಿ ಹೆಚ್ಚು ಜನ ಮಾಡ್ತಿರೋದೇನು ಗೊತ್ತಾ? ಆತ್ಮಗಳ ಸಂಪಾದನೆಗೋಸ್ಕರ ಅವರು ತಮಗಿರುವ ಆಸ್ತಿಯನ್ನು ಇಲ್ಲವೇ ಸಂಪಾದನೆಯಲ್ಲಿ ಸ್ವಲ್ಪ ಭಾಗವನ್ನು ಸುವಾರ್ತೆಯ ವ್ಯಾಪ್ತಿಗೋಸ್ಕರ ಖರ್ಚು ಮಾಡ್ತಿದ್ದಾರೆ. ಯಾಕೆಂದರೆ ನಾವು ಮರಣ ಹೊಂದುತ್ತೇವೆ. ನಾವು ಮರಣ ಹೊಂದಿದಾಗ ನಮ್ಮೊಂದಿಗೆ ನಮ್ಮ ಆಸ್ತಿ ಇಲ್ಲೇ ಉಳಿದುಕೊಳ್ಳುತ್ತೆ. ಯಾರಾದರೂ ನಿಮ್ಮೊಂದಿಗೆ ತಕೊಂಡೋಗ್ತೀರಾ? 1 ತೊಲೆ ಬಂಗಾರ ತಕೊಂಡು ಹೋಗ್ತೀರಾ? ಅಮ್ಮ ಸಹೋದರಿಯರೇ, ಸ್ವಲ್ಪ ಆಲೋಚಿಸಿರಿ. ನಿಮ್ಮ ಕಿವೆ ವಾಲಿ ಏನಾದರೂ ತಕೊಂಡು ಹೋಗ್ತೀರಾ? ಹೋಗ್ತಾ ಹೋಗ್ತಾ ಪರಲೋಕಕ್ಕೆ ನಿಮ್ಮ ಮಗಳು ತಕೊಂಡು ಹೋಗಲು ಬಿಡ್ತಾಳೋ? ಒಂದು ವೇಳೆ ತಕೊಂಡು ಹೋಗೋಣ ಅಂದ್ಕೊಂಡ್ರೂ ಕೂಡ ಬಿಡಲ್ಲ. ನೀವು ಗಮನಿಸಿ ನೋಡಿ, ಅಮ್ಮ ಎಷ್ಟೇ ಒಳ್ಳೆ ಅಮ್ಮ ಆಗಿದ್ರು ಕೂಡ ಆ ಅಮ್ಮಳ ಕೈಗೆ ಬಂಗಾರದ ಬಳೆ ಇರುವುದಾದ್ರೆ, ಕಿವಿಗೆ ಬಂಗಾರದ ವಾಲೆ ಇರುವುದಾದ್ರೆ, ಆ ಅಮ್ಮ ಸತ್ತ ನಂತರ ಅಮ್ಮನ ಹೆಣ್ಮಕ್ಕಳು ಹೋಗಲು ಬಿಡ್ತಾರಂತೀರಾ? ಸಮಾಧಿವರೆಗೂ ಕೂಡ ಒಡವೆ ತಕೊಂಡು ಹೋಗಲು ಬಿಡಲ್ಲ. ದಯವಿಟ್ಟು ಗಮನಿಸಿರಿ. ಈ ಲೋಕಕ್ಕೆ ನೀವು ಬರಿಗೈಯಿಂದ ಬಂದಿದ್ದೀರಿ. ಈ ಲೋಕವನ್ನು ಬಿಟ್ಟು ಬರಿಗೈಯಿಂದಲೇ ಹೋಗುತ್ತೀರಿ. ಆದರೆ ಈ ಭೂಮಿಯ ಮೇಲೆ ನೀವು ಬದುಕಿರುವವರೆಗೂ ಕ್ರಿಸ್ತನಿಗೋಸ್ಕರ ಏನ್ ಮಾಡಿದೀರೋ ಅದು ಒಂದೇ ನೀವು ನಿಮ್ಮೊಂದಿಗೆ ಪರಲೋಕಕ್ಕೆ ತಕೊಂಡು ಹೋಗ್ತೀರಿ. ಲೋಕಕ್ಕೋಸ್ಕರ, ನಿಮಗೋಸ್ಕರ, ಕುಟುಂಬಕ್ಕೋಸ್ಕರ ಏನೇ ಮಾಡಿದರು, ಎಷ್ಟೇ ಆಸ್ತಿ ಕೂಡಿಟ್ಟರು, ಎಷ್ಟೇ ಮನೆ ಕೊಂಡುಕೊಂಡ್ರು, ಬೇರೆ ಏನೇ ಮಾಡಿದರು ಅದು ಈ ಲೋಕದಲ್ಲಿಯೇ ಉಳ್ಕೊಳ್ಳುತ್ತೆ. ಆದರೆ ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುವುದಕ್ಕಾಗಿ, ಕ್ರಿಸ್ತನ ಕುರಿತಾದ ಪ್ರೀತಿಯನ್ನು ಲೋಕಕ್ಕೆ ಸಾರಿ ಹೇಳುವುದಕ್ಕಾಗಿ, ಕ್ರಿಸ್ತನ ಸಭೆಯ ಕ್ಷೇಮಕ್ಕೋಸ್ಕರ, ಸಭೆಯ ಅಭಿವೃದ್ಧಿಗೋಸ್ಕರ ನೀವು ಮಾಡುವ ಪ್ರತಿ ಕಾರ್ಯವೂ ಪರಲೋಕಕ್ಕೆ ನಿಮ್ಮೊಂದಿಗೆ ಬರುತ್ತದೆ. ಅದೇ ಪರಲೋಕದಲ್ಲಿ ಐಶ್ವರ್ಯವನ್ನು ಕೂಡಿಟ್ಟುಕೊಳ್ಳುವುದು ಅಂದ್ರೆ. ಅದಕ್ಕಾಗಿಯೇ ನಮ್ಮ ಕಲ್ವರಿ ಟೆಂಪಲ್ನಲ್ಲಿರುವ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹಿಸುತ್ತಾ ಇರುತ್ತೇನೆ. ಏನೆಂದು? ಬನ್ನಿರಿ, ಆತ್ಮಗಳನ್ನು ಸಂಪಾದಿಸೋಣ. ಬನ್ನಿರಿ, ಎಲ್ಲರೂ ಸೇರಿ ಸಭೆಗಳನ್ನು ಸ್ಥಾಪಿಸೋಣ. ನಾವು ಈ ಲೋಕದಲ್ಲಿ ಮರಣ ಹೊಂದುತ್ತೇವೆ, ಆದರೆ ಪರಲೋಕದಲ್ಲಿ ಕಣ್ಣು ತೆರೆಯುತ್ತೇವೆ. ನಮ್ಮೊಂದಿಗೆ ಪರಲೋಕಕ್ಕೆ ಬರುವವರು ಯಾರು ಗೊತ್ತಾ? ನಾವು ಪ್ರಕಟಿಸಿರುವ ಸುವಾರ್ತೆಯಲ್ಲಿ ನಂಬಿಕೆ ಇಟ್ಟಂಥವರು ನಮ್ಮೊಂದಿಗೆ ಪರಲೋಕಕ್ಕೆ ಬರುತ್ತಾರೆ. ಆ ದಿನ ಪರಲೋಕಕ್ಕೆ ಹೋದಾಗ ನಾವು ಅಂದ್ಕೊಳ್ತೇವೆ ಏನೆಂದರೆ, ಅನೇಕ ಸಾವಿರಾರು ಜನ, ಲಕ್ಷಾಂತರ ಜನ ಸತೀಶ್ ಕುಮಾರ್ ಅವರನ್ನು ನೋಡಿ, ಬ್ರದರ್, ನೀವು ಸಾರಿರುವ ಸಂದೇಶವನ್ನು ಕೇಳಿ ನಾನು ರಕ್ಷಿಸಲ್ಪಟ್ಟೆ. ಈ ವಾಕ್ಯ ಕೇಳುವವರಲ್ಲಿ ಎಷ್ಟು ಜನ ಮಾತು ಹೇಳಬಲ್ಲಿರಿ? ನನ್ನ ಸಂದೇಶ ಕೇಳಿ ರಕ್ಷಣೆ ಹೊಂದಿದವರು ಒಮ್ಮೆ ಕೈ ತೋರಿಸ್ತೀರಾ? ಯಶ್ 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 ಯಶ್. ಈಗ ನೀವು ಪರಲೋಕದಲ್ಲಿ ನಾನಲ್ಲಿದ್ರೆ ಖಾಲಿಯಾಗಿರ್ತೀರಾ? ಏನ್ ಮಾಡ್ತೀರಿ ಹೇಳ್ರಿ? ಖಂಡಿತವಾಗಿ ಬಂದು ನನ್ನನ್ನು ಅಭಿನಂದಿಸ್ತೀರಲ್ಲವೋ? ಆ ಪರಲೋಕದಲ್ಲಿರುವ ಮಹಿಮೆಯನ್ನು ನೋಡುತ್ತಿರುವಾಗ, ಅದನ್ನು ಆನಂದಿಸುತ್ತಿರುವಾಗ, ನಿಮ್ಮ ಕಣ್ಣಲ್ಲಿ ಆನಂದದ ಕಣ್ಣೀರು ಸುರಿತಾ ಇರುವಾಗ ಖಂಡಿತವಾಗಿ ನೀವು ನನ್ನನ್ನು ಅಲ್ಲಿ ಕಾಣುತ್ತೀರಿ. ಬಂದು ನನಗೆ ಶೇಕ್ ಹ್ಯಾಂಡ್ ಕೊಡ್ತೀರಿ. ಬ್ರದರ್, ನೀವು ಸಾರಿರುವ ವಾಕ್ಯವೇ ಇಂತಹ ಅದ್ಭುತವಾದ ಪರಲೋಕದೊಳಗೆ ನಮ್ಮನ್ನು ಕರೆತಂದಿದೆ ಅನ್ನುತ್ತೀರಿ. ಆದರೆ ದಯವಿಟ್ಟು ಗಮನಿಸಿ, ಆ ವಾಕ್ಯವನ್ನು ನಾನು ಪ್ರಕಟಿಸಲು ಸಾಧ್ಯವಾಗಿರುವುದಾದರೆ, ಆ ವಾಕ್ಯವನ್ನು ಟಿವಿಯಲ್ಲಿ ನಿಮಗೆ ಪ್ರಸಾರ ಮಾಡಿಸಿದ್ದೇನೆ ಅನ್ನುವುದಾದರೆ, ಅದರ ಹಿಂದೆ ಎಷ್ಟೋ ಜನರ ತ್ಯಾಗ ಇದೆ. ಆಗ ನಾನು ಹೇಳುವುದೇನೆಂದರೆ, ನಾನು ವಾಕ್ಯ ಅಂತೂ ನಿಮಗೆ ಸಾರಿದ್ದೇನೆ, ಆದರೆ ಈಗೋ ಇವರೆಲ್ಲರ ಸಹಾಯದಿಂದಲೇ ನಾನು ವಾಕ್ಯ ಸಾರಲು ಆಯಿತು ಎಂದು ಹೇಳುತ್ತಾ ಕೆಲವು ಸಾವಿರಾರು ಜನರನ್ನು ನಿಮಗೆ ಪರಿಚಯಿಸುತ್ತೇನೆ. ಫಲಿತವಾಗಿ ಯಾರ್ಯಾರು ಕಲ್ವರಿ ಸ್ವರಕ್ಕೆ ಸಹಾಯ ಮಾಡಿದಾರೋ ಅವರು ಸಹಾಯ ಮಾಡಿರುವಂತಹ ಆ ಕಾರ್ಯಕ್ರಮದ ಮೂಲಕ ಎಷ್ಟು ಸಾವಿರಾರು ಜನರು ರಕ್ಷಿಸಲ್ಪಡ್ತಿದ್ದಾರೆಂದು ನಮಗೆ ಗೊತ್ತಿಲ್ಲ. ಕೇವಲ ಪರಲೋಕ ಮಾತ್ರವೇ ನಮಗೆ ತಿಳಿಯಪಡಿಸುತ್ತದೆ. ನೀವು ಧನವಂತರೂ ಆಗಬಹುದು, ಈ ಭೂಮಿಯ ಮೇಲೆ ಇಲ್ಲದಿದ್ರೂ ಕೂಡ ಪರಲೋಕದಲ್ಲಿ ನೀವು ಐಶ್ವರ್ಯವಂತರಾಗಬಹುದು. ಅದನ್ನೇ ದೇವರು ಕೋರಿಕೊಳ್ತಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಯೋಬನು ಸಜ್ಜನನಾಗಿದ್ದ, ಸತ್ಪ್ರವರ್ತನೆಯುಳ್ಳವನಾಗಿದ್ದ, ಸಂತಾನವುಳ್ಳವನಾಗಿದ್ದ, ಸಮೃದ್ಧಿಯುಳ್ಳವನಾಗಿದ್ದ. ಅದೇ ಸಮಯದಲ್ಲಿ ಮರೆಯಬೇಡಿ ಪ್ರಿಯರೇ, ತಾನು ಹೊಂದಿಕೊಂಡಿರುವ ಸಮೃದ್ಧಿಯನ್ನು ಆಧಾರ ಮಾಡಿಕೊಂಡು ಜೀವಿಸಲಿಲ್ಲ. ಮತ್ತೇನ್ ಮಾಡಿದ? ಈ ಸಮೃದ್ಧಿಗೆ ಕಾರಣ ಕೇವಲ ದೇವರಾಗಿದ್ದಾರೆ ಎಂಬ ವಾಸ್ತವವನ್ನು ಬಹಳ ದೃಢವಾಗಿ ನಂಬಿದ. ನನಗಿರುವಂತಹ ಸಮೃದ್ಧಿಗೆ, ನನಗಿರುವಂತಹ ಸಂತಾನಕ್ಕೆ, ನನಗಿರುವಂತಹ ಸಂತೋಷಕ್ಕೆ ಆಧಾರ ಹೇಳ್ರಿ ಯಾರಾಗಿದ್ರು? ದೇವರೇ. ಯೋಬನು ಸಜ್ಜನನಾಗಿದ್ದ, ಸತ್ಪ್ರವರ್ತನೆಯುಳ್ಳವನಾಗಿದ್ದ, ಸಂತಾನವುಳ್ಳವನಾಗಿದ್ದ, ಹಾಗೆಯೇ ಸಮೃದ್ಧಿಯುಳ್ಳವನಾಗಿದ್ದ. ಅದೇ ಸಮಯದಲ್ಲಿ ಮರೆಯಬೇಡಿ ಪ್ರಿಯರೇ, ತನಗಿರುವಂತಹ ಸಮೃದ್ಧಿಯನ್ನು ಆಧಾರ ಮಾಡಿಕೊಂಡು ಜೀವಿಸಲಿಲ್ಲ. ಮತ್ತೇನ್ ಮಾಡ್ದ? ಈ ಸಮೃದ್ಧಿಗೆಲ್ಲ ಕಾರಣವು ದೇವರೇ ಆಗಿದ್ದಾರೆ ಎಂಬ ವಾಸ್ತವವನ್ನು ದೃಢವಾಗಿ ನಂಬಿದ.
ನನಗಿರುವಂತಹ ಸಮೃದ್ಧಿಗೆ, ನನಗಿರುವಂತಹ ಸಂತಾನಕ್ಕೆ, ನನಗಿರುವಂತಹ ಸಂತೋಷಕ್ಕೆ ಆಧಾರ ಏನಾಗಿದೆ ಅಂದ? ದೇವರೇ ಎಂದು ಹೀಗೆ ಸಂಪೂರ್ಣವಾಗಿ ನಂಬುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ನಂಬುದ್ರೆ ಒಳ್ಳೇದಾಗಿರುತ್ತೆ. ಈ ದಿನ ನೀವು ಏನೇ ಕೊಂಡುಕೊಂಡರು, ಈ ದಿನ ನೀವು ಏನೇ ಹೊಂದಿಕೊಂಡರು, ನನ್ನ ಕಷ್ಟದಿಂದ ಕೊಂಡುಕೊಂಡಿದ್ದೇನೆ ದೇವರೇ, ಎಷ್ಟೋ ಕಷ್ಟದಿಂದ ಒಂದೇ ಒಂದು ಕಾರ್ ಕೊಂಡುಕೊಂಡಿದ್ದೇನೆ, ಮರೆತು ಕಾರಿಗೇನಾದ್ರೂ ಸ್ವಲ್ಪ ಆಕ್ಸಿಡೆಂಟ್ ಆದ್ರೂ, ಸ್ವಲ್ಪ ಬೆಂಡಾದ್ರೂ, ಅಯ್ಯೋ ದೇವ್ರೇ 10 ವರ್ಷಗಳಿಂದ ದುಡ್ಡು ಕೂಡಿಟ್ಟಿದೆ, ಏನಂತೆ 10 ವರ್ಷಗಳಿಂದ ದುಡ್ಡು ಕೂಡಿಟ್ಟು ಕಷ್ಟಪಟ್ಟು ಕೊಂಡ್ಕೊಂಡಿದ್ದೇನೆ, ಇದೇನು ಈ ದಿನ ಹೀಗಾಯ್ತು ಎಂದು ಅಳ್ತಾ ಇರುವುದಾದ್ರೆ ಅದು ವಾಸ್ತವವಲ್ಲ. ಹಾಗೆ ಕಷ್ಟಪಡುವುದಕ್ಕೆ ಶಕ್ತಿ ಯಾರು ಕೊಟ್ಟಿದ್ದಾರೆ ನಿಮಗೆ? ಯಾರು? ನಿಮ್ಮ ತಾತ ಕೊಟ್ಟಿದ್ದಾರಾ? ನನ್ನ ತಾತ ಬಹಳ ಬಲಿಷ್ಠನು ಎಂದು ಹೀಗೆ ನಿಮ್ಮ ತಾತನ ಬಗ್ಗೆ ಜಂಬ ಕೊಚ್ಕೊಳ್ಬಹುದು. ಇಲ್ಲವೇ ನಾನು ತಿಂದ ಪ್ರೋಟೀನ್ ಫುಡ್ ಆ ರೀತಿಯಾಗಿದೆ ಅನ್ನೋದಾದ್ರೆ ಎಲ್ಲವೂ ಸುಳ್ಳು. ನಿಮಗೆ ಪ್ರೋಟೀನ್ ಫುಡ್ ಯಾರು ಕೊಟ್ಟಿದ್ದಾರೆ ಹೇಳಿ? ನಿಮಗೆ ನಿಮ್ಮ ತಾತನನ್ನು ಯಾರು ಕೊಟ್ಟಿದ್ದಾರೆ ಹೇಳಿ? ದೇವರೇ ಅಲ್ಲವೋ? ಅಂದರೆ ಈ ದಿನ ನಿಮಗಿರುವುದು ಯಾವುದೇ ಆಗಲಿ ಅದು ದೇವರು ಕೊಟ್ಟ ಹೊರತು ನಿಮಗೆ ಬಂದಿಲ್ಲ. ಹಾಗಾಗಿ ಕಷ್ಟಪಟ್ಟು ಸಂಪಾದಿಸಿದ್ದೇನೆ ದೇವ್ರೆ, ಪ್ರಯಾಸಪಟ್ಟು ಸಂಪಾದಿಸಿದ್ದೇನೆ, ಅಂಥದ್ರಲ್ಲಿ ನನ್ನ ಕೈ ತಪ್ಪಿ ಹೋಯ್ತಲ್ಲ ದೇವ್ರೇ ಅನ್ನೋದಾದ್ರೆ ಅದು ವಾಸ್ತವವಲ್ಲ. ಎಸ್, ನೀವು ಕಷ್ಟಪಟ್ಟಿದ್ದೀರಿ, ಆದ್ರೆ ಕಷ್ಟಪಡಲು ಶಕ್ತಿ ಯಾರು ಕೊಟ್ಟಿದ್ದಾರೆ? ದೇವರೇ ಕೊಟ್ಟಿದ್ದಾರೆ. ಒಂದನ್ನು ಮಾತ್ರ ಚೆನ್ನಾಗಿ ಜ್ಞಾಪಕದಲ್ಲಿಟ್ಕೊಳ್ರಿ, ಈ ದಿನ ನಿಮ್ಗೆ ಏನೇ ಇದ್ರೂ ಕೂಡ, ಇದು ನನ್ನದು ಎಂದು ನೀವು ಅನ್ನುತ್ತಾ ಇದ್ರೂ ಕೂಡ ಅದು ವಾಸ್ತವದಲ್ಲಿ ನಿಮ್ಮದಲ್ಲ, ಅದು ದೇವರು ನಿಮಗೆ ಕೊಟ್ಟಾಗಲೇ ನೀವು ಹೊಂದಿಕೊಂಡಿದ್ದೀರಿ. ಈ ವಾಸ್ತವ ನೀವು ಗಮನಿಸುವುದಾದರೆ ನಿಮ್ಮ ಜೀವಿತ ಬಹಳ ಸುಲಭವಾಗಿರುತ್ತೆ, ಬಹಳ ಸರಳವಾಗಿರುತ್ತೆ, ಬಹಳ ಸೇಫ್ ಆಗಿರುತ್ತೆ. ಯಾಕೆ ಎಂದು ಹೇಳ್ತೇನೆ ಕೇಳಿರಿ. ಅವನು ಸಜ್ಜನನಾಗಿದ್ದ, ಸಂತಾನವುಳ್ಳವನಾಗಿದ್ದ, ಸಮೃದ್ಧಿಯುಳ್ಳವನಾಗಿದ್ದ. ಅದೇ ಸಮಯದಲ್ಲಿ ಸೈತಾನನು ದೇವರ ಬಳಿಗೆ ಹೋದಾಗ ಅಲ್ಲಿ ದೇವರ ಪ್ರಸ್ತಾವನೆ ಬಂದಿತು. ದೇವರು ಸೈತಾನನಿಗೆ, ನನ್ನ ಯೋಬನನ್ನು ನೋಡಿದೀಯಾ? ನನ್ನ ಸೇವಕನಾದ ಯೋಬನನ್ನು ನೋಡಿದೀಯಾ? ಎಷ್ಟು ಸತ್ಪ್ರವರ್ತನೆಯುಳ್ಳವನಾಗಿದ್ದಾನೆ ನೋಡು, ಎಷ್ಟು ನೀತಿಯುಕ್ತವಾಗಿ ಜೀವಿಸ್ತಿದ್ದಾನೆ ನೋಡು, ಎಷ್ಟು ಯಥಾರ್ಥವಾಗಿ ಜೀವಿಸ್ತಿದ್ದಾನೆ ನೋಡು. ಯೋಬನಂಥವರು ಭೂಮಿಯ ಮೇಲೆ ಮತ್ತೆ ಬೇರೆ ಯಾರೂ ಇಲ್ಲ ಎಂದು ಹೀಗೆ ಯೋಬನ ಕುರಿತಾಗಿ ದೇವರು ಘನವಾಗಿ ಹೇಳುತ್ತಿರುವಾಗ ಸೈತಾನನು ಹೇಳಿರುವ ಮಾತೇನ್ ಗೊತ್ತಾ? ಮತ್ತೆ ನಿನಗೆ ಘನಪಡಿಸದಿದ್ರೆ ಏನ್ ಮಾಡ್ತಾನೆ? ನಿನ್ನ ಭಜನೆ ಮಾಡದಿದ್ರೆ ಏನ್ ಮಾಡ್ತಾನೆ? ಅವನಿಗೆ ನೀನು ಸಂತಾನವನ್ನು ಕೊಟ್ಟಿದಿ, ಸಂತೋಷವನ್ನು ಕೊಟ್ಟಿದಿ, ಸಮೃದ್ಧಿಯನ್ನು ಕೊಟ್ಟಿದಿ, ಸಮಸ್ತವನ್ನು ಕೊಟ್ಟಿದಿ. ಹಾಗಾಗಿ ಸ್ತೋತ್ರ ಹೇಳಲಾರದೆ, ಸ್ತುತಿ ಹೇಳಲಾರದೆ ಹೇಗೆ ಇರಲಿಕ್ಕಾಗತ್ತೆ? ಅವನು ನಿನಗೆ ಸ್ತೋತ್ರ ಹೇಳಿ, ಸ್ತುತಿ ಹೇಳಿ ಕೊಂಡಾಡುವುದಕ್ಕೆ ಕಾರಣವೇನೆಂದರೆ ನೀನು ಕೊಟ್ಟ ಆಶೀರ್ವಾದ ಆಗಿವೆ. ಯಶ್, ನಮ್ಮಲ್ಲಿ ಕೆಲವರು ಹೊಂದಿಕೊಂಡ ಆಶೀರ್ವಾದಗಳ ನಿಮಿತ್ತ ದೇವರಲ್ಲಿ ನಂಬಿಕೆ ಇಡ್ತಾರೆ. ಯೇಸು ನನಗೆ ಸ್ವಸ್ಥಪಡಿಸಿದ್ದಾರೆ, ಅದಕ್ಕಾಗಿಯೇ ದೇವರಲ್ಲಿ ನಂಬಿಕೆ ಇಡ್ತಿದ್ದೇನೆ. ದೇವರು ನನಗೆ ಉದ್ಯೋಗ ಕೊಟ್ಟಿದ್ದಾರೆ, ಅದಕ್ಕಾಗಿಯೇ ನಾನು ದೇವರಲ್ಲಿ ನಂಬಿಕೆ ಇಡ್ತಿದ್ದೇನೆ. ದೇವರು ನನಗೆ ಇನ್ನೇನನ್ನೋಣ ಹೇಳ್ರಿ, ಮಕ್ಕಳಿಲ್ಲದಿರುವಾಗ ದೇವರು ಮಕ್ಕಳನ್ನು ಕೊಟ್ಟಿದ್ದಾರೆ, ಅದಕ್ಕಾಗಿಯೇ ನಾವು ದೇವರಲ್ಲಿ ನಂಬಿಕೆ ಇಡ್ತಿದ್ದೇವೆ. ಇವು ಸಾಧಾರಣವಾಗಿ ಜನರು ಹೇಳುವ ಸಾಕ್ಷಿಗಳಾಗಿವೆ. ಆದರೆ ಕೇಳಿರಿ, ಇವೆಲ್ಲವುಗಳಿಗಿಂತಲೂ ಒಂದು ಶ್ರೇಷ್ಠವಾದ ಸಾಕ್ಷಿ ಇದೆ. ಯಾವುದು ಗೊತ್ತಾ? ಪಾಪಿಯಾದ ನನ್ನನ್ನು ಯೇಸು ಪ್ರಾಣ ಕೊಡುವಷ್ಟು ಪ್ರೀತಿಸಿ ನನಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಇದೇ ಅದ್ಭುತವಾದ ಸಾಕ್ಷಿಯಾಗಿದೆ. ಕೇಳ್ತಿದ್ದೇನೆ, ಯಾವುದು ನಿಲ್ಲುತ್ತದೆ ಹೇಳ್ರಿ? ನನ್ನ ಹೊಟ್ಟೆ ನೋವು ಯೇಸು ಕಡಿಮೆ ಮಾಡಿದ್ದಾರೆ, ಅದಕ್ಕೆ ಆತನನ್ನು ನಂಬುತ್ತೇನೆ ಅನ್ನೋದಾದ್ರೆ ನಾಳೆ ಫುಡ್ ಪಾಯ್ಸನ್ ಆಗಿ ಮತ್ತೆ ಹೊಟ್ಟೆ ನೋವು ಬರುತ್ತೆ, ಬಿಟ್ಬಿಡ್ತೀರಾ ದೇವರನ್ನು? ಏನ್ ಮಾಡ್ತೀರಿ? ಉದ್ಯೋಗ ನನಗೆ ದೇವ್ರು ಕೊಟ್ಟಿದ್ದಾರೆ, ಅದಕ್ಕಾಗಿ ದೇವರನ್ನು ನಂಬಿದ್ದೇನೆ. ಒಂದು ವೇಳೆ ಉದ್ಯೋಗದಲ್ಲಿ ನೀವು ಸೋಮಾರಿಯಾಗಿ ಚೇರ್ ಮೇಲೆ ಕೂತ್ಕೊಂಡಿರೋದು ಬಾಸ್ ನೋಡಿ ಉದ್ಯೋಗದಿಂದ ತೆಗೆದುಹಾಕ್ದ, ಏನ್ ದೇವ್ರೆ ಮಾಯಧಾರಿ ದೇವರು, ಕೊಟ್ಟಂತೆ ಕೊಟ್ಟು ಮತ್ತೆ ಕಸ್ಕೊಂಡಿ ಅನ್ನುತ್ತೇವೆ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ನೀವು ದೇವರು ಕೊಡುವಂತಹ ವರಗಳಿಗೋಸ್ಕರ ದೇವರ ಬಳಿಗೆ ಬರುವುದಾದರೆ ಆ ವರಗಳು ನಿಮ್ಮನ್ನು ಬಿಟ್ಟು ಬಿಡುವಾಗ ನೀವು ದೇವರನ್ನು ಕೂಡ ಬಿಟ್ಟು ಬಿಡುತ್ತೀರಿ. ಹಾಗಾಗಿ ನೀವು ದೇವರ ಬಳಿಗೆ ಬರಬೇಕಾದದ್ದು ಆತನ ವರಗಳಿಗೋಸ್ಕರವಲ್ಲ, ಮತ್ಯಾವುದಕ್ಕೆ? ಆತನು ನಿಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದಾನೆ ಎಂಬ ವಾಸ್ತವವನ್ನು ಗುರುತಿಸಿ, ಆತನು ನಿಮಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿದ್ದಾನೆ ಎಂಬ ಸತ್ಯವನ್ನು ಅಂಗೀಕರಿಸಿ ಕ್ರಿಸ್ತನನ್ನು ನಿಮ್ಮ ರಕ್ಷಕನನ್ನಾಗಿ ಸ್ವೀಕರಿಸುವುದಾದರೆ ಈ ಲೋಕದಲ್ಲಿ ನಿಮಗೆ ಏನಿದ್ರೂ ಏನೇ ಇಲ್ಲದಿದ್ದರೂ ನೀವು ಕ್ರಿಸ್ತನನ್ನು ಮಾತ್ರ ಅಂಟಿಕೊಂಡು ಜೀವಿಸುತ್ತೀರಿ. ಇದು ನಿಜವಾದಂತಹ ವಿಶ್ವಾಸವಾಗಿದೆ. ಮತ್ತೊಮ್ಮೆ ಹೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ನೀವು ದೇವರ ಬಳಿಗೆ ವರಗಳಿಗೋಸ್ಕರ ಬರುತ್ತಿರುವುದಾದರೆ, ಆ ವರ ಹೊರಟು ಹೋಗುವುದಾದರೆ ನೀವು ದೇವರನ್ನು ಬಿಟ್ಟು ಬಿಡ್ತೀರಿ. ಆದರೆ ಅದೇ ದೇವರ ಬಳಿಗೆ ಆತನು ತೋರಿಸಿದ ಪ್ರೀತಿಯನ್ನು, ಆತನು ತೋರಿಸಿರುವಂತಹ ಕನಿಕರವನ್ನು, ಶಿಲುಬೆಯಲ್ಲಿ ಆತನು ಮಾಡಿರುವ ತ್ಯಾಗವನ್ನು ನೀವು ಅರ್ಥ ಮಾಡಿಕೊಂಡು ಆತನ ಪ್ರೀತಿಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡುವುದಾದರೆ ಈ ಲೋಕದಲ್ಲಿ ನಿಮಗೆ ಏನೇ ಇದ್ರೂ ಏನೇ ಇಲ್ಲದಿದ್ದರೂ ಆತನನ್ನು ಮಾತ್ರ ನೀವು ಬಿಟ್ಟು ಬಿಡೋದಿಲ್ಲ. ಮನುಷ್ಯರಿಗೆ ಬೇಕಾದದ್ದು ವರ ಅಲ್ಲ, ವರಗಳನ್ನು ಕೊಡುವಂತಹ ದೇವರು. ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ಈ ದಿನ ನೀವು ದೇವರಲ್ಲಿ ನಂಬಿಕೆ ಇಡ್ತಾ ಇದ್ದೀರಾ? ಹೌದನ್ನುವುದಾದರೆ ವರಗಳಿಗೋಸ್ಕರವೋ, ವರ ಕೊಡುವಂತಹ ದೇವರ ಪ್ರೀತಿಗೋಸ್ಕರವೋ, ಯಾವುದರ ನಿಮಿತ್ತ ನೀವು ದೇವರನ್ನು ಸೇವಿಸ್ತಾ ಇದ್ದೀರಿ? ಒಮ್ಮೆ ಆಲೋಚಿಸಿರಿ. ಯೋಬನು
ವರಗಳಿಗೋಸ್ಕರ ದೇವರನ್ನು ಸೇವಿಸುತ್ತಿರುವ ಹಾಗೆ ದೇವರಿಗೆ ನೆಪ ಹೇಳುತ್ತಾನೆ. ಮತ್ತೆ ನಿನ್ನನ್ನು ಸೇವಿಸದಿದ್ರೆ ಏನ್ ಮಾಡ್ತಾನೆ? ನೀನು ಎಲ್ಲವನ್ನು ಕೊಟ್ಟಿದ್ದಿ, ಸಂತಾನ ಕೊಟ್ಟಿದ್ದಿ, ಸಂತೋಷ ಕೊಟ್ಟಿದ್ದಿ, ಸಮೃದ್ಧಿ ಕೊಟ್ಟಿದ್ದಿ, ಸಕಲ ಆಶೀರ್ವಾದ ಕೊಟ್ಟಿದ್ದಿ. ಅದಕ್ಕಾಗಿ ಸ್ತೋತ್ರ 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 ಅನ್ನುತ್ತಿದ್ದಾನೆ. ವರ ಕೊಟ್ರೆ ಯಾರೇ ಆಗಲಿ ಸ್ತೋತ್ರ ಸ್ತೋತ್ರ ಅನ್ನುತ್ತಾರೆ. ವರ ತೆಗೆದು ನೋಡು, ಆಗ ನಿಜರೂಪ ಬಯಲಾಗುತ್ತೆ ಅನ್ನುತ್ತಾನೆ. ಇದು ವಾಸ್ತವ ಅಂತಿರೋ ಇಲ್ಲವೋ? ಈ ದಿನ ನಾವು ದೇವರ ಸನ್ನಿಧಿಗೆ ಬಂದು ಯಾಕೆ ಪ್ರಾರ್ಥಿಸ್ತೇವೆ? ದೇವರಿಗೆ ಪ್ರಾರ್ಥಿಸುವುದಾದರೆ ದೇವರು ಉತ್ತರಿಸುತ್ತಾರೆ, ದೇವರು ಕನಿಕರ ತೋರಿಸುತ್ತಾರೆ, ದೇವರು ಕಷ್ಟಕ್ಕೆ ತಕ್ಕ ಪ್ರತಿಫಲ ಕೊಡುತ್ತಾರೆ, ದೇವರು ನನ್ನ ಕಣ್ಣೀರನ್ನು ಒರೆಸಿ ಹಾಕುತ್ತಾರೆ, ದೇವರು ನನಗೆ ಆರ್ಥಿಕವಾಗಿ ಬಲ ಕೊಡುತ್ತಾರೆ, ಪ್ರಾರ್ಥಿಸಿದರೆ ನನಗೆ ಉದ್ಯೋಗ ಕೊಡುತ್ತಾರೆ, ಕಾಣಿಕೆ ಕೊಡುವುದಾದರೆ ಮತ್ತೆ ತಿರುಗಿ 100% ನನಗೆ ಕೊಡುತ್ತಾರೆ ಎಂಬ ಇಂತಹ ಆಲೋಚನೆ ನಾವು ಹೊಂದಿಕೊಂಡಿದ್ದೇವೆ. ಒಂದು ವೇಳೆ ನೀವು ದಶಮ ಭಾಗ ಕೊಟ್ಟರೂ ಕೂಡ ದೇವರು ನಿಮ್ಮನ್ನು ಆಶೀರ್ವದಿಸದಿದ್ರೆ ಕೊಡ್ತೀರಾ? ಏನ್ ಮಾಡ್ತೀರಿ? ನೀವು ಪ್ರಾರ್ಥನೆ ಮಾಡ್ತಾ ಇದ್ರೂ ಕೂಡ ದೇವರು ನಿಮಗೆ ಉತ್ತರಿಸದೇ ಇದ್ದರೆ ನೀವು ಪ್ರಾರ್ಥನೆ ಮಾಡುತ್ತೀರೋ? ನಿಮ್ಮ ರೋಗಕ್ಕೋಸ್ಕರ ನೀವು ಕಣ್ಣೀರಿನಿಂದ ಪ್ರಾರ್ಥಿಸಿದಾಗ ರೋಗ ವಾಸಿಯಾಗ್ತಲ್ಲ, ಆದಾಗ್ಯೂ ದೇವರನ್ನು ಸೇವಿಸುತ್ತೀರೋ? ನೀವೆಷ್ಟೇ ಪ್ರಾರ್ಥನೆ ಮಾಡಿದ್ರೂ ನಿಮಗೆ ಮಕ್ಕಳಾಗ್ತಾ ಇಲ್ಲ, ಆದಾಗ್ಯೂ ದೇವರನ್ನು ಸೇವಿಸುತ್ತೀರೋ? ನೀವೆಷ್ಟೇ ಪ್ರಾರ್ಥನೆ ಮಾಡಿದ್ರೂ ನಿಮ್ಮ ಗಂಡ ಹೆಂಡತಿ ಮಾರ್ಪಡ್ತಾ ಇಲ್ಲ, ಆದಾಗ್ಯೂ ದೇವರನ್ನು ಸೇವಿಸುತ್ತೀರೋ? ನೀವೆಷ್ಟೇ ಪ್ರಾರ್ಥನೆ ಮಾಡಿದ್ರೂ ನಿಮ್ಮ ಜೀವಿತದಲ್ಲಿ ಸುಖ, ಸಂತೋಷ, ಸಮೃದ್ಧಿ, ಸಮಾಧಾನ ನೋಡ್ಲಿಕ್ಕಾಗ್ತಾ ಇಲ್ಲ. ಆ ಕಷ್ಟ ಹಾಗೆ ಉಳ್ಕೊಳ್ತಾ ಇವೆ, ಆ ಬಾಧೆ ಹಾಗೆ ಉಳ್ಕೊಳ್ತಾ ಇವೆ, ಪೆಟ್ಟಿನ ಮೇಲೆ ಪೆಟ್ಟು ಬೀಳ್ತಿವೆ, ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಿವೆ. ಕನಿಷ್ಠ ಕಣ್ರೆಪ್ಪೆ ಮುಚ್ಚಲಾರದಷ್ಟು ನೆಮ್ಮದಿ ಇಲ್ಲದಂತಾಗಿದೆ ಅನ್ನುವಾಗ ಪ್ರಾರ್ಥನೆ ಮಾಡ್ತೀರೋ? ಯೇಸುವನ್ನು ಇನ್ನೂ ನಂಬ್ತೀರೋ? ಹೌದು, ನಂಬ್ತೇನೆ ಬ್ರದರ್ ಅನ್ನುವುದಾದರೆ ನೀವೇ ನಿಜವಾದಂತಹ ವಿಶ್ವಾಸಿಯಾಗಿದ್ದೀರಿ. ಯಾಕೆಂದರೆ ಈ ಲೋಕದಲ್ಲಿ ನಿಮಗೆ ಏನೂ ಇಲ್ಲದಿದ್ರೂ ಕೂಡ ನನಗೆ ದೇವರಿದ್ದಾರೆ ಸಾಕು ಎಂಬ ನಂಬಿಕೆ ಇದೆಯಲ್ಲವೋ? ಅದೇ ನಿಜವಾಗಿರುವಂತಹ ವಿಶ್ವಾಸಿ ಹೊಂದಿಕೊಳ್ಳುವಂತಹ ನಂಬಿಕೆಯಾಗಿದೆ. ಇಲ್ಲಿಯೇ ಸೈತಾನನು ಪೈಪೋಟಿ ಮಾಡ್ತಿದ್ದಾನೆ ದೇವರೊಂದಿಗೆ. ಕೇಳು, ಯೋಬನು ನಿನ್ನನ್ನು ಸೇವಿಸಲು ಕಾರಣವೇನೆಂದರೆ ಯೋಬನಿಗೆ ಸಮಸ್ತವನ್ನು ಕೊಟ್ಟಿದ್ದಿ, ಅದಕ್ಕೆ ನಿನ್ನನ್ನು ಭಜನೆ ಮಾಡ್ತಿದ್ದಾನೆ. ಎಲ್ಲ ತೆಗೆದುಹಾಕು, ನೀನು ಕೊಟ್ಟ ಸಮಸ್ತವನ್ನು ತೆಗೆದುಹಾಕು, ಆಗ ನಿಜವಾದ ಸ್ವರೂಪವು ಬಯಲಾಗುತ್ತೆ ಅಂದ. ಯೋಬನು ಅಂಥವನಲ್ಲ, ಸೈತಾನ ಅಂಥವನೇ ಅಂದ. ಆಗ ದೇವರು ಹಾಗಾದರೆ ನಿನಗೆ ಪರ್ಮಿಷನ್ ಕೊಡ್ತಿದ್ದೇನೆ, ಯೋಬನ ಪ್ರಾಣವನ್ನು ಮಾತ್ರ ಮುಟ್ಟಬಾರದು. ಯಾವುದನ್ನು ಆಧಾರ ಮಾಡಿಕೊಂಡು ಯೋಬನು ನನ್ನನ್ನು ಸೇವಿಸುತ್ತಿದ್ದಾನೆ ಎಂದು ನೀನು ಅಂದುಕೊಳ್ತಾ ಇದೆಯೋ ಆ ಎಲ್ಲವನ್ನು ತೆಗೆದುಹಾಕುವ ಹಕ್ಕು ನಿನಗೆ ಕೊಡ್ತಿದ್ದೇನೆ. ದೇವರು ಆ ದಿನ ಪರ್ಮಿಷನ್ ಕೊಡುತ್ತಾರೆ. ಒಂದೇ ದಿನ ಕೇಳಬಾರದಂತಹ ವಾರ್ತೆ ಒಂದೇ ದಿನ ಕೇಳಬೇಕಾಯಿತು. ಸಮೃದ್ಧಿಯುಳ್ಳವನಾಗಿದ್ದ, ಸಂತಾನವುಳ್ಳವನಾಗಿದ್ದ, ಸಂತೋಷ ಅನುಭವಿಸುವವನಾಗಿದ್ದ, ಸಕಲ ಆಶೀರ್ವಾದ ಅನುಭವಿಸುವವನಾಗಿದ್ದ. ಆದರೆ ಸಡನ್ ಆಗಿ ಒಬ್ಬ ಸೇವಕನು ಅವನ ಬಳಿಗೆ ಬರ್ತಾನೆ. ಓದುತ್ತೇನೆ ನೋಡಿ, 1ನೇ ಅಧ್ಯಾಯ 13ನೇ ವಚನ. ಒಂದಾನೊಂದು ದಿವಸದಲ್ಲಿ ಯೋಬನ ಗಂಡು ಹೆಣ್ಣು ಮಕ್ಕಳು ಹಿರಿಯವನ ಮನೆಯಲ್ಲಿ ಉಂಡು ಕುಡಿಯುತ್ತಿರುವಾಗ ಒಬ್ಬ ದೂತನು ಯೋಬನ ಬಳಿಗೆ ಬಂದು, ನಿನ್ನ ಎತ್ತುಗಳು ಊಳುತ್ತಾ ಅವುಗಳ ಹತ್ತಿರ ಕತ್ತೆಗಳು ಮೇಯುತ್ತಾ ಇರುವಲ್ಲಿ ಶೇಬದವರು ಅವುಗಳ ಮೇಲೆ ಬಿದ್ದು ಹೊಡೆದುಕೊಂಡು ಹೋದರು. ಇದಲ್ಲದೆ ಆಳುಗಳನ್ನು ಕತ್ತಿಯಿಂದ ಸಂಹರಿಸಿದರು. ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಎಂದು ಹೇಳಿದನು. ಸಡನ್ ಆಗಿ ಶತ್ರು ಬಂದು ಎತ್ತುಗಳನ್ನು, ಕತ್ತೆಗಳನ್ನು, ಆಳುಗಳನ್ನು ಕೊಂದು ಹಾಕಿ ಅವುಗಳನ್ನೆಲ್ಲ ತೆಗೆದುಕೊಂಡು ಹೋದರು. ಮೊದಲು ನಾವು ಓದಿದ ಪ್ರಕಾರ ಎತ್ತುಗಳಿದ್ದುವಂತೆ, 500 ಜೋಡಿ ಎತ್ತುಗಳಿದ್ದುವಂತೆ, 500 ಜೋಡಿ ಹೆಣ್ಣು ಕತ್ತೆಗಳಿದ್ದುವಂತೆ. ಅವುಗಳನ್ನು ಕಳೆದುಕೊಂಡ. ಆಸ್ತಿಯಲ್ಲಿ ಸ್ವಲ್ಪ ಭಾಗ ನಷ್ಟ ಉಂಟಾಯಿತು. ಅಯ್ಯೋ, ಯಾಕೆ ಹೀಗೆ ನಷ್ಟ ಉಂಟಾಯಿತು? ನನ್ನ ಆಸ್ತಿಯಲ್ಲಿ ಯಾಕೆ ನಾನು ಸ್ವಲ್ಪವನ್ನು ಕಳೆದುಕೊಳ್ಳಬೇಕಾಯಿತು? ಏನಾಗ್ತಿದೆ ನನಗೆ? ಯಾಕೆ ಅವರು ಬಂದಿದ್ದಾರೆ? ಯಾಕೆ ಈ ರೀತಿ ದಾಳಿ ಮಾಡಿದ್ದಾರೆ? ಯಾಕೆ ನನ್ನ ಆಳುಗಳನ್ನು ಕೊಂದಾಕಿದ್ದಾರೆ? ಏನ್ ಜರುಗುತ್ತಾ ಇದೆ ಎಂದು ಆಲೋಚಿಸುವುದರೊಳಗಾಗಿಯೇ ಅವನು ಇನ್ನೂ ಮಾತಾಡುತ್ತಿರುವಾಗಲೇ ಮತ್ತೊಬ್ಬನು ಬಂದು ದೇವರ ಬೆಂಕಿ ಆಕಾಶದಿಂದ ಬಿದ್ದು ಕುರಿಗಳನ್ನು, ಆಳುಗಳನ್ನು ದಹಿಸಿ ನುಂಗಿಬಿಟ್ಟಿದೆ. ಎತ್ತುಗಳನ್ನು ಕಳ್ಕೊಂಡ, ಕತ್ತೆಗಳನ್ನು ಕಳೆದುಕೊಂಡ, ಈಗ ಕುರಿಗಳನ್ನು ಕೂಡ ಕಳ್ಕೊಂಡ. ಏನ್ ಜರುಗುತ್ತಾ ಇದೆ? ಯಾಕೆ ಒಂದಾದ ನಂತರ ಒಂದನ್ನು ಕಳೆದುಕೊಳ್ಳುತ್ತಿದ್ದೇನೆ? ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಒಂದರ ನಂತರ ಮತ್ತೊಂದು ಕಳೆದುಕೊಳ್ತಿದ್ದೇನೆ ಅನ್ನುವವರಿದ್ದೀರಾ? ಮೊದಲು ನಾನು ಹೊಲವನ್ನು ಕಳೆದುಕೊಂಡಿದ್ದೇನೆ, ಆನಂತರ ಸ್ಥಳವನ್ನು ಕಳೆದುಕೊಂಡೆ, ಆನಂತರ ಮನೆಯನ್ನು ಕಳೆದುಕೊಂಡೆ, ಆನಂತರ ವಾಹವನ್ನು ಕೂಡ ಕಳೆದುಕೊಂಡೆ. ಒಂದಾದ ನಂತರ ಒಂದನ್ನು ಕಳೆದುಕೊಳ್ತಾ ಇದ್ದೇನೆ. ಅಷ್ಟಕ್ಕೂ ಏನ್ ಜರುಗುತ್ತಾ ಇದೆ ನನ್ನ ಜೀವಿತದಲ್ಲಿ? ಯಾಕೆ ಹೀಗೆ ಇದೆಲ್ಲ ಕಳೆದುಕೊಳ್ತಿದ್ದೇನೆ ಎಂಬ ಪ್ರಶ್ನೆ ಬಹುಶಃ ನಿಮಗೆ ಗಲಿಬಿಲಿಯುಂಟು ಮಾಡಿರುತ್ತೆ, ಇಲ್ಲವೇ ಕಳವಳವನ್ನು ಹುಟ್ಟಿಸಿರುತ್ತೆ. ಅದೇ ಪ್ರಶ್ನೆ ಯೋಬನಿಗೂ ಕೂಡ ಕಳವಳ ಉಂಟು ಮಾಡಿತು. ಇದೇನು, ಈಗ ಎತ್ತು ಇಲ್ಲ ಅಂದ್ರಿ, ಕತ್ತೆಗಳೂ ಇಲ್ಲ ಅಂದ್ರಿ, ಸಡನ್ ಆಗಿ ಮತ್ತೊಬ್ಬನು ಬಂದು ಕುರಿಗಳು ಕೂಡ ಹೊರಟೋದು ಅನ್ನುತ್ತಾನೆ, ಆಳುಗಳೆಲ್ಲ ಸತ್ರು ಅನ್ನುತ್ತಾನೆ. ಅಷ್ಟಕ್ಕೂ ಏನ್ ಜರುಗುತ್ತಿದೆ ನನ್ನ ಜೀವಿತದಲ್ಲಿ ಎಂದು ಆಲೋಚನೆ ಮಾಡಿ ಒಂದು ನಿಟ್ಟುಸಿರು ತೆಗೆದುಕೊಳ್ಳೋದ್ರೊಳಗೆ ಮತ್ತೊಬ್ಬನು ಬಂದು ಏನ್ ಹೇಳಿದ ನೋಡಿ. ಅಷ್ಟರಲ್ಲಿ ಇನ್ನೊಬ್ಬನು ಬಂದು, ಕಸ್ದೀಯರು 3 ಗುಂಪುಗಳಾಗಿ ಬಂದು ಒಂಟೆಗಳ ಮೇಲೆ ಬಿದ್ದು ಅವುಗಳನ್ನು ಹೊಡೆದುಕೊಂಡು ಹೋದರು. ಇದಲ್ಲದೆ ಆಳುಗಳನ್ನು
ಹತಮಾಡಿದರು. ಇದನ್ನು ತಿಳಿಸುತ್ತಿರುವ ನಾನೊಬ್ಬನೇ ತಪ್ಪಿಸಿಕೊಂಡು ಉಳಿದಿದ್ದೇನೆ ಅಂದನು. ಒಂದೇ ಸಾರಿ ಕಳ್ಕೊಂಡನು ಅಂತೀರಾ ಅಥವಾ ಸ್ಟೆಪ್ ಬೈ ಸ್ಟೆಪ್ ಕಳ್ಕೊಂಡನು ಅಂತೀರಾ? ನೀವೇ ಹೇಳ್ರಿ. ಒಂದೇ ಸಾರಿ ಎಲ್ಲವೂ ಕಳ್ಕೊಳ್ಳಲಿಲ್ಲ. ಏಟಿನ ಮೇಲೆ ಏಟು ಬೀಳುತ್ತಾ ಇದೆ. ಒಂದಾದ ನಂತರ ಮತ್ತೊಂದು, ಒಂದು ಸಮಸ್ಯೆದ ನಂತರ ಮತ್ತೊಂದು ಸಮಸ್ಯೆ, ಒಂದು ವಾರ್ತೆಯ ನಂತರ ಮತ್ತೊಂದು ವಾರ್ತೆ. ಯೋಬನಿಗೆ ಅಲ್ಲ ಕಲ್ಲೋಲ ಮಾಡಿದವು ಪ್ರಿಯರೇ. ಮೊದಲು ನಾವು ಚೆನ್ನಾಗಿ ಒಂದು ಲೆಕ್ಕ ನೋಡಿದೆವು. ಯಾವುದು ಆ ಲೆಕ್ಕ? 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು ಎಂಬ ಲಿಸ್ಟ್ ಇದೆಯಲ್ಲವೇ? ಇದು ಪ್ರಾಪರ್ಟಿ, ಆಸ್ತಿ ವಿವರಣೆಯಾಗಿತ್ತು. ಆಸ್ತಿ ವಿವರಣೆಯಾಗಿತ್ತು. ಯಾರ ಆಸ್ತಿ ವಿವರಣೆಯಾಗಿತ್ತು? ಯೋಬನ ಆಸ್ತಿಯ ವಿವರಣೆಗಳಾಗಿದ್ದವು. ಜಾಗ್ರತೆಯಿಂದ ಗಮನಿಸಿ ಪ್ರಿಯರೇ. ಈಗ ಯೋಬನ ಮೇಲೆ ಬೀಳುತ್ತಿರುವ ಏಟಿನ ನಿಮಿತ್ತ ಒಂದರ ನಂತರ ಒಂದು ಕಳೆದುಕೊಳ್ಳುತ್ತಿದ್ದಾನೆ. ಎತ್ತುಗಳನ್ನು ಕಳ್ಕೊಂಡ. ಎತ್ತುಗಳು ಹೋದ್ರೂ ಪರವಾಗಿಲ್ಲ, ಕುರಿಗಳಿವೆ ಅಲ್ಲವೇ ಅಂದ್ಕೊಂಡಾಗ ಸಡನ್ ಆಗಿ ವಾರ್ತೆ ಬಂತು, ಕುರಿ ಕೂಡ ಕಳ್ಕೊಂಡ ಅಂದು. ಕುರಿಗಳಿಗಿಂತ ಸ್ವಲ್ಪ ಮಟ್ಟಿಗೆ ಒಂಟೆಗಳೇ ಬೆಲೆಯುಳ್ಳವುಗಳಾಗಿವೆ. ಒಂಟೆ ಆದರೂ ಇವೆ ಅಲ್ಲವೇ, ಪರವಾಗಿಲ್ಲ ಅಂದುಕೊಳ್ತಾ ಇದ್ದನೋ ಇಲ್ಲವೋ, ಸಡನ್ ಆಗಿ ಮತ್ತೊಬ್ಬನು ಬಂದು ಒಂಟೆಗಳು ಕೂಡ ಹುಡ್ಕೊಂಡು ಹೋದ್ರು ಅಂದ. ಇದೇನು ನನ್ನ ಆಸ್ತಿಯೆಲ್ಲ ಕಳೆದುಕೊಳ್ಳಬೇಕಾಯ್ತಲ್ಲ. ಎತ್ತುಗಳು ಹೊರಟೋದುವು, ಕುರಿಗಳು ಹೊರಟೋದುವು, ಕತ್ತೆಗಳು ಹೊರಟೋದುವು, ಬೆಲೆಯುಳ್ಳ ಒಂಟೆಗಳು ಹೊರಟೋದುವು. ಪರವಾಗಿಲ್ಲ, ನನ್ನ ಸಂತಾನಕ್ಕಿಂತಲೂ ದೊಡ್ಡ ಆಸ್ತಿ ಬೇರೆ ಏನಿದೆ? ಅವರನ್ನು ನೋಡಿಕೊಳ್ತಾ ಹ್ಯಾಪಿಯಾಗಿ ಬದುಕಬಹುದು. ಸಂತಾನವೇ ಅಲ್ಲವೇ ದೇವರು ಕೊಟ್ಟ ಮಹಾದೊಡ್ಡ ವರ. ನನ್ನ ಮಕ್ಕಳು ನನಗಿದ್ದಾರೆ, ಅಷ್ಟು ಸಾಕು ಎಂದು ಅಂದುಕೊಳ್ತಿರುವ ಸಮಯದಲ್ಲಿ ಮತ್ತೊಬ್ಬನು ಬಂದ ಪ್ರಿಯರೇ. ಅವನು ಬಂದು ಯೋಬನಿಗೆ ಏನ್ ಹೇಳುತ್ತಾನೆಂದು ನೋಡೋಣ ಬನ್ನಿ. ಅವನು ಮಾತಾಡುತ್ತಿರುವಾಗ ಮತ್ತೊಬ್ಬನು ಬಂದು, ನಿನ್ನ ಕುಮಾರರು ನಿನ್ನ ಕುಮಾರ್ತೆಯರು ತಮ್ಮ ಅಣ್ಣನ ಮನೆಯಲ್ಲಿ ಊಟ ಮಾಡಿ ದ್ರಾಕ್ಷರಸ ಪಾನ ಮಾಡುತ್ತಿರುವಾಗ ಇಗೋ ಅರಣ್ಯದ ಕಡೆಯಿಂದ ದೊಡ್ಡ ಬಿರುಗಾಳಿ ಬಂದು ಆ ಮನೆಯ 4 ಮೂಲೆಗಳಿಗೆ ಬೀಸಿತು. ಮನೆಯು ಯೌವನಸ್ಥರ ಮೇಲೆ ಬಿದ್ದಿತು, ಅವರು ಸತ್ತು ಹೋದರು. ಈ ಮಾತು ಖಂಡಿತವಾಗಿ ಯೋಬನ ಹೃದಯ ಅಲ್ಲಕಲ್ಲೋಲ ಮಾಡಿರುತ್ತೆ. ಅವನಿಗಿರುವ ಒಂದೇ ಒಂದು ಆಸೆ, ನನ್ನ ಮಕ್ಕಳು ನನಗಿದ್ರೆ ಸಾಕು, ನನಗೆ ಏನೂ ಇಲ್ಲದಿದ್ರೂ ಪರವಾಗಿಲ್ಲ, ನನ್ನ ಸಂತಾನ ನನಗಿದ್ರೆ ಸಾಕು. ಯಾವುದೇ ತಂದೆಯಾಗಲಿ ಅದನ್ನೇ ಆಶಿಸುತ್ತಾರೆ. ಪರವಾಗಿಲ್ಲ, ನನ್ನ ಗಂಡ್ಮಕ್ಕಳು ನನ್ನೊಂದಿಗಿದ್ದಾರೆ, ಪರವಾಗಿಲ್ಲ, ನನ್ನ ಹೆಣ್ಮಕ್ಕಳು ನನ್ನೊಂದಿಗಿದ್ದಾರೆ, ಅಷ್ಟು ಸಾಕು, ಅವರೇ ನನ್ನ ಆಸ್ತಿ. ಜ್ಞಾಪಕ ಇದೆಯಾ? ಒಂದು ಸಾರಿ ದೇವರು ಬಂದು ಅಬ್ರಹಾಮನಿಗೆ ಹೇಳ್ತಾರೆ, ಅಬ್ರಹಾಮನೇ, ನಿನ್ನನ್ನು ಅಭಿವೃದ್ಧಿಪಡಿಸುತ್ತೇನೆ, ನಿನ್ನನ್ನು ಆಶೀರ್ವದಿಸುತ್ತೇನೆ ಅನ್ನುವಾಗ ಅಬ್ರಹಾಮನು ಆದಿಕಾಂಡ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನೀನು ನನಗೆ ಎಷ್ಟು ಆಶೀರ್ವದಿಸಿದ್ರೆ ಏನ್ ಲಾಭ? ದೇವ್ರೇ, ನೀನು ನನಗೆ ಎಷ್ಟು ಆಶೀರ್ವದಿಸಿದ್ರೆ ಏನ್ ಲಾಭ? ನನಗೆ ಸಂತಾನ ಇಲ್ಲವಲ್ಲ ಅನ್ನುತ್ತಾನೆ. ಅಂದರೆ ಅರ್ಥ ಗೊತ್ತಾ? ನನಗಿರುವಂತಹ ಎಲ್ಲಾ ಆಸ್ತಿಗಿಂತಲೂ ನನ್ನ ಸಂತಾನವೇ ದೊಡ್ಡ ಆಸ್ತಿ ಅನ್ನುತ್ತಾನೆ. ಒಮ್ಮೆ ಆ ವಚನ ನೋಡೋಣ ಬನ್ನಿ. ಆದಿಕಾಂಡ 15ನೇ ಅಧ್ಯಾಯ 1ನೇ ವಚನ. ಈ ಸಂಗತಿಗಳು ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಹಾಮನೇ, ಭಯಪಡಬೇಡ, ನಾನೇ ನಿನಗೆ ಗುರಾಣಿಯಾಗಿದ್ದೇನೆ, ನಿನ್ನ ಬಹುಮಾನ ಅತ್ಯಧಿಕವಾಗಿರುವುದು. ಏನಂತೆ? ನಿನ್ನ ಬಹುಮಾನ. ನಾವಾದರೂ ಬಹುಮಾನ ಅಂದ ಕೂಡಲೇ ಖಂಡಿತವಾಗಿ ಏನಂದುಕೊಳ್ತೇವೆ? ಆಸ್ತಿ, ಅಂತಸ್ತು, ಅಭಿವೃದ್ಧಿ ಅಂದುಕೊಳ್ತೇವೆ. ಆಗ ಅಬ್ರಹಾಮನು ಅದೇ ಭಾವನೆಯಿಂದ ಏನ್ ಹೇಳ್ತಾನೆ ನೋಡಿ, ಕರ್ತನಾದ ಯೆಹೋವನೇ, ನನಗೆ ಏನ್ ಕೊಟ್ರು ಏನ್ ಲಾಭ? ನನಗೇನೋ ಕೊಡ್ತೇನೆ ಅನ್ನುತ್ತಾ ಇದ್ದಿ ಅಂದ್ರೆ ಅರ್ಥವೇನು? ನೀನು ನನಗೆ ಆಸ್ತಿ, ಅಂತಸ್ತು, ಅಭಿವೃದ್ಧಿ ಕೊಡ್ತೇನೆ ಅನ್ನುತ್ತಾ ಇದ್ದಿ, ಏನ್ ಲಾಭ? ನಾನು ಸಂತಾನ ಇಲ್ಲದವನಾಗಿದ್ದೇನಲ್ಲ. ಆಗಲೇ ಅಬ್ರಹಾಮನು ಆಸ್ತಿವಂತನಾಗಿದ್ದ. ಈಗ ದೇವ್ರು ಹೇಳ್ತಾರೆ, ನಿನಗೆ ಬಹುಮಾನ ಕೊಡ್ತೇನೆ. ಏನ್ ಬಹುಮಾನ ಕೊಟ್ರೆ ಏನ್ ಲಾಭ ದೇವ್ರೆ? ಎಷ್ಟು ಆಸ್ತಿದ್ರೆ ಏನ್ ಲಾಭ? ಎಷ್ಟು ಅಂತಸ್ತಿದ್ರೆ ಏನ್ ಲಾಭ? ನಾನು ಸಂತಾನವೇ ಇಲ್ಲದವನಾಗಿದ್ದೇನೆ. ಅಂದ್ರೆ ಅರ್ಥವೇನು? ಮನುಷ್ಯರು ಹೊಂದಿಕೊಂಡಿರುವ ಆಸ್ತಿಗಿಂತಲೂ ಸಂತಾನವೇ ದೊಡ್ಡ ಆಸ್ತಿಯಾಗಿದೆ. ಒಂದು ವೇಳೆ ಯಾರಾದರೂ ಚೂಸ್ ಮಾಡಿಕೊಳ್ಳಬೇಕಾದರೆ, ಆಸ್ತಿ ಬೇಕೋ ಮಕ್ಕಳು ಬೇಕೋ ಎಂಬುದಾಗಿ ಒಂದು ವೇಳೆ ಆ ಚಾಯ್ಸ್ ಅವರಿಗೆ ಕೊಡುವುದಾದರೆ ಏನನ್ನು ಚೂಸ್ ಮಾಡ್ಕೊಳ್ತಾರೆ ಹೇಳಿ? ನೀವ್ ಹೇಳ್ರಿ, ಏನ್ ಚೂಸ್ ಮಾಡ್ಕೊಳ್ತೀರಿ? ಬುದ್ಧಿಯುಳ್ಳವನು ಯಾರೇ ಆಗಲಿ ಆಸ್ತಿಗಿಂತಲೂ ನನ್ನ ಮಕ್ಕಳೇ ನನಗೆ ಪ್ರಾಮುಖ್ಯ ಅನ್ನುತ್ತಾನೆ. ಅದೇ ಕುಡುಕನೇನಾದ್ರೂ ಇದ್ರೆ ಆ ಮಗಳು ಯಾರಿಗೆ ಬೇಕು? ಬಾಟಲ್ ಇದ್ರೆ ಸಾಕು ಅನ್ನುತ್ತಾನೆ. ಕೆಲಸಕ್ಕೆ ಬರದವನು. ಹೆಂಡತಿ ಮಕ್ಕಳಿಗಿಂತ ಅವನಿಗೆ ಯಾವುದು ಬಹಳ ಇಷ್ಟ ಹೇಳಿ? ಬಾಟಲ್, ಸರಾಯ ಅವನಿಗಿಷ್ಟ. ಜೂಜಾಟ ಆಡುವವನಿಗೆ, ಕುಡಿಯುವವನಿಗೆ, ಅಲೆದಾಡುವವನಿಗೆ, ಇವರಿಗೆ ಹೆಂಡತಿ ಮಕ್ಕಳಿಗಿಂತಲೂ ಆ ಕುಡಿಯುವುದೇ ಇಷ್ಟ, ತಿರುಗಾಡುವುದೇ ಇಷ್ಟ, ದುಡ್ಡಿನ ಹುಚ್ಚೇ ಇಷ್ಟ, ಆ ಸಂಪಾದನೆ, ಹೆಸರು ಪ್ರಖ್ಯಾತಿ ಇಷ್ಟ. ಅಂಥವರ ಕುರಿತು ನಾನು ಮಾತಾಡ್ತಾ ಇಲ್ಲ. ಸ್ವಲ್ಪ ಬುದ್ಧಿ ಇರುವವರ ಬಗ್ಗೆ ಮತ್ತು ಅವರ ವಿಷಯದಲ್ಲಿ ಮಾತಾಡುತ್ತಿದ್ದೇನೆ. ಸಹೋದರ ಸಹೋದರಿಯರೇ, ಕೇಳ್ತಿದ್ದೇನೆ. ಒಂದು ವೇಳೆ ಆ ಚಾಯ್ಸ್ ನಿಮಗೆ ಕೊಟ್ರೆ ಏನನ್ನು ಕೋರಿಕೊಳ್ತೀರಿ? ದೇವರನ್ನು ಕೋರಿಕೊಳ್ತೀರೋ ಇಲ್ಲವೇ ವರಗಳನ್ನು ಕೋರಿಕೊಳ್ತೀರೋ?
ಏನ್ ಮಾಡ್ತೀರಿ? ಮಕ್ಕಳನ್ನು ಕೋರಿಕೊಳ್ತೀರೋ ಇಲ್ಲವೇ ಆಸ್ತಿಯನ್ನು ಕೋರಿಕೊಳ್ತೀರೋ? ಯೋಬನು ಅಂದುಕೊಳ್ತಾನೆ, ಆಸ್ತಿ ಹೋದ್ರೂ ಪರವಾಗಿಲ್ಲ, ಆದರೆ ನನ್ನ ಮಕ್ಕಳೇ ನನ್ನ ಆಸ್ತಿಯಾಗಿದ್ದಾರೆ. ಆಸ್ತಿಗಿಂತಲೂ ಹೆಚ್ಚಾಗಿ ನನಗೆ ಮಕ್ಕಳಾಗಿದ್ದಾರೆ, ಅವರನ್ನ ನೋಡ್ಕೊಂಡು ಬದುಕುತ್ತೇನೆ ಅಂದುಕೊಳ್ತಾ ಇದ್ದ ಪ್ರಿಯರೇ. ಅಷ್ಟರಲ್ಲಿಯೇ ಒಬ್ಬನು ಬಂದು ಹೇಳ್ತಾನೆ, ಅಯ್ಯಾ, 7 ಗಂಡು ಮಕ್ಕಳು 3 ಹೆಣ್ಣು ಮಕ್ಕಳು ಸತ್ತು ಹೋದ್ರಯ್ಯ. ಆ ಮಾತು ಕೇಳಿದಾಗ ಮಕ್ಕಳನ್ನು ಪ್ರೀತಿಸಿದ ಒಬ್ಬ ತಂದೆ, ಬಹಳವಾಗಿ ಪ್ರೀತಿಸಿದ ತಂದೆ, ಮಕ್ಕಳ ಸುತ್ತಲೂ ಪ್ರತಿದಿನ ಪ್ರಾರ್ಥನೆಯ ಬೇಲಿ ಹಾಕಿರುವಂತಹ ತಂದೆ, ಪ್ರತಿದಿನ ಮಕ್ಕಳ ಪರವಾಗಿ ದೇವರ ಸನ್ನಿಧಿಗೆ ಹೋಗಿ ಯಜ್ಞಗಳನ್ನು ಅರ್ಪಿಸಿದಂತಹ ತಂದೆ, ಆತ್ಮೀಕವಾಗಿ ಬೆಳೆಸಿದ ತಂದೆ, ಆತ್ಮೀಕತೆಯನ್ನು ಅನುರಾಗವನ್ನು ಹಂಚಿಕೊಟ್ಟಂತಹ ತಂದೆ, ಸಡನ್ನಾಗಿ 10 ಬರ್ಜಿಗಳು ಅವನ ಹೃದಯಕ್ಕೆ ತಿವಿದುಕೊಳ್ಳುವಾಗ ಸಹಿಸ್ಲಿಕ್ಕಾಗುತ್ತಾ? ಅವನ ಹೃದಯ ಸಹಿಸ್ಲಿಕ್ಕಾಗಲಿಲ್ಲ ಪ್ರಿಯರೇ. ಆದರೆ ಏನ್ ಹೇಳ್ತಾನೆ ಗೊತ್ತಾ? ಮಹಾ ಅದ್ಭುತ. ನೋಡೋಣ ಬನ್ನಿ. ಆ ಮನೆಯು ಯೌವನಸ್ಥರ ಮೇಲೆ, ನಿನ್ನ ಮಕ್ಕಳ ಮೇಲೆ ಬೀಳಲು ಅವರು ಸತ್ತು ಹೋದರು. ಆಗ ಯೋಬನು ಎದ್ದು ತನ್ನ ಮೇಲಂಗಿಯನ್ನು ಹರಿದುಕೊಂಡು ತನ್ನ ತಲೆಕೂದಲುಗಳನ್ನು ಬೋಳಿಸಿಕೊಂಡು ನೆಲದಲ್ಲಿ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಮಸ್ಕರಿಸಿದನು. ಇದು ಮಾನವರಿಂದ ಸಾಧ್ಯವೇ ಇಲ್ಲ ಪ್ರಿಯರೇ. ದೇವರಿಗೆ 2 ಕೈಗಳನ್ನು ಜೋಡಿಸಿ ನಮಸ್ಕರಿಸುವಂಥದ್ದು ಸಾಧ್ಯವೇ ಇಲ್ಲ. ಆದರೆ ಯಾವ ರೀತಿಯಾಗಿ ಅಲ್ಲಿಗೆ ಹೋಗುತ್ತಾನೆ ನೋಡಿ. ದೇವರ ಮುಂದೆ ಹೋಗುತ್ತಾನೆ. ಒಂದು ಸಾರಿ ಇಲ್ಲಿ ಒಂದು ಅಮೂಲ್ಯವಾದ ಪಾಠ ಕಲಿತುಕೊಳ್ಳೋಣ. ಕೆಲವೊಂದು ಸಾರಿ ನಮ್ಮ ಜೀವಿತದಲ್ಲಿ ಬಹಳವಾಗಿ ನಮ್ಮ ಹೃದಯ ಗಾಯಗೊಳಿಸುವಂತಹ ಸಂಘಟನೆಗಳು ಜರುಗುತ್ತಾ ಇರ್ತವೆ. ನಿಮ್ಮ ಹೃದಯ ನೊಂದುಕೊಳ್ಳುವಂತೆ ಮಾಡುವ ಸಂಘಟನೆಗಳು ಜರುಗುತ್ತಾ ಇರುತ್ತವೆ. ಆ ಅವಮಾನವನ್ನು ತಾಳಲಾರದೆ, ಆ ನೋವನ್ನು ತಾಳಲಾರದೆ, ಆ ಬಾಧೆಯನ್ನು ತಾಳಲಾರದೆ ಬಹಳ ಒದ್ದಾಡುವಂತಹ ಪರಿಸ್ಥಿತಿಗಳು ಧಾವಿಸುತ್ತವೆ. ಎಲ್ಲಿಗೆ ಹೋದರೆ ನಿಮಗೆ ಆದರಣೆ ದೊರಕುತ್ತದೆ? ಯಾರಿಗೆ ಹೇಳ್ಕೊಂಡ್ರೆ ನಿಮಗೆ ಸಂತೈಸುವಿಕೆ ದೊರಕುತ್ತೆ? ಒಮ್ಮೆ ಆಲೋಚಿಸಿರಿ. ನಿಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸುವವರೊಂದಿಗೆ ಹೇಳಿಕೊಳ್ಳುವುದಾದರೆ ಆ ಆದರಣೆ, ಸಂತೈಸುವಿಕೆ ದೊರಕುತ್ತದೆ. ಯೋಬನು ಸಮಸ್ತವನ್ನು ಕಳೆದುಕೊಂಡಾಗ ಎಲ್ಲಿಗೆ ಹೋಗ್ತಾನೆ ಗೊತ್ತಾ? ದೇವರ ಬಳಿಗೆ ಹೋಗಿ ಅಡ್ಡಬಿದ್ದು ನಮಸ್ಕರಿಸುತ್ತಾನೆ. ಕಾರಣವೇನೆಂದರೆ, ದೇವರೇ, ನಿನಗಲ್ಲದೆ ನನ್ನ ಬಾಧೆಯನ್ನು ಮತ್ಯಾರಿಗೆ ನಾನು ಹೇಳಿಕೊಳ್ಳಲಿ? ನಿನ್ನ ಹೊರತುಪಡಿಸಿ ಯಾರಿಗೆ ಹೇಳಿಕೊಂಡ್ರೆ ಈ ಹೃದಯದ ನೋವು ವಾಸಿಯಾಗುತ್ತೆ? ಈ ಹೃದಯದಲ್ಲಿ ರಕ್ತ ಸುರಿಯುತ್ತಾ ಇದೆ ದೇವರೇ, ನಿನ್ನ ಹೊರತಾಗಿ ಬೇರೆ ಯಾರಿಗೆ ಹೇಳ್ಕೊಳ್ಳಲಿ? ಸಹೋದರ, ಸಹೋದರಿ, ಇದು ನಿಜವಾಗಿರುವಂತಹ ಆತ್ಮಿಕತೆಯಾಗಿದೆ. ನಾವು ಪ್ರಾರ್ಥಿಸುವಾಗ, ಬೇಡಿಕೊಳ್ಳುವಾಗ ನಮಗೆ ಉತ್ತರ ಸಿಗದೇ ಇರುವಾಗ ದೇವರ ಮೇಲೆ ಬೇಸರಗೊಳ್ತೇವೆ, ದೇವರ ಸಭೆಯ ಮೇಲೆ ಬೇಸರಗೊಳ್ತೇವೆ, ದೇವರ ಸನ್ನಿಧಿಯ ಮೇಲೆ ಬೇಸರಗೊಳ್ತೇವೆ, ಪ್ರಾರ್ಥನೆ ಮೇಲೆ ಬೇಸರಗೊಳ್ತೇವೆ, ವಾಕ್ಯದ ಮೇಲೆ ಬೇಸರಗೊಳ್ತೇವೆ. ಯಾಕೆ ಪ್ರಾರ್ಥನೆ ಮಾಡಬೇಕು? ಯಾಕೆ ಬೈಬಲ್ ಓದಬೇಕು? ಯಾಕೆ ಸಭೆಗೆ ಹೋಗಬೇಕು? ಯಾಕೆ ಕಾಣಿಕೆ ಕೊಡಬೇಕು? ಯಾಕೆ ದೇವರೊಂದಿಗೆ ಮಾತಾಡಬೇಕು? ಏನ್ ಮಾಡಿದಕ್ಕೆ? ಇರೋದೆಲ್ಲ ತೆಗೆದುಹಾಕಿದ್ದಾರೆ, ಉದ್ಯೋಗ ತೆಗೆದುಹಾಕಿದ್ದಾರೆ, ಮಕ್ಕಳನ್ನು ದೂರ ಮಾಡಿದ್ದಾರೆ, ಕುಟುಂಬ ಕೆಡವಿ ಹಾಕಿದ್ದಾರೆ. ಯಾರು? ದೇವ್ರು ಮಾಡಿದಾರೋ? ನಾವು ದೇವ್ರ ಮೇಲೆ ಗುಣಗುಡ್ತೇವೆ. ಆದರೆ ಯೋಬನು ತನಗಿರುವ ಸಮಸ್ತವನ್ನು ಕಳೆದುಕೊಂಡಿರುವಾಗ ತನ್ನ ಬಾಧೆ ಯಾರಿಗೆ ಹೇಳಿಕೊಳ್ಳಬೇಕು? ಯಾರಿಗೆ ಹಂಚಿಕೊಂಡ್ರೆ ಅವನ ಬಾಧೆಗೆ ಆದರಣೆ ದೊರಕುತ್ತೆ? ಅವನ ಕಣ್ಮುಂದೆ ಕಾಣಿಸಿಕೊಂಡಿರೋದು ಒಂದೇ ಒಂದು ರೂಪ ಪ್ರಿಯರೇ. ಯಾವುದು? ದೈವ ಸ್ವರೂಪ. ನೇರವಾಗಿ ಹೋಗಿ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಮಸ್ಕಾರ ಮಾಡಿ ಏನನ್ನುತ್ತಾನೆ ನೋಡೋಣ ಬನ್ನಿ. ನಾನು ನನ್ನ ತಾಯಿಯ ಗರ್ಭದಿಂದ ಏನೂ ಇಲ್ಲದವನಾಗಿ ಬಂದಿದ್ದೇನೆ, ಏನೂ ಇಲ್ಲದವನಾಗಿಯೇ ಅಲ್ಲಿಗೆ ತಿರುಗಿ ಹೋಗುತ್ತೇನೆ. ಜೀವಿತದಲ್ಲಿ ಒಂದು ಅದ್ಭುತವಾದ ಸತ್ಯವನ್ನು ಯೋಬನು ನಮ್ಮೆಲ್ಲರಿಗೆ ತಿಳಿಯಪಡಿಸುತ್ತಿದ್ದಾನೆ. ಅದೇನೆಂದರೆ, ಪ್ರತಿದಿನ ದೇವರ ಸನ್ನಿಧಿಗೆ ಮಕ್ಕಳ ಪರವಾಗಿ ಹೋಗಿ ಯಜ್ಞ ಅರ್ಪಿಸಿದ ತಂದೆಯಾಗಿದ್ದ, ಆತ್ಮಿಕವಾಗಿ ಮಕ್ಕಳನ್ನು ಬೆಳೆಸಿದ ತಂದೆಯಾಗಿದ್ದ, ಆತ್ಮಿಕತೆಯನ್ನು ಅನುರಾಗವನ್ನು ತೋರಿಸಿದ ತಂದೆಯಾಗಿದ್ದ. ಸಡನ್ ಆಗಿ ಬಿರುಗಾಳಿ ಬಂದು ಮನೆಯವರ ಮೇಲೆ ಕುಸಿದು ಬಿದ್ದದ್ದಕ್ಕೆ ಆ ಮಕ್ಕಳೆಲ್ಲ ಸತ್ತರು. 10 ಬರ್ಜಿಗಳು ಬಂದು ಅವನ ಹೃದಯಕ್ಕೆ ತಿವಿದುಕೊಂಡ್ರೆ ಆ ಹೃದಯ ತಾಳಿಕೊಳ್ಳಲಿಕ್ಕಾಗುತ್ತಾ? ತಾಳಲಿಕ್ಕಾಗಲಿಲ್ಲ. ಆದರೆ ಏನ್ ಹೇಳಿದ ಗೊತ್ತಾ? ಮಹಾ ಅದ್ಭುತ. ಆ ಮನೆಯು ಆ ಮಕ್ಕಳ ಮೇಲೆ ಕುಸಿದು ಬಿದ್ದಿದ್ದಕ್ಕೆ ಅವರು ಸತ್ತರು. ಆಗ ಯೋಬನು ಎದ್ದು ತನ್ನ ಮೇಲಂಗಿಯನ್ನು ಹರಿದುಕೊಂಡು ತಲೆಕೂದಲನ್ನು ಬೋಳಿಸಿಕೊಂಡು ನೆಲದ ಮೇಲೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಮಸ್ಕಾರ ಮಾಡಿದನು. ಇದು ಮಾನವರಿಂದ ಸಾಧ್ಯವೇ ಇಲ್ಲ ಪ್ರಿಯರೇ. ಕೆಲವೊಂದು ಸಾರಿ ಕೆಲವೊಂದು ಕುಟುಂಬಗಳಲ್ಲಿ ಸಡನ್ ಆಗಿ ಗಂಡ ಸಾಯುತ್ತಾನೆ, ಸಡನ್ ಆಗಿ ಹೆಂಡತಿ ಸಾಯುತ್ತಾಳೆ.
ಬಹಳವಾಗಿ ಪ್ರೀತಿಸುವ ಗಂಡ ಸಾಯುತ್ತಾನೆ, ಬಹಳವಾಗಿ ಪ್ರೀತಿಸುವ ಹೆಂಡತಿ ಸಾಯುತ್ತಾಳೆ, ಬಹಳವಾಗಿ ಪ್ರೀತಿಸುವ ಮಗನು ಸಾಯುತ್ತಾನೆ, ಮಗಳು ಸಾಯುತ್ತಾಳೆ. ಇಂತಹ ದುಃಖಕರವಾದ ಕಾರ್ಯಗಳು ಸಂಭವಿಸಿದಾಗ ಆ ಸಮಯದಲ್ಲಿ ಆ ವ್ಯಕ್ತಿಯ ಹೃದಯ ಎಷ್ಟು ನೊಂದುಕೊಂಡಿರುತ್ತೆ. ಯಾಕೆ ದೇವರೇ ನನ್ನ ಗಂಡನನ್ನು ದೂರ ಮಾಡಿದಿ ಎಂಬ ಪ್ರಶ್ನೆ ಬಂದೇ ಬರುತ್ತೆ. ಯಾಕೆ ದೇವರೇ ನನ್ನ ಹೆಂಡತಿಯನ್ನು ದೂರ ಮಾಡಿದೆ, ಯಾಕೆ ದೇವರೇ ನನ್ನ ಮಗನನ್ನು ನನ್ನಿಂದ ದೂರ ಮಾಡಿದೆ ಎಂಬ ಮಾತು ನಮಗೆ ಗೊತ್ತಾಗಲಾರದಂತೆ ಸಹಜವಾಗಿ ಬರಬಹುದು, ಬಂದೇ ಬರುತ್ತೆ. ಈ ದಿನ ಒಂದು ವೇಳೆ ಯಾರೇ ಆಗಲಿ ವಾಕ್ಯ ಕೇಳುವವರಲ್ಲಿ ಇದ್ದೀರಾ? ನನ್ನ ಗಂಡನನ್ನು ಕಳೆದುಕೊಂಡೆ, ನನ್ನ ಹೆಂಡತಿಯನ್ನು ಕಳೆದುಕೊಂಡೆ, ನನ್ನ ಗಂಡು ಮಗನನ್ನು ಕಳೆದುಕೊಂಡೆ, ನನ್ನ ಹೆಣ್ಣು ಮಗಳನ್ನು ಕೂಡ ಕಳ್ಕೊಂಡೆ, ನನಗೆ ಆದರಣೆ ಎಲ್ಲಿಯೂ ಸಿಗುತ್ತಾ ಇಲ್ಲ, ಸಂತೈಸುವಿಕೆ ದೊರಕುತ್ತಾ ಇಲ್ಲ ಎನ್ನುವಂತಹ ಪರಿಸ್ಥಿತಿಯಿಂದ ನಿಮ್ಮಲ್ಲಿ ಯಾರಾದರೂ ಹಾದು ಹೋಗ್ತಾ ಇದ್ದೀರಾ? ಹಾಗಾದ್ರೆ ಜಾಗೃತೆಯಿಂದ ಕೇಳ್ರಿ. ಯೋಬನು ಯಾವ ರೀತಿಯಾಗಿ ಆದರಣೆ ಹೊಂದಿದನು ಗೊತ್ತಾ ಪ್ರಿಯರೇ? ಯೋಬನು ಯಾವ ರೀತಿಯಾಗಿ ಭಯಂಕರವಾದ ಪರಿಸ್ಥಿತಿಯಿಂದ ಹೊರಬಂದನು ಗೊತ್ತಾ? ಒಬ್ಬನಾಗ್ಲಿ ಇಬ್ಬರಾಗಲಿ ಮಕ್ಕಳಲ್ಲ ಪ್ರಿಯರೇ, ಅವನಿಗೆ 10 ಜನ ಮಕ್ಕಳೆಲ್ಲ ಸತ್ರು, ಒಂದೇ ದಿನ ಸತ್ತು ಹೋದ್ರು. ಹೇಗೆ ತಾಳಿಕೊಂಡಿರಬೇಕು ಅವನ ಹೃದಯ, ಹೇಗೆ ತಾಳಿಕೊಂಡಿರಬೇಕು ಅವನ ಮನಸ್ಸು, ಹೇಗೆ ತಾಳಿಕೊಂಡಿತು ಗೊತ್ತಾ? ಇಗೋ ಈ ಸತ್ಯವನ್ನು ಆಧಾರ ಮಾಡಿಕೊಂಡು. ಯಾವುದು ಆ ಸತ್ಯ? ಅವನು ಒಂದು ಸಾರಿ ಹಿಂದಕ್ಕೆ ಹೋದ. ಎಲ್ಲಿಗೆ ಹೋದ? ಅಷ್ಟಕ್ಕೂ ಈ ಭೂಮಿಗೆ ಅವನು ಹೇಗೆ ಬಂದನೆಂದು ಒಮ್ಮೆ ಯೋಚಿಸಿದ. ಹಿಂದಕ್ಕೆ ಹೋದ. ನಂತರ ಹೇಳುತ್ತಾನೆ, ನನ್ನ ತಾಯಿಯ ಗರ್ಭದಿಂದ ನಾನು ಏನೂ ಇಲ್ಲದವನಾಗಿ ಬಂದಿದ್ದೇನೆ. ಈ ಲೋಕಕ್ಕೆ ಬರುತ್ತಾ ಬರುತ್ತಾ ಏನು ತೆಗೆದುಕೊಂಡು ಬರಲಿಲ್ಲ, ಏನನ್ನೂ ತರಲಿಲ್ಲ, ಏನೂ ಇಲ್ಲದವನಾಗಿ ಬಂದಿದ್ದೇನೆ. ಆ ನಂತರ 7 ಜನ ಗಂಡು ಮಕ್ಕಳು, 3 ಜನ ಹೆಣ್ಣುಮಕ್ಕಳು, ಒಟ್ಟು 10 ಜನ ಮಕ್ಕಳನ್ನು ದೇವರೇ ನನಗೆ ಕೊಟ್ಟಿದ್ದಾರೆ. ಅದಾದ ನಂತರ 3,000 ಒಂಟೆಗಳನ್ನು, 500 ಜೊತೆ ಎತ್ತುಗಳು, ಕತ್ತೆಗಳು ಇವೆಲ್ಲ ದೇವರೇ ಕೊಟ್ಟಿದ್ದಾರೆ. ಒಂದು ದಿನ ನಾನೂ ಹೊರಟು ಹೋಗಬೇಕು. ಹೊರಟು ಹೋಗುವಂತಹ ಒಂದು ದಿನ ಬರುತ್ತೆ. ಆಗ ನಾನು ನನ್ನದು ಎನ್ನುವ ಯಾವುದೊಂದು ಕೂಡ ನನ್ನ ಜೊತೆಗೆ ತೆಗೆದುಕೊಂಡು ಹೋಗ್ಲಿಕ್ಕಾಗೋದಿಲ್ವಲ್ಲ? ವಾಸ್ತವದಲ್ಲಿ ಯಾವುದೊಂದು ನನ್ನದಲ್ವಲ್ಲ. ಈ ಎತ್ತುಗಳು ನನ್ನದೋ ಅಲ್ಲ, ಒಂಟೆಗಳು ನನ್ನದೋ ಅಲ್ಲ. ನನ್ನ ಮಗನೂ ನನ್ನ ಮಗಳು ಅನ್ನುತ್ತಿದ್ದೇನೆ, ಆದರೆ ಅವರು ನನ್ನವರಲ್ಲ. ಯಾಕೆಂದರೆ ದೇವರೇ ಅವರನ್ನು ಕೊಟ್ಟಿದ್ದಾರೆ. ಗರ್ಭಫಲವು ಯೆಹೋವನು ಕೊಡುವ ಬಹುಮಾನ ಆಗಿದೆ, ಅದು ಆತನ ಸೊತ್ತಾಗಿದೆ. ಈ ದಿನ ನಿಮಗಿರುವ ಮಗನಾಗಿರ್ಬೋದು, ಮಗಳಾಗಿರ್ಬೋದು, ನನ್ನ ಮಗನು ನನ್ನ ಮಗಳು ಅನ್ನುತ್ತಾ ಇದ್ದೀರಿ, ಆದರೆ ವಾಸ್ತವದಲ್ಲಿ ಅವರು ದೇವರ ಸೊತ್ತಾಗಿದ್ದಾರೆ, ಅವರು ದೇವರ ಆಸ್ತಿಯಾಗಿದ್ದಾರೆ, ದೇವರು ಅನುಗ್ರಹಿಸಿರುವ ಬಂಗಾರವಾಗಿದ್ದಾರೆ. ಒಮ್ಮೆ ಒಬ್ಬ ಪಾಸ್ಟರ್ ಅವರು ಸೇವೆಗಾಗಿ ಹೋಗುತ್ತಾರೆ. ಹಾಗೆ ಅವರು ಸೇವೆಗೆ ಹೋದ ನಂತರ ಏನಾಯ್ತೋ ಗೊತ್ತಿಲ್ಲ, ಸಡನ್ ಆಗಿ 2 ಮಕ್ಕಳು ಕೂಡ ಒಂದೇ ದಿನ ಅವರಿಗಿರುವ ಚಿಕ್ಕ ಮಕ್ಕಳು ಸಾಯುತ್ತಾರೆ. ಅವರ ಹೆಂಡತಿಯ ಮನಸ್ಸು ಬಹಳ ತಳಮಳಗೊಳ್ಳುತ್ತೆ. ಆ ಸೇವಕನಿಗೆ ಮಕ್ಕಳಂದ್ರೆ ಬಹಳ ಇಷ್ಟ. ಒಂದೇ ದಿನ 2 ಮಕ್ಕಳು ಸತ್ತಿದ್ದಕ್ಕೆ ಆ ಸೇವಕಳ ಮನಸ್ಸು ಬಹಳ ತಳಮಳಗೊಂಡಿತು. ಈಗ ನನ್ನ ಗಂಡ ತಿರುಗಿ ಬರುವುದಾದರೆ ಅವರು ಸಹಿಸಲ್ಲ, ಹೃದಯ ಬಡಿತ ನಿಂತು ಹೋಗುತ್ತೆ. ಹೇಗಾದರೂ ಮಾಡಿ ನನ್ನ ಗಂಡನನ್ನು ಕಾಪಾಡಿಕೊಳ್ಳಬೇಕು. ಇರುವ 2 ಮಕ್ಕಳನ್ನು ಕಾಪಾಡಿಕೊಳ್ಳಲಿಕ್ಕಾಗಲಿಲ್ಲ, ಕನಿಷ್ಠ ಗಂಡನನ್ನಾದರೂ ಕಾಪಾಡಿಕೊಳ್ಳಬೇಕು ಎಂದು ಯೋಚಿಸಿದಳು. ಗಂಡ ದೂರ ಪ್ರಾಂತದಿಂದ ಸೇವೆ ಮಾಡಿ ಬಂದ, ಆಯಾಸಗೊಂಡು ಬಂದ. ಸ್ನಾನ ಮಾಡಿ ಬಂದು ಕೂತ್ಕೊಂಡಾಗ ಹೆಂಡತಿ ಹೇಳ್ತಾಳೆ, ಏನ್ರಿ ನಿಮ್ಮೊಂದಿಗೆ ಸ್ವಲ್ಪ ಮಾತಾಡಬೇಕು ಅಂದಳು. ಏನು ಹೇಳು ಅಂದ. ಪಕ್ಕದ ಮನೆಯವರು ನನಗೆ 2 ತೊಲೆ ಬಂಗಾರ ಇಟ್ಕೋ ಅಂತ ಕೊಟ್ರು. ಆ 2 ತೊಲೆ ಬಂಗಾರ ನನ್ನ ಹತ್ರ ಇರುವವರೆಗೂ ನನಗೆ ಗೊತ್ತಾಗಲಾರದೆಯೇ ಆ ಬಂಗಾರದ ಮೇಲೆ ನನಗೆ ಆಸೆ ಹೆಚ್ಚಾಯಿತು, ನನಗೆ ಇಷ್ಟ ಹೆಚ್ಚಾಯಿತು. ಅದರ ಮೇಲೆಯೇ ನನ್ನ ಮನಸ್ಸು ಬಿದ್ದಿತ್ತು. ಈಗ ಪಕ್ಕದ ಮನೆಯವರು ಬಂದು ನಿಮಗೆ 2 ತೊಲೆ ಬಂಗಾರ ಕೊಟ್ಟಿದ್ದೇವಲ್ಲವೇ, ಆ ಬಂಗಾರ ತಿರುಗಿ ಕೊಡ್ರಿ ಅನ್ನುತ್ತಾ ಇದ್ದಾರೆ, ಆದರೆ ನನಗೆ ಮನಸ್ಸು ಒಪ್ಪುತ್ತಾ ಇಲ್ರಿ ಅಂದಳು. ಕೊಡುವ ಮನಸ್ಸಾಗ್ತಾ ಇಲ್ರಿ ಎಂದು ಹೇಳಿದಳು. ಆಗ ಆ ಸೇವಕನು ಹೇಳ್ತಾನೆ, ಅದೇನು ಆ ಬಂಗಾರ ನಮ್ಮದೇನು ಅಲ್ವಲ್ಲ ಅಂದಾಗ, ಅಲ್ಲ ಅಂದಳು. ಅದು ಅವರದಲ್ಲವೋ ಅಂದ್ರೆ ಹೌದು ಅವರದೇ ಅಂದಳು. ಅದರ ಮೇಲೆ ಮನಸ್ಸಿಡುವುದು ತಪ್ಪಲ್ಲವೇ ಅಂದನು. ಅದೇನೋ ರೀ, ಬಹಳ ಕಾಲದಿಂದ ಆ ಬಂಗಾರ ನನ್ನ ಹತ್ರ ಇರೋದ್ರಿಂದ ಪ್ರತಿದಿನ ಆ ಬಂಗಾರವನ್ನು ನಾನು ನೋಡ್ತಾ ಇರುವವರೆಗೂ ಅದರ ಮೇಲೆಯೇ ನನ್ನ ಮನಸ್ಸು ಬಿದ್ದಿತ್ತು. ಈಗ ಆ ಬಂಗಾರ ಕೊಡಬೇಕೆಂಬ ಮನಸ್ಸಾಗ್ತಾ ಇಲ್ಲ, ನಾನು ಮಾಡೋದು ತಪ್ಪಂತೀರಾ ಅಂದಾಗ, ಖಂಡಿತವಾಗಿ ತಪ್ಪು ಅಂದ. ನಮ್ಮದು ಅಲ್ಲದೇ ಇರುವ ಬಂಗಾರ ನಾವು ಎಂದಿಗೂ ಕೂಡ ಇಟ್ಕೊಳ್ಬಾರದು. ಹಾಗಾದ್ರೆ ತಿರುಗಿ ಕೊಡಬೇಕನ್ನುತ್ತೀರಾ? ಖಂಡಿತವಾಗಿ ಕೊಡಬೇಕು ಅಂದ. ಕೊಡಬೇಕಾದಾಗ ಅಳಬೇಕಂತೀರಾ? ಯಾಕೆ ಅಳಬೇಕು?
ಅದು ನಮ್ಮದಲ್ಲವಲ್ಲ. ಸ್ವಲ್ಪ ಕಾಲ ನಮ್ಮ ಹತ್ರ ಇಟ್ಕೊಳ್ಳಲಿಕ್ಕೆ ಕೊಟ್ಟಿದ್ದಾರೆ. ಈಗ ಅವರು ತಿರುಗಿ ತೆಗೆದುಕೊಳ್ತಿದ್ದಾರೆ. ಅವರು ತಿರುಗಿ ತೆಗೆದುಕೊಳ್ಳುವಾಗ ಯಾಕೆ ಹೇಳಬೇಕು ನೀನು? ಸಂತೋಷದಿಂದ ಕೊಟ್ಬಿಡು. ಆ ಬಂಗಾರ ನೀನು ಬಳಸ್ಲಿಕ್ಕಾಯ್ತಾ? ಹೌದು, ಬಳಸಿದೆ ರೀ. ಅವರೇ ಹೇಳಿದ್ರು, ಬೇಕಾದ್ರೆ ಈ ಬಂಗಾರ ನೀವು ಬಳಸಿಕೊಳ್ಳಬಹುದು ಅಂದಾಗ ಬಳಸಿದೆ, ಆನಂದಿಸಿದೆ, ಸಂತೋಷಿಸಿದೆ. ಆಗ ಗಂಡ ಹೇಳ್ತಾನೆ, ಕನಿಷ್ಠ ಸ್ವಲ್ಪ ಕಾಲವಾದರೂ ನಮ್ಮದಲ್ಲದಂತಹ ಬಂಗಾರ ನೀನು ಆನಂದಿಸಿ ಅನುಭವಿಸಿದೆ. ಈಗ ಅವರು ತಮ್ಮದನ್ನು ಬಂದು ಕೇಳಿದಾಗ ಸಂತೋಷದಿಂದ ಕೊಡಬೇಕು. ಸ್ವಲ್ಪ ಕಾಲ ನೀನು ಆನಂದಿಸಿದೆಯಲ್ಲವೇ? ಆಯ್ತು, ಹಾಗೇ ಆಗಲ್ರಿ. ಬನ್ನಿರಿ, ಆ ಬಂಗಾರವನ್ನು ಕೊಡೋಣ ಅಂದಳು. ಆ ಗಂಡನಿಗೇನೂ ಅರ್ಥ ಆಗ್ಲಿಲ್ಲ. ಮೆಲ್ಲಗೆ ಹೆಂಡತಿಯನ್ನೇ ಹಿಂಬಾಲಿಸಿದ. ಆ ಹೆಂಡತಿ ಬಾಗಿಲು ತೆರೆಯುತ್ತಾಳೆ. ಮಂಚದ ಮೇಲೆ 2 ಮಕ್ಕಳ ಶವಗಳು ಇದ್ವು. ನೋಡ್ರಿ, ನಾವು ತಿರುಗಿ ಕೊಡಬೇಕಾದಂತಹ ಆ ಬಂಗಾರದ 2 ತೊಲೆಗಳು ಈ 2 ಮಕ್ಕಳಾಗಿದ್ದಾರೆ. ದೇವರು ನಮಗೆ ಈ ಬಂಗಾರವನ್ನು ಕೊಟ್ಟಿದ್ರು. ಬಂಗಾರ ಅಂದ್ರೆ ಬಂಗಾರದಂತಹ ಮಕ್ಕಳು ಕೊಟ್ಟಿದ್ದಾರೆ. ಸ್ವಲ್ಪ ಕಾಲ ಅವರ ಸನ್ನಿಧಿಯನ್ನು, ಅವರ ಸಹವಾಸವನ್ನು, ಅವರ ಅನುರಾಗ, ಅನುಬಂಧ ಅನುಭವಿಸುವಂತೆ ಮಾಡಿದ್ರು. ಈಗ ಆ ಬಂಗಾರವನ್ನು ತೆಗೆದುಕೊಂಡಿದ್ದಾರೆ. ಅಳುತ್ತಾ ಕೊಡೋಣ ಅಂತೀರಾ, ಇಲ್ಲವೇ ಸಂತೋಷದಿಂದ ಕೊಡೋಣ ಅಂತೀರಾ? ಅಂದಾಗ ಆ ಗಂಡ, ಆ ಹೆಂಡತಿ, ಅಂದರೆ ಆ ಸೇವಕ, ಆ ಸೇವಕಳು ಆ 2 ಮಕ್ಕಳ ಶವಗಳ ಬಳಿಯಲ್ಲಿ ಮೊಳಕಾಲೂರಿ, ದೇವರೇ, ಕನಿಷ್ಠ ಸ್ವಲ್ಪ ಕಾಲವಾದರೂ ಈ ಬಂಗಾರವನ್ನು ಸಂತೋಷದಿಂದ, ಆನಂದದಿಂದ, ಅನುಬಂಧದಿಂದ ಅನುಭವಿಸುವ ಭಾಗ್ಯ ಕೊಟ್ಟಿದ್ದೀರಿ. ಈ ಮಕ್ಕಳು ನೀನೇ ಕೊಟ್ಟಿದ್ದೆ, ಈಗ ನೀನೇ ತೆಗೆದುಕೊಂಡೆ, ಸಂತೋಷದಿಂದ ಕೊಡ್ತಿದ್ದೇವೆ ಎಂದು ಹೀಗೆ ಹೇಳುವುದು ಸುಲಭ ಅನ್ನುತ್ತೀರಾ? 1 ಸಾರಿ ಆಲೋಚಿಸಿ. ಹೀಗೆ ಹೇಳುವುದು ಸಾಧ್ಯ ಅಂತೀರಾ? 1 ಸಾರಿ ಆಲೋಚಿಸಿರಿ. ಅಸಾಧ್ಯವಾಗಿ ಕಾಣಿಸಿಕೊಳ್ತಾ ಇದೆ. ಆದರೆ ಅದನ್ನೇ ಯೋಬ ಮಾಡಿದ. ಏನ್ ಮಾಡಿದ? ಯಾಕೆ ನನ್ನ ಮಕ್ಕಳು ಸತ್ತು ಹೋದರೆಂದು ಪ್ರಶ್ನಿಸಲಿಲ್ಲ. ಅಷ್ಟಕ್ಕೂ ನಾನು ಹೇಗೆ ಬಂದೆ ಈ ಲೋಕಕ್ಕೆ? ಏನೂ ಇಲ್ಲದವನಾಗಿ ಬಂದಿದ್ದೆ. ಏನನ್ನು ತೆಗೆದುಕೊಂಡು ಬರಲಿಲ್ಲ. ಏನಾದರೂ ಆನಂದಿಸಿರುವುದಾದ್ರೆ, ಅನುಭವಿಸಿರುವುದಾದ್ರೆ ಅದು ಕೇವಲ ದೇವರು ಕೊಟ್ಟದ್ದಾಗಿದೆ. ಕೊಟ್ಟ ದೇವರು ತೆಗೆದುಕೊಂಡಿದ್ದಾರೆ. ಯಾಕೆ ಹೇಳಬೇಕು ನಾನು? ಏನ್ ಹೇಳ್ತಾನೆ ನೋಡೋಣ ಬನ್ನಿ. ಏನೂ ಇಲ್ಲದವನಾಗಿ ಬಂದೆ, ಏನೂ ಇಲ್ಲದವನಾಗಿಯೇ ಹೋಗುತ್ತೇನೆ. ಯೆಹೋವನೇ ನನಗೆ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು. ಯೆಹೋವನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಎಂದು ಯಾವಾಗ ದೇವರನ್ನು ಸ್ತುತಿಸಿದನು ಗೊತ್ತಾ? ತನಗಿರುವ ಎಲ್ಲಾ ಮಕ್ಕಳನ್ನು ಕಳೆದುಕೊಂಡಾಗ ಸಾಷ್ಟಾಂಗವಾಗಿ ಅಡ್ಡಬಿದ್ದು 2 ಕೈ ಜೋಡಿಸಿ ದೇವರನ್ನು ಸ್ತುತಿಸಿದ. ಪ್ರಿಯರೇ, ಇದು ಹೇಗೆ ಸಾಧ್ಯ ಅಂತೀರಾ? ಆ ದುರ್ಮಾರ್ಗಿ, ದುಷ್ಟನು ಆಗಿರುವ ಸೈತಾನನು ಏನ್ ಹೇಳಿದ ಗೊತ್ತಾ? ನೀನು ಸಮೃದ್ಧಿಯನ್ನು ಕೊಟ್ಟೆ, ನೀನು ಸಂತಾನವನ್ನು ಕೊಟ್ಟೆ, ನೀನು ಸಕಲ ಆಶೀರ್ವಾದಗಳನ್ನು ಕೊಟ್ಟೆ, ಅದಕ್ಕಾಗಿಯೇ ನಿನ್ನ ಭಜನೆಯನ್ನು ಮಾಡ್ತಿದ್ದಾನೆ. ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳ್ರಿ. ನಾವು ವರಗಳನ್ನು ಆಧಾರ ಮಾಡಿಕೊಂಡು ದೇವರನ್ನು ಪ್ರೀತಿಸುವುದಾದರೆ ಆ ವರಗಳು ನಮ್ಮಿಂದ ದೂರವಾಗುವಾಗ ನಾವು ದೇವರಿಂದ ದೂರವಾಗ್ತೇವೆ. ವರಗಳಿಗಿಂತಲೂ ವರಗಳನ್ನು ಕೊಡುವ ದೇವರಿಗೆ ನಾವು ಪ್ರೀತಿಸುವುದಾದರೆ ನಮಗಿರುವಂತಹ ವರಗಳು ಕಣ್ಮರೆಯಾದರೂ ಕೂಡ ದೇವರನ್ನು ನಾವು ಎಂದಿಗೂ ಬಿಟ್ಟು ಬಿಡೋದಿಲ್ಲ. ನೀತಿವಂತರಿಗೆ ಕಷ್ಟಗಳು ಬರುತ್ತವೆಯಾ? ಬರುತ್ತವೆ. ಶ್ರಮೆಗಳು ಬರುತ್ತವೆಯಾ? ಬರುತ್ತವೆ. ನೀತಿವಂತರ ಕುಟುಂಬಗಳಲ್ಲಿ ಮರಣ ಸಂಭವಿಸುತ್ತವೆಯಾ? ಸಂಭವಿಸುತ್ತವೆ. ಆರ್ಥಿಕ ತೊಂದರೆಗಳು ಬರುತ್ತವೆಯಾ? ಆಸ್ತಿ ನಷ್ಟ ಉಂಟಾಗುತ್ತಾ? ಉಂಟಾಗುತ್ತೆ. ವ್ಯಾಪಾರದಲ್ಲಿ ನಷ್ಟ ಉಂಟಾಗುತ್ತಾ? ಉಂಟಾಗುತ್ತೆ. ಮನೆ ಕಳೆದುಕೊಳ್ಳಬೇಕಾಗುತ್ತಾ? ಹೊಲಗಳು ದೋಚಿಕೊಳ್ಳಲಾಗುತ್ತಾ? ಯಶ್! ಇವೆಲ್ಲವೂ ಸಾಧ್ಯವೇ. ಇವೆಲ್ಲವುಗಳು ಕೂಡ ಯೋಬನ ಜೀವಿತದಲ್ಲಿ ಸಂಭವಿಸುತ್ತವೆ. ಆದರೆ ಯೋಬನು ನಿರೂಪಿಸುತ್ತಾನೆ ಏನೆಂದು ಗೊತ್ತಾ? ನಾನು ದೇವರು ನನಗೆ ಕೊಟ್ಟ ವರಗಳ ನಿಮಿತ್ತ ದೇವರನ್ನು ಪ್ರೀತಿಸುವಂಥವನಲ್ಲ. ನಾನು ದೇವರಿಗಾಗಿಯೇ ದೇವರಿಗೇ ಪ್ರೀತಿಸಿದ್ದೇನೆ. ನಾನು ದೇವರನ್ನೇ ಪ್ರೀತಿಸಿದ್ದೇನೆ. ನನಗೆ ಏನೂ ಇಲ್ಲದಿದ್ರೂ ಪರವಾಗಿಲ್ಲ, ನನ್ನ ದೇವರು ನನ್ನ ಸಂಗಡ ಇರುವುದಾದರೆ ಅಷ್ಟು ಸಾಕು. ಇದು ಆತ್ಮಿಕ ಜೀವಿತದಲ್ಲಿರುವ ನಿಜವಾದಂತಹ ಜೀವಿತ ವಿಧಾನವಾಗಿದೆ. ಸಂಪೂರ್ಣವಾಗಿರುವ ದೇವರ ಚಿತ್ತವಾಗಿದೆ. ಏನ್ ಜರುಗಿತ್ತು? ಸಮಸ್ತವನ್ನು ಕಳೆದುಕೊಂಡ, ಆರೋಗ್ಯವನ್ನು ಕೂಡ ಕಳ್ಕೊಂಡ. ಹೆಂಡತಿ ಬಂದು ನಿಂದಿಸುತ್ತಾಳೆ, ನೀನು ಸಾಯಬಹುದಲ್ಲವೇ? ಬೇರೆ ಯಾರೇ ಬೈದರು, ಯಾರೇ ನಿಂದಿಸಿದರೂ ಒಬ್ಬ ಮನುಷ್ಯ ಸಾಧಾರಣವಾಗಿ ಸಹಿಸಬಹುದೇನೋ. ಆದರೆ ಹೆಂಡತಿ ನಿಂದಿಸುವಾಗ, ಗಂಡ ನಿಂದಿಸುವಾಗ ತನ್ನ ಜೀವನ ಸಂಗಾತಿ ಯಾರು ಇವಳು? ಲೈಫ್ ಪಾರ್ಟ್ನರ್. ವ್ಯಾಪಾರದಲ್ಲಿ ಪಾರ್ಟ್ನರ್ಸ್ಗಳು ಇರುತ್ತಾರೆ, ಆಸ್ತಿಯಲ್ಲಿ ಪಾರ್ಟ್ನರ್ಸ್ಗಳು ಇರ್ತಾರೆ, ಅದರ ಜೀವಿತದಲ್ಲಿ ಲೈಫ್ ಪಾರ್ಟ್ನರ್ ಒಬ್ಬರೇ ಇರ್ತಾರೆ. ಅವರು ಒಂದು ಮಾತಾಡಿದ್ರೆ ತಾಳಿಕೊಳ್ಳಲಿಕ್ಕಾಗಲ್ಲ. ಯಾಕೆಂದ್ರೆ ಅವಳು ನನ್ನ ಪಾರ್ಟ್ನರ್, ನನ್ನ ಲೈಫ್ ಪಾರ್ಟ್ನರ್. ನನ್ನನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದಂತಹ ವ್ಯಕ್ತಿಯೇ ನನ್ನನ್ನು ಅಪಾರ್ಥ ಮಾಡಿಕೊಳ್ತಿದ್ದಾಳಲ್ಲವೇ? ಅದಕ್ಕೆ ಯಾವುದೇ ಗಂಡ ಆಗಲಿ ಹೆಂಡತಿ ಆಗಲಿ ಬೇರೆಯವರು ಏನಂದ್ರೂ ಲೆಕ್ಕಿಸಲ್ಲ.
ಗಂಡ ಹೆಂಡತಿ ಒಂದು ಮಾತಂದ್ರೆ ತಾಳಿಕೊಳ್ಳೋದಿಲ್ಲ. ಯಾಕೆಂದರೆ ಎಲ್ಲ ತಿಳ್ಕೊಂಡ್ರು ಕೂಡ ನನ್ನ ಗಂಡ ಈ ಮಾತಂದಿದ್ದಾನಲ್ಲವೇ, ಎಲ್ಲ ತಿಳ್ಕೊಂಡ್ರು ಕೂಡ ನನ್ನ ಹೆಂಡತಿ ಮಾತಂದಳಲ್ಲವೇ, ಈ ಮಾತಂದ್ರೆ ನಾನು ಹೇಗೆ ತಾಳಿಕೊಳ್ಳಲಿಕ್ಕಾಗುತ್ತೆ? ಕೊನೆಗೆ ಸೈತಾನನು ಹೆಂಡತಿಯನ್ನು ಕೂಡ ಉಪಯೋಗಿಸಿಕೊಂಡ. ಸಹೋದರ ಸಹೋದರಿಯರೇ ಕೇಳಿರಿ, ನೀವು ನಂಬಿಕೆಯಲ್ಲಿ ಕುಂದಿ ಹೋಗುವ ಹಾಗೆ ಮಾಡುವುದಕ್ಕೋಸ್ಕರ, ದೇವರಲ್ಲಿ ವಿಶ್ವಾಸ ಬಿಡದಂತೆ, ದೇವರ ಮೇಲೆ ಆಧಾರಗೊಳ್ಳದಂತೆ ನಿಮ್ಮನ್ನು ದೇವರಿಂದ ದೂರ ಮಾಡುವುದಕ್ಕಾಗಿ ಸೈತಾನನು ಸಾಧಾರಣವಾಗಿ ಬಳಸುವಂತಹ ವ್ಯಕ್ತಿಗಳು ಯಾರು ಗೊತ್ತಾ? ನಂಬರ್ 1 ಜೀವನ ಸಂಗಾತಿ, ಇಲ್ಲವೇ ಜೀವಿತ ಸಹಭಾಗಿ. ಗಂಡನಾಗಿರಬಹುದು, ಹೆಂಡತಿಯಾಗಿರಬಹುದು, ಪಾರ್ಟ್ನರ್. ಈ ದಿನ ಬಹುಶಃ ಸೈತಾನನು ನಿಮ್ಮ ಲೈಫ್ ಪಾರ್ಟ್ನರ್ ಅನ್ನು ಉಪಯೋಗಿಸುತ್ತಿದ್ದಾನೇನೋ, ನೀವು ನಂಬಿಕೆಯಲ್ಲಿ ಕುಂದು ಹೋಗುವಂತೆ ಮಾಡುವುದಕ್ಕಾಗಿ, ನಿಮ್ಮ ಮೇಲೆ ನಿಮಗೆ ವಿರಕ್ತಿ ಹುಟ್ಟುವ ಹಾಗೆ ಮಾಡುವುದಕ್ಕಾಗಿ. ಯಾಕೆ ಬೇಕು ಈ ಭಕ್ತಿ? ಯಾರಿಗೆ ಬೇಕು ಈ ದೇವರು? ಏನ್ ಮಾಡ್ತಿದ್ದಾರೆ? ಇಷ್ಟೊಂದು ನಾನು ಕುಗ್ಗಿ ಹೋಗುತ್ತಿರುವಾಗ, ನನ್ನ ಗಂಡ ಇಷ್ಟೊಂದು ಕಾಡಿಸುತ್ತಿರುವಾಗ, ಅದೇ ರೀತಿ ನನ್ನ ಹೆಂಡತಿ ನನಗೆ ನರಕಯಾತನೆ ತೋರಿಸುತ್ತಿರುವಾಗ ಏನ್ ಮಾಡ್ತಿದ್ದಾರೆ ದೇವರು ಎನ್ನುವ ಹಾಗೆ ದೇವರ ಮೇಲೆಯೇ ನಿಮಗೆ ಅನುಮಾನ ಬರುವಂತೆ ಮಾಡುವ ಪ್ರಕ್ರಿಯೆಯಲ್ಲಿ ಸೈತಾನನು ನಿಮ್ಮ ಹೆಂಡತಿಯನ್ನು ಬಳಸಬಹುದು, ನಿಮ್ಮ ಗಂಡನನ್ನು ಬಳಸಬಹುದು. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರನ್ನು ಕೂಡ ಬಳಸಬಹುದು. ಸಂತಾನ ಕಳೆದುಕೊಂಡ ಪ್ರಿಯರೇ, ಜೀವನ ಸಂಗಾತಿಯಾಗಿರುವ ಹೆಂಡತಿ ಬಂದು ನಿಂದಿಸುತ್ತಾಳೆ. ಅಲ್ಲಿಗೆ ನಿಲ್ಲಲಿಲ್ಲ ಪ್ರಿಯರೇ, 4 ಜನ ಸ್ನೇಹಿತರು ಬರುತ್ತಾರೆ. ಆ 4 ಜನ ಸ್ನೇಹಿತರು 3ನೇ ಅಧ್ಯಾಯದಿಂದ 31ನೇ ಅಧ್ಯಾಯದವರೆಗೂ 3 ಸಾರಿ ಮೀಟಿಂಗ್ ಮಾಡ್ತಾರೆ. ಎಷ್ಟು ಸಾರಿ? 3 ಸಾರಿ ಮೀಟಿಂಗ್ಸ್ಗಳು ಜರುಗಿದವು. ಯಾರೊಂದಿಗೆ? ಸ್ನೇಹಿತರೊಂದಿಗೆ, ಯೋಬನೊಂದಿಗೆ. ಈ ಸ್ನೇಹಿತರೆಲ್ಲ ಹೇಳುವುದೇನೆಂದರೆ, ಯೋಬನೇ, ನಿನಗರ್ಥವಾಗ್ತಿಲ್ಲ ನಿಜವಾಗ್ಲೂ ಜರುಗಿದೇನೆಂದು. ಏನ್ ಜರುಗಿದೆ? ನಿನ್ನ ಮಕ್ಕಳು ಪಾಪ ಮಾಡಿರ್ತಾರೆ, ಅದಕ್ಕೆ ಪ್ರಾಣ ಕಳ್ಕೊಂಡ್ರು. ಅಯ್ಯೋ, ಅದು ವಾಸ್ತವವಲ್ಲ. ನೀನ್ ಹೇಳ್ತಾ ಇದ್ದಿ ವಾಸ್ತವವಲ್ಲವೆಂದು, ಮತ್ತ್ಯಾಕೆ ಅವರು ಸತ್ತು ಹೋದ್ರು? ನನ್ನ ಮಕ್ಕಳನ್ನು ಹೇಗೆ ಬೆಳೆಸಿದ್ದೇನೆ ನನಗೆ ಗೊತ್ತು. ಪ್ರಾರ್ಥನೆಯಿಂದ ಬೆಳೆಸಿದ್ದೇನೆ. ಪ್ರತಿದಿನ ಅವರಿಗೋಸ್ಕರ ಪ್ರಾರ್ಥಿಸಿದ್ದೇನೆ. ಅವರು ಮಾಡಿದ ಪಾಪದ ನಿಮಿತ್ತ ಅವರು ಪ್ರಾಣ ಕಳ್ಕೊಂಡಿದ್ದಾರೆ ಎಂದು ಹೇಳಿದ್ರೆ ಸಹಿಸಲ್ಲ. ನೀನು ಸಹಿಸದೇ ಇರಬಹುದು, ಆದರೆ ವಾಸ್ತವ ಮಾತ್ರ ಅದೇ. ಅಷ್ಟಕ್ಕೂ ನೀತಿವಂತರಿಗೆ ಶಿಕ್ಷೆ ಆಗುತ್ತದೋ? ನೀತಿವಂತರು ನಿನ್ನಂತೆ ಎಲ್ಲವನ್ನೂ ಹೀಗೆ ಕಳ್ಕೊಳ್ತಾರೋ? ನೀನೇನ್ ಪಾಪ ಮಾಡಿದೆಯೋ? ಯಾವ ತಪ್ಪು ಮಾಡಿದೆಯೋ? ಮನುಷ್ಯರಿಗೆ ಗೊತ್ತಾಗದಂತೆ ಏನೇನ್ ಮಾಡಿದೆಯೋ ನೀನು? ನೀನು ಮಾಡಿದ ಪಾಪಿಷ್ಟ ಕಾರ್ಯಗಳಿಗಾಗಿ ಇವೆಲ್ಲವೂ ನಿನಗೆ ಸಂಭವಿಸಿವೆ. ಒಂದು ಕಡೆ ಜೀವನ ಸಂಗಾತಿಯಾಗಿರುವವಳು ಬಂದು ಹೇಳ್ತಾಳೆ, ಸಾಯಬಹುದಲ್ಲವೇ ನೀನು? ಬದುಕಿದ್ದು ಏನು ಲಾಭ? ಆಗ ಯೋಬ ಹೇಳ್ತಾನೆ, ನನ್ನ ಶ್ವಾಸ ನನ್ನ ಹೆಂಡತಿಗೆ ಅಸಹ್ಯವಾಯಿತು. ಯಾವಾಗ ಸಾಯುತ್ತೇನೆಂದು ನನ್ನ ಹೆಂಡತಿ ಕಾದು ಎದುರು ನೋಡ್ತಿದ್ದಾಳೆ. ಅಷ್ಟಕ್ಕೂ ಆ ಯೋಚನೆ ಆಲೋಚನೆ ಎಷ್ಟೊಂದು ಯೋಬನಿಗೆ ಕದಲಿಸಿರುತ್ತೆ. ಒಮ್ಮೆ ಆಲೋಚಿಸಿರಿ. ಅವನಿಗೆ ಅರ್ಥ ಮಾಡಿಕೊಳ್ಳಬೇಕಾದಂತಹ ಸ್ನೇಹಿತರು ಬಂದು ಅಪಾರ್ಥ ಮಾಡಿಕೊಂಡರು ಪ್ರಿಯರೇ. ಅನುಮಾನ ಪಡುತ್ತಾರೆ ಪ್ರಿಯರೇ. ಅಪನಿಂದನೆಯನ್ನು ಹೊರಿಸುತ್ತಾರೆ, ಅನ್ಯಾಯದ ತೀರ್ಪನ್ನು ಹೊರಿಸುತ್ತಾರೆ. ಯೋಬನೇ, ದೇವರು ನೀತಿವಂತರನ್ನು ಶಿಕ್ಷಿಸುವುದಿಲ್ಲ. ಬಹುಶಃ ನೀನು ಅನೀತಿವಂತನಾಗಿ ಜೀವಿಸಿರುತ್ತಿ, ಅಪವಿತ್ರನಾಗಿ ಜೀವಿಸಿರುತ್ತಿ. ನಿನ್ನ ಮಕ್ಕಳು ಪಾಪ ಮಾಡಿರ್ತಾರೆ, ಅದಕ್ಕೆ ಹೀಗೆ ಜರುಗಿದೆ. ಅದಕ್ಕೆ ಸಹೋದರ ಸಹೋದರಿಯರೇ, ದಯವಿಟ್ಟು ಗಮನಿಸಿರಿ. ನಮ್ಮ ಜೀವಿತದಲ್ಲಿ ಉಂಟಾಗುವ ಶ್ರಮೆಗಳಿಗೆ, ಕಷ್ಟಗಳಿಗೆ, ಕಣ್ಣೀರಿನ ಕಣಿವೆಯ ಪರಿಸ್ಥಿತಿಗಳಿಗೆ ಕಾರಣ ಕೇವಲ ಪಾಪ ಒಂದೇ ಅಲ್ಲ. ಕೆಲವೊಂದು ಸಂದರ್ಭದಲ್ಲಿ ನೀವು ನೀತಿಯಿಂದ ಜೀವಿಸುವಾಗ, ಯಥಾರ್ಥತೆಯಿಂದ ಜೀವಿಸುವಾಗ, ಆತ್ಮಿಕರಾಗಿ ಜೀವಿಸುವಾಗ, ಪರಿಶುದ್ಧರಾಗಿ ಜೀವಿಸುವಾಗ ಕೆಲವೊಂದು ಸಾರಿ ನಿಮಗೆ ಗೊತ್ತಾಗಲಾರದ ರೀತಿಯಲ್ಲಿಯೇ ನಿಮ್ಮ ಮೇಲೆ ಶ್ರಮೆಗಳು ಬರುತ್ತವೆ, ಕಷ್ಟಗಳು ಬರುತ್ತವೆ, ಕೊರತೆ, ಬರಗಾಲ ಬರುತ್ತೆ. ಕೆಲವು ಸಾರಿ ನೀವು ಬಹಳವಾಗಿ ಪ್ರೀತಿಸಿದವರನ್ನೇ ಕಳೆದುಕೊಳ್ಳಬೇಕಾಗುತ್ತೆ. ಆದರೆ ಒಂದನ್ನು ಮಾತ್ರ ಜ್ಞಾಪಕದಲ್ಲಿಟ್ಕೊಳ್ರಿ, ನಾವು ಈ ಲೋಕಕ್ಕೆ ಏನನ್ನೂ ತೆಗೆದುಕೊಂಡು ಬರಲಿಲ್ಲ, ಈ ಲೋಕದಿಂದ ಏನೂ ತೆಗೆದುಕೊಂಡು ಹೋಗೋದಿಲ್ಲ. ಈ ವಾಸ್ತವವನ್ನು ನೀವು ತಿಳ್ಕೊಳ್ಳುವುದಾದರೆ, ಈ ಲೋಕಕ್ಕೆ ನೀವು ಏನನ್ನೂ ತೆಗೆದುಕೊಂಡು ಬರಲಿಲ್ಲ. ಕೆಲವು ದಿನಗಳಾದ ಮೇಲೆ ಅಮ್ಮ ಯಾರೆಂದು ಗೊತ್ತಾಯ್ತು, ಅಪ್ಪ ಯಾರೆಂದು ಗೊತ್ತಾಯ್ತು, ಅಣ್ಣ ಯಾರು, ಅಕ್ಕ ಯಾರು ಎಂದು ಗೊತ್ತಾಯ್ತು. ಆನಂತರ ನಡೆಯುತ್ತಾ ನಿಮ್ಮ ಜೀವಿತದಲ್ಲಿ ಅನೇಕ ಜನರನ್ನು ಪರಿಚಯಿಸಿಕೊಂಡ್ರಿ. ಆನಂತರ ನಿಮ್ಮ ಜೀವಿತದಲ್ಲಿ ಒಬ್ಬ ಲೈಫ್ ಪಾರ್ಟ್ನರ್ ಬಂದಳು, ನಿಮಗೆ ಮಕ್ಕಳು ಕೂಡ ಆದರು. ಇವೆಲ್ಲವೂ ಕೂಡ ಈ ಜೀವಿತ ಕಾಲದಲ್ಲಿ ನಿಮ್ಮ ಪ್ರಯಾಣದಲ್ಲಿ ನೀವು ಹೊಂದಿಕೊಂಡಿರುವ ಆಶೀರ್ವಾದಗಳಾಗಿವೆ, ನೀವು ಆನಂದಿಸುವುದಕ್ಕಾಗಿ ಆಧಾರವಾಗಿವೆ. ಒಂದು ದಿನ ನೀವು ಮರಣ ಹೊಂದುತ್ತೀರಿ. ಮರಣ ಹೊಂದಿದಾಗ ನಿಮ್ಮೊಂದಿಗೆ ಯಾರೂ ಬರಲ್ಲ. ಒಬ್ಬಂಟಿಗರಾಗಿ ಬಂದಿದ್ದೀರಿ, ಒಬ್ಬಂಟಿಗರಾಗಿಯೇ ಹೋಗ್ತೀರಿ. ಇದೇ ಜೀವನದ ಸತ್ಯ. ಯೋಬನು ಎಲ್ಲಿ ಆಧರಿಸಲ್ಪಟ್ಟನು ಗೊತ್ತಾ? ಸತ್ಯದ ಮೇಲೆ. ತನ್ನ ಸಮಸ್ಯೆಯನ್ನು ಹೋಲಿಸಿಕೊಂಡಾಗ, ನನ್ನ ಮಕ್ಕಳು ಹೋದ್ರಲ್ಲವೇ, ನನ್ನ ಆಸ್ತಿ ಹೋಯ್ತಲ್ಲವೇ, ನನ್ನ ಆಸ್ತಿ ಅನ್ನುವುದಕ್ಕೆ ಯಾವ ಆಧಾರ ಇದೆ ನನಗೆ? ನಾನು ಏನೂ ತರಲಿಲ್ವಲ್ಲ, ಕರೆಕ್ಟೇ. ನನ್ನ ಮಗನು ನನ್ನ ಮಗಳು ಅನ್ನುವುದಕ್ಕೆ ನನಗೆ ಯಾವ ಹಕ್ಕಿಲ್ವಲ್ಲ, ನಾನು ಏನೂ ತರಲಿಲ್ವಲ್ಲ. ಬರುವಾಗ ಒಬ್ಬಂಟಿಗನೇ ಬಂದೆನಲ್ಲವೇ, ಏನೂ ಇಲ್ಲದವನಾಗಿ ಬಂದೆ, ಏನೂ ಇಲ್ಲದವನಾಗಿಯೇ ಹೋಗುತ್ತೇನಲ್ಲವೇ. ನನ್ನದು ಅನ್ನೋದಕ್ಕೆ ಏನಿದೆ? ಯಾವುದು ನನ್ನದಲ್ಲ. ನನಗಿರುವಂಥದ್ದು ಯಾವುದಾದ್ರೂ ಇದೆ ಅನ್ನುವುದಾದ್ರೆ ಆ ದೇವರು ನನಗೆ ಕೊಟ್ಟಿರೋದೇ ಆಗಿದೆ. ಆ ದೇವರೇ ತಿರುಗಿ ತೆಗೆದುಕೊಂಡಿದ್ದಾರೆ. ಇದು ವಾಸ್ತವವಾಗಿದೆ. ಈ ವಾಸ್ತವದ ಮೇಲೆ ನಮ್ಮ ಜೀವಿತ ನಿರ್ಮಿಸಿಕೊಳ್ಳುವುದಾದರೆ
ನಮ್ಮ ಜೀವಿತದಲ್ಲಿ ಏನೇ ಹೊಂದಿಕೊಂಡರೂ ಏನೇ ಕಳೆದುಕೊಂಡರೂ ದೇವರನ್ನು ನಾವು ಪ್ರಶ್ನಿಸೋದಿಲ್ಲ. ಒಂದು ಅದ್ಭುತ ಮಾತನ್ನು ಹೇಳಿ ಮುಗಿಸುತ್ತೇನೆ. ಏನದು? ಯೋಬ 1:22 ಈ ಸಂಗತಿಗಳಲ್ಲೆಲ್ಲ ಯಾವುದೊಂದು ವಿಷಯದಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ ಮತ್ತು ದೇವರು ಅನ್ಯಾಯ ಮಾಡಿದ್ದಾನೆ ಎಂದು ಬಾಯಿ ಮಾತಿನಿಂದಲೂ ಕೂಡ ಹೇಳಲಿಲ್ಲ. ಯೋಬನ ಸ್ನೇಹಿತರು ಬಂದು ಅವನನ್ನು ನಿಂದಿಸಿ ಪೀಡಿಸುತ್ತಾ ಇರುವಾಗ ದೇವರು ಬಂದು ಪ್ರತ್ಯಕ್ಷನಾಗುತ್ತಾರೆ. ದೇವರು ಅವನ ಸ್ನೇಹಿತರನ್ನೆಲ್ಲ ಗದರಿಸುತ್ತಾರೆ. ಆನಂತರ ದೇವರು ಯೋಬನಿಗೆ ಹೇಳುತ್ತಾರೆ, ಯೋಬನೇ, ನಿನ್ನ ಸ್ನೇಹಿತರಿಗೋಸ್ಕರ ನೀನು ಪ್ರಾರ್ಥಿಸಿದ ಹೊರತು ನಾನು ಅವರನ್ನು ಶಿಕ್ಷಿಸದೆ ಬಿಡೋದಿಲ್ಲ. ಯೋಬನಂತೆ ಪ್ರಿಯರೇ, ಆ ಸ್ನೇಹಿತರಿಗೋಸ್ಕರ, ಎಂತಹ ಸ್ನೇಹಿತರು? ನಿಂದಿಸಿದ ಸ್ನೇಹಿತರು, ಬಾಧಿಸಿದಂತಹ, ವೇದಿಸಿದಂತಹ, ನರಕ ತೋರಿಸಿದಂತಹ, ಬದುಕಿರುವಾಗಲೇ ನರಕ ಯಾತನೆ ತೋರಿಸಿರುವ ಈ ಸ್ನೇಹಿತರಿಗೋಸ್ಕರ ಯೋಬನು ಪ್ರಾರ್ಥಿಸಿದನಂತೆ. ಹೇಗೆ ಸಾಧ್ಯವಾಯಿತು? ಯೋಬನು ನೀತಿವಂತನಾಗಿದ್ದ. ತನ್ನನ್ನು ಬಾಧೆಪಡಿಸಿದವರಿಗೋಸ್ಕರ ಪ್ರಾರ್ಥಿಸಿದ, ತನ್ನನ್ನು ನಿಂದಿಸಿದವರಿಗೋಸ್ಕರ ಪ್ರಾರ್ಥಿಸಿದ. ಆಗ ಜರುಗಿದ್ದೇನು? ಓದೋಣ ಬನ್ನಿ. ಯೋಬನ ಪುಸ್ತಕ 42 ತೇಮಾನ್ಯನಾದ ಎಲಿಫಜನು, ಶೂಹ್ಯನಾದ ಬಿಲ್ದನೂ, ನಾಮಾಥ್ಯನಾದ ಚೋಫರನೂ ಹೋಗಿ ಯೆಹೋವನು ತಮಗೆ ಆಜ್ಞಾಪಿಸಿದ ಪ್ರಕಾರ ಮಾಡಲು ಯೆಹೋವನು ಯೋಬನ ವಿಜ್ಞಾಪನೆಯನ್ನು ಲಾಲಿಸಿದನು. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಕ್ಷೇಮಸ್ಥಿತಿಯನ್ನು ಅನುಗ್ರಹಿಸಿದನು. ಮತ್ತು ಯೋಬನಿಗೆ ಮೊದಲಿಗಿಂತ 2 ಹೆಚ್ಚಾಗಿ ಯೆಹೋವನು ಅವನಿಗೆ ದಯಪಾಲಿಸಿದನು. ಯೋಬನು ಕಳೆದುಕೊಂಡ ಸಮಸ್ತವನ್ನು ತಿರುಗಿ ಯೋಬನು ಹೊಂದಿಕೊಂಡ. 2 ಹೊಂದಿಕೊಂಡ. ಸಕಲ ಆಶೀರ್ವಾದಗಳನ್ನು ಹೊಂದಿಕೊಂಡ. ಸಹೋದರ ಸಹೋದರಿಯರೇ, ನೀತಿವಂತರಿಗೂ ಕೂಡ ಕಷ್ಟಗಳು ಬರ್ತವೆ. ಯಾಕೆ ದೇವರು ಆ ಕಷ್ಟಗಳನ್ನು ಅನುಮತಿಸುತ್ತಾರೆ ಗೊತ್ತಾ? ನಿಮ್ಮ ನಂಬಿಕೆಯನ್ನು ಪರೀಕ್ಷಿಸುವುದಕ್ಕಾಗಿ. ನೀವು ದೇವರು ಕೊಟ್ಟ ವರಗಳಿಗೋಸ್ಕರ ದೇವರನ್ನು ಆರಾಧಿಸುತ್ತಿದ್ದೀರೋ ಇಲ್ಲವೇ ದೇವರು ನಿಮಗೆ ತೋರಿಸಿರುವ ಪ್ರೀತಿಯ ನಿಮಿತ್ತ, ಆತನ ಪ್ರೀತಿ ಆಧಾರ ಮಾಡಿಕೊಂಡು ನೀವು ದೇವರನ್ನು ಸೇವಿಸುತ್ತಾ ಇದ್ದೀರೋ? ವರಗಳ ನಿಮಿತ್ತ ದೇವರನ್ನು ನೀವು ಸೇವಿಸುತ್ತಿರುವುದಾದರೆ ಆ ವರಗಳನ್ನು ನೀವು ಕಳೆದುಕೊಳ್ಳುವಾಗ ದೇವರನ್ನು ನೀವು ಬಿಟ್ಟು ಬಿಡುತ್ತೀರಿ. ಆದರೆ ದೇವರು ನನ್ನನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದಾರೆ, ತನ್ನ ಪ್ರಾಣವನ್ನೇ ನನಗಾಗಿ ಧಾರೆ ಎರೆದಿದ್ದಾರೆ. ಇಂತಹ ಪ್ರೇಮಮಯನಾದ ದೇವರನ್ನು ಹೊಂದಿದ್ದೇನೆ, ಅಷ್ಟು ಸಾಕು ನನಗೆ. ಏನ್ ಮಾಡಿದ್ದಾರೆ ದೇವರೆಂದು ಯಾವತ್ತೂ ಪ್ರಶ್ನಿಸಬೇಡಿ. ಒಮ್ಮೆ ಕಲ್ವರಿ ಕ್ರೂಜೆ ನೋಡಿರಿ, ಆತನು ಮಾಡಿದ್ದೇನೆ ಎಂದು ಅರ್ಥ ಆಗುತ್ತೆ. ಅದಕ್ಕಿಂತ ಇನ್ನೇನ್ ಮಾಡಬೇಕು? ತನ್ನ ಪ್ರಾಣವನ್ನೇ ನಿಮಗಾಗಿ ಕೊಟ್ಟಿದ್ದಾನೆ, ಅದಕ್ಕಿಂತಲೂ ಹೆಚ್ಚಾಗಿ ಇನ್ನೇನ್ ಮಾಡಬೇಕು? ಹಾಗಾಗಿ ಸಹೋದರ ಸಹೋದರಿಯರೇ, ಪ್ರಾರ್ಥಿಸಿದಾಗ ಉತ್ತರ ಬರದೇ ಇದ್ದರೆ ಏನ್ ಮಾಡಿದ್ದಾರೆ ದೇವರು ನನಗೋಸ್ಕರ ಅನ್ನಬೇಡಿರಿ. ಆಗ ದೇವರು ಹೇಳ್ತಾರೆ, ನಿಮಗೊಂದು ಉದ್ಯೋಗ ಕೊಡದೇ ಇರುವುದಕ್ಕಾಗಿ ಅಳ್ತಾ ಇದ್ದೀರಿ, ಅದಕ್ಕಿಂತಲೂ ಶ್ರೇಷ್ಠವಾದುದು ನನ್ನ ಜೀವಿತ, ನನ್ನ ಪ್ರಾಣ ಆಗಿದೆ. ನಿಮಗೋಸ್ಕರ ನನ್ನ ಪ್ರಾಣವನ್ನೇ ಕೊಟ್ಟಿದ್ದೇನೆ. ಎಂದೇ ಆಗಲಿ ಸೈತಾನನು ಬಂದು ಈ ಪ್ರಶ್ನೆ ಹಾಕುವಾಗ, ನಿಮ್ಮನ್ನು ನಿಂದಿಸುವಾಗ, ಏನ್ ಮಾಡಿದಾನೆ ನಿಮ್ಮ ದೇವರು, ಏನ್ ಮಾಡಿದ್ದಾರೆ ಎಂದು ಸೈತಾನನು ನಿಮ್ಮನ್ನು ಪ್ರಶ್ನಿಸಿ ಕಾಡಿಸುತ್ತಾ ಇರುವುದಾದರೆ, ಒಂದು ಸಾರಿ ಅವನಿಗೆ ಕಲ್ವರಿ ಬೆಟ್ಟವನ್ನು ತೋರಿಸ್ರಿ, ಒಂದು ಸಾರಿ ಅವನಿಗೆ ಆ ಶಿಲುಬೆಯನ್ನು ತೋರಿಸಿರಿ. ಒಮ್ಮೆ ನೋಡು ಆ ಶಿಲುಬೆ, ಅದಕ್ಕಿಂತಲೂ ಇನ್ನೇನ್ ಮಾಡ್ಬೇಕು ನನಗೋಸ್ಕರ? ಪಾಪಿಷ್ಠನಾಗಿದ್ದೆ, ಪಾತಾಳಕ್ಕೆ ಹೋಗುವವನಾಗಿದ್ದೆ. ಆದರೆ ಯೇಸು ಪ್ರಾಣ ಕೊಡುವಷ್ಟು ನನ್ನನ್ನು ಪ್ರೀತಿಸಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ, ನನಗಾಗಿ ಕೊಟ್ಟಿದ್ದಾರೆ, ಅದಕ್ಕಿಂತ ಇನ್ನೇನ್ ಮಾಡಬೇಕು ಎಂದು ನೀವು ಉತ್ತರ ಕೊಟ್ಟು ನೋಡಿ. ಆಗ ಸೈತಾನ ಏನ್ ಮಾಡ್ತಾನೆ ಗೊತ್ತಾ? ಅವನ ಪ್ಯಾಕೇಜ್ ಎಲ್ಲ ಕಿತ್ಕೊಂಡು ಹೋಗ್ತಾನೆ. ನಿಮಗೂ ನಿಮಗಿರುವಂತಹ ಮನಃಶಾಂತಿಯನ್ನು, ನಿಮಗೂ ನಿಮಗಿರುವ ಆತ್ಮಿಕತೆಯನ್ನು, ಆರೋಗ್ಯವನ್ನು ಹಾಳು ಮಾಡಬೇಕೆನ್ನುವುದಕ್ಕಾಗಿ ಅವನು ನಾನಾ ವಿಧವಾದ ತಂತ್ರದಿಂದ ಬರುತ್ತಿರುವಾಗ, ಏನ್ ಮಾಡಿದ್ದಾರೆ ನಿನ್ನ ದೇವರು, ಯಾವಾಗ ನೋಡಿದ್ರು ದೇವರು ದೇವರು ಅನುತಿ ಎಂದು ದೇವರನ್ನು ನೀವು ಅನುಮಾನ ಪಡುವ ಹಾಗೆ ನಿಮ್ಮನ್ನು ಪ್ರಶ್ನಿಸುತ್ತಿರುವಾಗ ನೀವೇನ್ ಮಾಡಬೇಕು ಗೊತ್ತಾ? ಕ್ರಿಸ್ತನ ಶಿಲುಬೆಯನ್ನು ತೋರಿಸಿರಿ. ಅದೇ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವಾಗಿದೆ. ಸಹೋದರ ಸಹೋದರಿಯರೇ, ದೇವರು ಕೊಡುವ ವರಗಳಿಗೋಸ್ಕರ ನಾವು ದೇವರ ಬಳಿಗೆ ಬರುವುದಾದರೆ ಆ ವರಗಳು ಒಂದು ದಿನ ಹೊರಟು ಹೋಗುವಾಗ ನಾವು ದೇವರನ್ನು ಬಿಟ್ಟು ಬಿಡ್ತೇವೆ. ಆದರೆ ದೇವರು ನಮಗೆ ಕೊಟ್ಟಿರುವ ಯೇಸು ಕ್ರಿಸ್ತನಿಗಾಗಿ ದೇವರ ಬಳಿಗೆ ಬರುವುದಾದರೆ ಯೇಸು ಯಾವತ್ತೂ ಕೂಡ ಹೊರಟು ಹೋಗೋದೇ ಇಲ್ಲ. ಸದಾಕಾಲವು ನಿಮ್ಮೊಂದಿಗಿರುತ್ತಾನೆ. ಆತನ ಮೇಲೆ ಆಧಾರಗೊಂಡಿರುವ ನಿಮ್ಮ ನಂಬಿಕೆಯು ಶಾಶ್ವತವಾಗಿರುತ್ತದೆ. ಅಂತಹ ಕೃಪೆ ದೇವರು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ.